ಇದು ಭಕ್ತಿಪೂರ್ವಕ ಸ್ವಾಗತ ಮತ್ತು ಶರಣಾರ್ಥಿಗಳು. ನಮ್ಮ 281ನೇ ಗೂಗಲ್ ಮೀಟ್ ಭಾನುವಾರದ ಶರಣ ಚಿಂತನೆ ಮಾಲಿಕೆ ಸಾಮೂಹಿಕ ಸಂವಾದ ಮತ್ತು ಚಿಂತನೆಗೆ ಎಲ್ಲರನ್ನ ವಾಗಿ ಸ್ವಾಗತಿಸ್ತಾ ಬಸವಾದಿ ಪ್ರಮಥರನ್ನ ನೆನೆಯುತ್ತಾ 281ನೇ ಚಿಂತನೆ ವಿಷಯ ರಾಜಾರಾಮ್ ಮೋಹನ್ ರಾಯ್. ನಾವು ಚಿಕ್ಕಂದಿನಿಂದ ಸಮಾಜ ಸುಧಾರಕ ಅನ್ನೋ ಹೆಸರಲ್ಲಿ, ಸಮಾಜ ಸುಧಾರಕ ಅಂದ್ರೆ ರಾಜಾರಾಮ್ ಮೋಹನ್ ರಾಯ್ ಅನ್ನೋ ಹೆಸರಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವ್ರ ಬಗ್ಗೆ ತಿಳ್ಕೊಂಡಿದ್ದು ತುಂಬಾ ಸಣ್ಣದಾಗಿ. ಸಮಾಜ ಸುಧಾರಕ ಅನ್ನೋ ಪದನ ಮೊದಲನೇ ತಿಳ್ಕೊಂಡಿದ್ದು ರಾಜಾರಾಮ್ ಮೋಹನ್ ರಾಯ್ ಹೆಸರಲ್ಲೇ ಅಂತ ನನ್ನ ತಿಳುವಳಿಕೆ, ಅಥವಾ ನಾನು ಓದ್ಕೊಂಡಿದ್ದಂಗೆ ಅಂತ. ಆದ್ರೆ ನಮ್ಮವರೇ ಆದ ಬಸವಣ್ಣನನ್ನ ಸಮಾಜ ಸುಧಾರಕ ಅಂತ ನಮ್ಮ ಪಠ್ಯಪುಸ್ತಕದಲ್ಲಿ ತಿಳಿಸ್ಲೇ ಇಲ್ಲ. ಅದನ್ನ ತಿಳ್ಕೊಳಕ್ಕೆ ನಾವು ಓದಿ ಹಲವಾರು ವರ್ಷಗಳೇ ಕಳಿಬೇಕಾಯ್ತು. ಬಸವಣ್ಣನವರು ನಮ್ಮದೇ ಊರು, ನಮ್ಮದೇ ಭಾಗ, ಕರ್ನಾಟಕದಲ್ಲೇ ಇಷ್ಟೊಂದು ದೊಡ್ಡ ಕ್ರಾಂತಿ ಮಾಡಿದ ಬಸವಣ್ಣನವರು ತಿಳ್ಕೊಳ್ಳೋದು ತಡವಾಗಿ ತಿಳಿತು. ಆದ್ರೆ ರಾಜಾರಾಮ್ ಮೋಹನ್ ರಾಯ್ ನಾವು ವ್ಯಕ್ತಿಯರ ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ 5ನೇ ಕ್ಲಾಸು 6ನೇ ಕ್ಲಾಸಲ್ಲೂ ರಾಜಾರಾಮ್ ಮೋಹನ್ ರಾಯ್ ಸಮಾಜ ಸುಧಾರಕ ಅಂತ ತಿಳ್ಕೊಂಡಿದ್ದು. ಆಮೇಲೆ ಓದಿದ್ರೆ ಬಸವಣ್ಣನವರು ಯಾವುದೋ ಕಾಲಕ್ಕೆ ಅವರಿಂದ 800 ವರ್ಷಗಳ ಹಿಂದೆನೆ ಇಷ್ಟು ದೊಡ್ಡ ಕ್ರಾಂತಿ ಮಾಡಿ ನಮ್ಮನ್ನೆಲ್ಲ ಬಿಡುಗಡೆಗೊಳಿಸಿದ್ದಾರೆ. ನಮ್ಮನ್ನ ಇವತ್ತು ಬದುಕಲಿಕ್ಕೆ ಮಾತು ಕೊಟ್ಟಿದ್ದಾರೆ ಬಸವಣ್ಣನವರು. ಮತ್ತೆ ಬಸವಾದಿ ಶರಣರು ಸಮಾಜದ ಸಮಾನತೆಯನ್ನ ಎತ್ತಿಡಿದಂತ ಮಹಾಪುರುಷರು. ಈ ನಮ್ಮ ಇವತ್ತಿನ ವೇದಿಕೆಯಲ್ಲಿ ಬಸವಣ್ಣ, ಬಸವಾದಿ ಶರಣರ ಸಮಾನತೆಯ ಚಿಂತನೆಯನ್ನ ಮತ್ತೆ ಮಹಿಳೆಯರ ಸಬಲೀಕರಣವನ್ನ ಸಾಧನೆ ಮಾಡಿ ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ ಸಮಾಜಕ್ಕೆ ತಿಳಿಸಿದರು ರಾಜಾರಾಮ್ ಮೋಹನ್ ಬಗ್ಗೆ ತಿಳ್ಕೊಳ್ಳಿಕ್ಕೆ ಇವತ್ತು ನಾವೆಲ್ಲ ಸೇರಿದ್ದೇವೆ. ಮತ್ತೊಮ್ಮೆ ಎಲ್ರಿಗೂ ಬಸವಾದಿ ಶರಣರ ನೆನೆಯತ್ತ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ, ನಮ್ಮವರೇ ಆದ ಹಿರಿಯ ಶರಣರು ಡಾಕ್ಟರ್ ತಾರಾ BN ಮುಖ್ಯಸ್ಥರು, ಇತಿಹಾಸ ವಿಭಾಗ, KLE ಸಂಸ್ಥೆಯ ಶ್ರೀ ಮೃತ್ಯುಂಜಯ ಮಹಾವಿದ್ಯಾಲಯದಲ್ಲಿ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಶರಣರಿಗೆ ಭಕ್ತಿಪೂರ್ವಕ ಸ್ವಾಗತವನ್ನ ಕೋರ್ತಾ, ಇಂದು ಇದೊಂದು ದತ್ತಿ ಉಪನ್ಯಾಸವಾಗಿ ಶರಣೆ ಅಕ್ಕಮಹಾದೇವಿ ತೆಗ್ಗಿ ಅವರ ತಂದೆ ಶರಣ ಮಲ್ಲಪ್ಪ ಗುರುಪಾದಪ್ಪ ತೆಗ್ಗಿ ಮತ್ತು ತಾಯಿ ಶರಣೆ ಸಿದ್ದಲಿಂಗವ್ವ ಮಲ್ಲಪ್ಪ ತೆಗ್ಗಿಯವರ ಸ್ಮರಣಾರ್ಥವಾಗಿ ಇವತ್ತು ಈ ದತ್ತಿ ಕಾರ್ಯಕ್ರಮವನ್ನ ಆಯೋಜಿಸಲಾಗ್ತದೆ. ಈ ದಾಸೋಹಿಗಳಿಗೆ ಭಕ್ತಿಪೂರ್ವಕ ಶರಣಗಳನ್ನು ಅರ್ಪಿಸ್ತಾ, ಇಂದು ನಮ್ಮೆಲ್ಲರನ್ನು ಸೇರ್ಕೊಂಡಿರುವ ಎಲ್ಲ ಶರಣ ಬಂಧುಗಳಿಗೆ ಶರಣಾರ್ಥಿಗಳನ್ನ ಅರ್ಪಿಸ್ತಾ ನಮ್ಮ 281ನೇ ಸಾಮೂಹಿಕ ಸಂವಾದ ಚಿಂತನೆಯನ್ನು ಆರಂಭಗೊಳಿಸ್ತಾ ಇದ್ದೇವೆ. ನಮ್ಮೊಂದಿಗೆ ಮೃತ್ಯುಂಜಯ ಶೆಟ್ಟರ್ ಸರ್ ಈ ಕಾರ್ಯಕ್ರಮವನ್ನ ಶುರು ಮಾಡ್ಬೇಕಂತ ಭಕ್ತಿಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದಾರೆ. ನಮ್ಮ ಬಸವಯ್ಯನು ಅಂಗದ ಸಂಗಿಗನಲ್ಲ, ಪ್ರಾಣದ ಭ್ರಮೆಯವನಲ್ಲ. ನಮ್ಮ ಬಸವಯ್ಯನು ಅಂಗದ ಸಂಗಿಗನಲ್ಲ, ಉಭಯವಳಿದು ಹಂಗು ಹಾರಿದು, ಉಭಯವಳಿದು ಹಂಗು ಹಾರಿದು, ಉಪಮಾತೀತನಾದ ನಮ್ಮ ಬಸವಯ್ಯನು ಸಂಗಯ್ಯನಲ್ಲಿ ಕೂಡಿ ನಿರಾಳ ಪ್ರಸನ್ನ ಮೂರುತಿಯಾದ, ಸಂಗಯ್ಯನಲ್ಲಿ ಕೂಡಿ ನಿರಾಳ ಪ್ರಸನ್ನ ಮೂರುತಿಯಾದ ನಮ್ಮ ಬಸವಯ್ಯನು ಅಂಗದ ಸಂಗಿಗನಲ್ಲ, ಪ್ರಾಣದ ಭ್ರಮೆಯವನಲ್ಲ. ನಮ್ಮ ಬಸವಯ್ಯನು ಉಭಯವಳಿದು ಹಂಗು ಹಾರಿದು, ಮಗ ಸನಿ ಸದನಿ ಸಗ ಮಗ ಮಮ ಮಗ ಸನಿ ಸದನಿ ಸಗ ಮದನಿದ ಮದನಿ ಸನಿದ ಸಾನಿದ ನಿದ ಮದ ಮಗ ಮಗ ಸನಿ ಸದನಿ ಸಗ ಮದನಿ ಸ, ಉಭಯವಳಿದು ಹಂಗು ಹಾರಿದು, ಉಪಮಾತೀತನಾದ
ನಮ್ಮ ಬಸವಯ್ಯನು ಸಂಗಯ್ಯನಲ್ಲಿ ಕೂಡಿ ಪ್ರಸನ್ನ ಮೂರುತಿಯಾದ, ಸಂಗಯ್ಯನಲ್ಲಿ ಕೂಡಿ ನಿರಾಳ ಪ್ರಸನ್ನ ಮೂರುತಿಯಾದ ನಮ್ಮ ಬಸವಯ್ಯನು. ಆ ನಮ್ಮ ಬಸವಯ್ಯನು, ನಮ್ಮ ಬಸವಯ್ಯನು, ನಮ್ಮ ಬಸವಯ್ಯನು ಅಂಗದ ಸಂಗಿಗನಲ್ಲ. ಸರ್ವರಿಗೂ ಶರಣು ಶರಣಾರ್ಥಿಗಳು. ವರ್ತನೆ ನಡೆಸಿಕೊಟ್ಟು ಇಂದಿನ 181ನೇ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೀರಿ. ಭಕ್ತಿಪೂರ್ವಕ ಶರಣು ಸರ್. ಶರಣ ಸರ್. ಕೆಲವೊಂದು ಸೂಚನೆಗಳು. ಇವತ್ತು ನಿನ್ನೆ ನಮ್ಮ ಶರಣರಾದ ಕುಮಾರಣ್ಣನವರ ತಂದೆಯವರು ಬಯಲಾಗಿದ್ದಾರೆ. ಅವರಿಗೆ ಒಂದು ಭಕ್ತಿಪೂರ್ವಕ ಶರಣುಗಳನ್ನ ಅರ್ಪಿಸ್ತಾ ಇಂದಿನ ಕಾರ್ಯಕ್ರಮವನ್ನ ಅವರ ನೆಲೆಕೆಯಲ್ಲಿ ಕೂಡ ಅರ್ಪಣೆ ಮಾಡ್ತಾ ಇಂದಿನ ಚಿಂತನೆಯನ್ನ ಮುಂದುವರಿಸ್ತಾ ಪ್ರತಿದಾಸರಿಗಳ ಬಗ್ಗೆ ಒಂದೆರಡು ಮಾತು ಶರಣು ಶರಣಾರ್ಥಿಗಳು ಸರ್ ಎಲ್ಲರಿಗೂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಆಕಳ ಹಾಲನೆರೆದು ಜೇನುತುಪ್ಪ ಹೊಯ್ದಡೆ ಸಿಹಿಯಾಗವಲ್ಲುದೆ ಕಹಿಯಾಗಲ್ಲದೆ ಶಿವಭಕ್ತರಲ್ಲದವರ ಕೊಳೆ ನುಡಿಯಲಾಗದು ಕೂಡಲ ಸಂಗಮ ದೇವ. ಮಹಾಮಾನವತವಾದಿ ಬಸವಣ್ಣನವರ ವಚನವನ್ನ ಎನ್ನ ಮನದಂಗಳದಲ್ಲಿ ನೆನೆಯುತ್ತಾ ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆಯ ವಚನ ಅಧ್ಯಯನ ವೇದಿಕೆ ಮತ್ತು ಅಕ್ಕನ ಅರಿವು ಬಳಗದ ಸಂಯುಕ್ತ ಆಶ್ರಯದಲ್ಲಿ ಶರಣೆ ಅಕ್ಕಮಾದೇವಿ ತೆಗ್ಗಿ ಅವರ ತಂದೆ ಶರಣ ಮಲ್ಲಪ್ಪ ಗುರುಪಾದಪ್ಪ ತೆಗ್ಗಿ ಮತ್ತು ತಾಯಿ ಶರಣೆ ಸಿದ್ಧಲಿಂಗವ್ವ ಮಲ್ಲಪ್ಪ ತೆಗ್ಗಿ ಇವರ ಸ್ಮರಣಾರ್ಥ ದತ್ತಿ ಉಪನ್ಯಾಸ. ಈ ದತ್ತಿ ಉಪನ್ಯಾಸದಲ್ಲಿ ಉಪಸ್ಥಿತರಿರುವಂತ ಎಲ್ಲ ಶರಣು ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ಅಲ್ಲದೆ ದತ್ತಿ ಉಪನ್ಯಾಸಕರಾಗಿ ರಾಜಾರಾಮ್ ಮೋಹನ್ ರಾಯ್ ಅವರ ಚಿಂತನ ಸಂವಾದವನ್ನ ಅನುಭವವನ್ನ ಉಣಬಡಿಸ್ತಾ ಇರುವಂತಹ ಡಾಕ್ಟರ್ ತಾರಾ ಮೇಡಮ್ ಅವರಿಗೆ ವೇದಿಕೆಯ ಪರವಾಗಿ ಸ್ವಾಗತ ಸುಸ್ವಾಗತ. ಅಲ್ಲದೆ ವಚನ ಪ್ರಾರ್ಥನೆಯನ್ನ ಅತ್ಯಂತ ಸುಮಧುರವಾಗಿ ಮಾಡುವುದರ ಮೂಲಕ ಪ್ರಾರಂಭವನ್ನ ಮಾಡಿದಂತ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಸರ್ ಅವರಿಗೂ ಹಾಗೂ ವಚನ ಮಂಗಳ ಮಾಡಲಿರುವ ಶರಣೆ ಜ್ಯೋತಿ ಕೇಲೂರ್ ಅವರಿಗೂ ಸಹಿತ ವೇದಿಕೆಯ ಪರವಾಗಿ ಅನಂತ ಅನಂತ ಶರಣು ಶರಣಾರ್ಥಿಗಳು. ಅದೇ ರೀತಿಯಾಗಿ ವಚನ ಅಧ್ಯಯನ ವೇದಿಕೆಯ ಸಂಯೋಜಕರಾಗಿ ಎಲೆಮರೆಯ ಕಾಯಿಯಾಗಿ ಕಾರ್ಯ ಮಾಡ್ತಾ ಇರುವಂತ ರುದ್ರಮೂರ್ತಿ ಪ್ರಭು ಸಹೋದರರಿಗೂ ಕುಮಾರ ರಾಜಣ್ಣ ಸಹೋದರರಿಗೂ ಅನಂತ ಅನಂತ ಶರಣು ಶರಣಾರ್ಥಿಗಳು. ಈ ವೇದಿಕೆಯ ಸಂಸ್ಥಾಪಕರು ಮಾರ್ಗದರ್ಶಕರು ಸದಾ ಅತ್ಯುತ್ತಮ ಶೀರ್ಷಿಕೆಯ ಮೂಲಕ ಅನುಭವಕ್ಕೆ ಎಣಿ ಮಾಡಿಕೊಡ್ತಾ ಇರುವಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ವೇದಿಕೆಯ ಪರವಾಗಿ ಅನಂತ ಅನಂತ ಶರಣು ಶರಣಾರ್ಥಿಗಳು ಹಾಗೂ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಈ ಒಂದು ವೇದಿಕೆಯಲ್ಲಿ ದತ್ತಿ ದಾಸೋಹಿಗಳ ಪರಿಚಯವನ್ನ ಮತ್ತು ಉಪನ್ಯಾಸಕರ ಪರಿಚಯವನ್ನ ಮಾಡ್ಲಿಕ್ಕೆ ನನಗೆ ಅತೀವ ಸಂತೋಷ ಅನಿಸ್ತಾ ಇದೆ. ಪ್ರಾರಂಭದಲ್ಲಿ ದತ್ತಿ ದಾಸೋಹಿಗಳ ಬಗ್ಗೆ ಹೇಳ್ಬೇಕು ಅಂದ್ರೆ ಶರಣೆ ಅಕ್ಕಮಾದೇವಿ ತೆಗ್ಗಿ ಅವರು MA BEd ಮಾಡಿಕೊಂಡು ಈಗ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯನಾಗಿ ಕಾರ್ಯನಿರ್ವಹಿಸಿ ನಿವೃತ್ತಿಯಲ್ಲಿ ತಮ್ಮ ಬಸವ ಒಂದು ಸಂಘಟನೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. 36 ವರ್ಷ ಅಖಂಡ ಸರ್ಕಾರಿ ಸೇವೆಯಲ್ಲಿ ಕಾರ್ಯನಿರ್ವಹಿಸಿರುವಂತ ರಾಜ್ಯ ಮಟ್ಟದ ಆದರ್ಶ ಶಿಕ್ಷಕಿಯೂ ಹೌದು. ಜಿಲ್ಲಾ ಮಟ್ಟದ ನಾಗಲೋತಿ ಮಠ್ ಪ್ರಶಸ್ತಿ, ಗುರುತಿಲಕ, ನಾರಿ ಕುಲ ಚೇತನ ಹೀಗೆ ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದು ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತ ಅಕ್ಕಮಾದೇವಿ ತೆಗ್ಗಿ ಮೇಡಮ್ ಅವರು ಲಿಂಗಾಯತ ಸಂಘಟನೆ, ಲೇಖಕಿಯರ ಸಂಘಟನೆ, ಸ್ಫೂರ್ತಿ ಮಂಡಳಿ, ಲಿಂಗಾಯತ ಮಹಿಳಾ ಸಮಾಜ, ಕದಳಿ ವೇದಿಕೆ, ಮುಖ್ಯ ಶಿಕ್ಷಕರ ಸಂಘ, ಅಷ್ಟೇ ಅಲ್ಲದೆ ಹಿರಿಯ ನಾಗರಿಕರ ಸಂಘ, ಹೀಗೆ ಅನೇಕ ಒಂದು ಸಂಘಟನೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಾ ಶರಣರ ನಾಟಕ ಕೋಲಾಟಗಳನ್ನ ಮಾಡ್ತಾ ಯೋಗ, ಧ್ಯಾನ, ಪ್ರಾಣಾಯಾಮ, ಉಚಿತವಾಗಿ ತರಬೇತಿಯನ್ನು ನೀಡುವಂತ ಅನೇಕ ಸಕ್ರಿಯ ಕಾರ್ಯಗಳಲ್ಲಿ ಸಮಾಜೋಮುಖಿಯಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ.
ಚುಟುಕು, ಕವನ, ಹನಿಗವನ, ಹೀಗೆ ಅನೇಕ ಬಸವ ಭಾವ ಪೂಜೆ, ಮನೆಗಳಲ್ಲಿ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಇವರು ತಮ್ಮ ತಂದೆ ತಾಯಿ ಹೆಸರಿನಲ್ಲಿ ದತ್ತಿ ಇಟ್ಟಿರುವುದು ಅತ್ಯಂತ ಅಭಿನಂದನೀಯ. ಇವರ ತಾಯಿ ಸಿದ್ದಲಿಂಗವ್ವ ಮಲ್ಲಪ್ಪ ತೆಗ್ಗಿ, ತಂದೆ ಮಲ್ಲಪ್ಪ ಗುರುಪಾದಪ್ಪ ತೆಗ್ಗಿ ಲೋಕಾಪುರದವರು. ತಾಯಿ ಶರಣ ತತ್ವಗಳನ್ನ ಪಾಲಿಸ್ತಾ ಇದ್ರು, ನಿತ್ಯ ಲಿಂಗ ಪೂಜೆ ಮಾಡಿ ಪ್ರಸಾದ ದಾಸೋಹಿ ಎನಿಸ್ಕೊಂಡಿದ್ರು. ಅಷ್ಟೇ ಅಲ್ಲದೆ ಅಕ್ಕನ ಬಳಗವನ್ನ ಸಹಿತ ಅವರು ಮಾಡ್ಕೊಂಡಿದ್ರು. ಯಾರೂ ಇಲ್ದಿದ್ರು ಸಹಿತ ತಾವೇ ಪ್ರಸಾದವನ್ನ ಮಾಡಿ ಕಾಯಿ ಒಡಿಸಿ ಮಂಗಳಗೀತೆಯನ್ನ ಹಾಡುವಂತ ಪ್ರವೃತ್ತಿ ಅವ್ರದ್ದು. 4 ಜನ ಹೆಣ್ಮಕ್ಳು, 2 ಗಂಡ್ಮಕ್ಳು, ಎಲ್ಲರೂ ಶಿಕ್ಷಕಿಯರೇ. ಅಳಿಯಂದ್ರು ಸಹಿತ ಶಿಕ್ಷಕಿಯರೇ ಅನ್ನೋದು ಅತ್ಯಂತ ಪ್ರಮುಖ. ಒಟ್ಟು 13 ಜನ ಸರ್ಕಾರಿ ಶಿಕ್ಷಕರ ಸೇವೆಯಲ್ಲಿ ಇವ್ರ ಕುಟುಂಬ ಇದ್ದು 3 ಜನ ನಿವೃತ್ತಿ ಹೊಂದಿದ್ದಾರೆ. ತುಂಬು ಕುಟುಂಬದ ಇವರ ಒಂದು ಕುಟುಂಬ ಎಲ್ಲರನ್ನ ಸಂಭಾಳಿಸಿ ಸಂಸಾರವನ್ನ ನೀಗಿಸುವಂತ ಕಲೆ ತಾಯಿಗಿತ್ತು. ಎಲ್ಲರಿಗೂ ವಚನವನ್ನ ಕಲಿಸ್ಕೊಡ್ತಾ ಇದ್ರು. ಓಂ ನಮಃ ಶಿವಾಯ ತಪ್ಪದೇ 101 ಸಲ ಬರಿತಾ ಇದ್ರು ಅವರು ಅಂತ ಮೇಡಮ್ ಅವ್ರು ಹಂಚ್ಕೊಂಡ್ರು. ಅದಕ್ಕಾಗಿ ಅನೇಕ ಅವ್ರ ನೋಟ್ಬುಕ್ ಅಲ್ಲಿ ಸರ ಅದನ್ನೇ ಧ್ಯಾನ ಮಾಡ್ತಾ ಇದ್ರು. ಆಮೇಲೆ ಅವರ ಒಂದು ಹವ್ಯಾಸ ಕರಿ ಸೀರೆ ಮೇಲೆ ಕಸೂತಿ, ಎಣಿಕೆ, ಬಹಳ ಚೆನ್ನಾಗಿ ಹಾಡವನ್ನ ಹಾಡ್ತಾ ಇದ್ರು. 7ನೇ ತರಗತಿವರೆಗೆ ಶಾಲೆಯನ್ನ ಕಲ್ತರು, ತುಂಬಾ ಪ್ರವೀಣರಾಗಿದ್ರು. ಆಮೇಲೆ ತಂದೆ ಬಗ್ಗೆ ಹೇಳ್ಬೇಕು ಅಂದ್ರೆ ಅವರು ಬಾಂಡ್ ರೈಟರ್, 10-15 ಜನ ಸಾಕಾಗುವಷ್ಟು ಜವಾಬ್ದಾರಿ ಅವ್ರದಿತ್ತು. ಆಗ ಮರಾಠಿ ಶಾಲೆಯಲ್ಲಿ ಅವ್ರು ಕಲ್ತಿದ್ರು. ಆದ್ರೂ ಕನ್ನಡ ಕಲ್ತು ಬಹಳ ಚೆನ್ನಾಗಿ ಓದ್ತಿದ್ರು, ಬರಿತಿದ್ರು, ಕಥೆ ಕವನಗಳನ್ನ ರಚಿಸ್ತಿದ್ರು ಅನ್ನೋದನ್ನ ಮೇಡಮ್ ಅವ್ರು ಹಂಚ್ಕೊಂಡ್ರು. ಅಷ್ಟೇ ಅಲ್ಲದೆ ಇಲ್ಲಿ ಮುಖ್ಯವಾಗಿ ಪಂಚಾಯಿತಿ ಅಧ್ಯಕ್ಷರಾಗಿ ಅನೇಕ ಬಡ ಜನರ ಮದುವೆಯನ್ನು ಸಹಿತ ಮಾಡಿಸಿದ್ರು, ಧನ ಸಹಾಯವನ್ನು ಮಾಡಿದ್ದಾರೆ. ದಿಟ್ಟ ಧೀರ ನುಡಿಗಳು ಅವ್ರದ್ದು ಅಂತ ಹೇಳ್ಬೋದು. ಶ್ರಾವಣದಲ್ಲಿ ಪುರಾಣ ಕಥೆಗಳನ್ನ ಸಹ ಏರ್ಪಡಿಸಿ ಮಕ್ಕಳನ್ನ ಮನೆಯಲ್ಲಿಟ್ಟು ವಿದ್ಯಾಭ್ಯಾಸ ಮಾಡಿಸ್ತಾ ಇದ್ರು. ತಮ್ಮ 86ನೇ ವಯಸ್ಸಿನಲ್ಲಿ ಲಿಂಗೈಕ್ಯರಾದ್ರು. ತಾಯಿ 86ನೇ ವಯಸ್ಸಿನಲ್ಲಿ ಲಿಂಗೈಕ್ಯರಾದ್ರು. ಸತಿಪತಿಗಳು ಒಂದಾದ ಭಕ್ತಿ ಶಿವಂಗಪ್ಪದೆ ಎಂಬಂತೆ ಇಬ್ರು ತಂದೆ ತಾಯಿಗಳು ಬಸವಾಭಿಮಾನಿಗಳು ಅಂತ ಹೇಳಿಕ್ಕೆ ಖುಷಿ ಅನಿಸ್ತಾ ಇದೆ. ಹೀಗೆ ಶರಣ ಅಕ್ಕಮಹಾದೇವಿ ತೆಗ್ಗಿ ಅವರು ತಮ್ಮ ತಂದೆ ತಾಯಿಯ ಸ್ಮರಣಾರ್ಥದಲ್ಲಿ ದತ್ತಿಯನ್ನಿಟ್ಟಿರೋದು ನಿಜವಾಗಿಯೂ ಅಭಿನಂದನೀಯ. ಧನ್ಯವಾದಗಳು ಮೇಡಮ್. ಇನ್ನ ಇವತ್ತಿನ ಉಪನ್ಯಾಸಕರು, ನಿಜ ಹೇಳ್ಬೇಕಂದ್ರೆ ಇವತ್ತಿನ ಉಪನ್ಯಾಸಕರ ಒಂದು ಪರಿಚಯವನ್ನ ನಾನು ಮಾಡಿದ್ದು ಸಮುದ್ರದಲ್ಲಿ ಹನಿ ನೀರನ್ನು ಹಿಡಿದಂತೆ ಅಂತ ನನಗೆ ಭಾಸ ಆಗ್ಲಿಕ್ಕೆ ಶುರುವಾಯ್ತು. ಅಷ್ಟೊಂದು ಸಾಧನೆಯನ್ನು ಮಾಡಿದರೆ ಡಾಕ್ಟರ್ ತಾರಾ ಮೇಡಮ್ ಅವರು. ಇಲ್ಲಿ ಪ್ರಮುಖವಾಗಿ ತಾರಾ ಮೇಡಮ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಬಸವನಾಡಿನ ಮಗಳು. ಸರ್ ಒಂದ್ ಸೆಕೆಂಡ್ ತಾರಾ ಮೇಡಮ್ ಅವ್ರದ್ದು 1 ಗಂಟೆ 10 ಚಿಂತನೆಯನ್ನ ಸರ್ ತಾರಾ ಮೇಡಮ್ ಅವ್ರ ಪರಿಚಯ ಮಾಡ್ತಾ ಎಂದಿನಂತೆ ಎಲ್ಲ ಶರಣರು ರುದ್ರಮೂರ್ತಿ ಸರ್ ತಾರಾ ಮೇಡಮ್ ಅವ್ರ ಪರಿಚಯ ಮಾಡ್ತಾ ಇದ್ದೀನಿ. ಕೇಳಿಸ್ತಾ ಇಲ್ವಾ? ಎಸ್ ಸರ್. ಡಾಕ್ಟರ್ ತಾರಾ BN ಮೇಡಮ್ ಒಂದು ಬಸವನಾಡಿನ ಗೊಳಸಂಗಿ ತುಂಬಾ ಮಳೆ ಕೇಳ್ತಾ ಇರಲಿಲ್ಲ ಸರ್. ಈಗ ಸ್ಪೀಕರ್ ಹಾಕೊಂಡಿದೆ ಸರಿ. ಕೇಳಿಸ್ತಾ ಇಲ್ಲ ಸರ್? ಸರಿ ಮುಂದುವರಿಸಿ. ಗೊಳಸಂಗಿ ಬಸವನ ಬಾಗೇವಾಡಿಯ ಮಗಳಾದಂತ ಗೊಳಸಂಗಿಯಲ್ಲಿ ಅವರ ಜನ್ಮ. MA ಡಿಪ್ಲೊಮಾ ಇನ್ ಎಪಿಗ್ರಾಫಿ PhD ಅನ್ನು ಮಾಡಿದಂತ ಡಾಕ್ಟರ್ ತಾರಾ ಮೇಡಮ್ ಅವರು ಡಾಕ್ಟರ್ R ಸುನಂದಮ್ಮ ಅವರ ಮಾರ್ಗದರ್ಶನದಲ್ಲಿ ಕರ್ನಾಟಕ ಚರಿತ್ರೆ, ಮಹಿಳಾ ಆಡಳಿತಗಾರರು ಎಂಬ ಸ್ತ್ರೀವಾದಿ ಅಧ್ಯಯನದಲ್ಲಿ ಮಹಾಪ್ರಬಂಧವನ್ನ ಅವರು ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಸಲ್ಲಿಸಿದ್ರು. ಅವರು ಅನೇಕ ಪ್ರಶಸ್ತಿಗಳನ್ನ ಪಡೆದಿದ್ದಾರೆ. ಅದರಲ್ಲಿ ಕೆಲವೊಂದನ್ನ ನಾನು ಹೇಳಿಕ್ ಬಯಸ್ತಾ ಇದ್ದೀನಿ. ಭಾರತ ಭೂಷಣ ರಾಷ್ಟ್ರ ಪ್ರಶಸ್ತಿ ಅನ್ನ, ಭಾರತ ರತ್ನ ರಾಷ್ಟ್ರ ಪ್ರಶಸ್ತಿಯನ್ನ, ಕನಕಶ್ರೀ ರಾಷ್ಟ್ರ ಪ್ರಶಸ್ತಿಯನ್ನ, NSS ಅಲ್ಲಿ ಅತ್ಯುತ್ತಮ ಕಾರ್ಯಕ್ರಮಾಧಿಕಾರಿ ಅಂತಕೊಂಡು ರಾಜ್ಯ ಪ್ರಶಸ್ತಿ ರಾಜ್ಯ ಸರ್ಕಾರದಿಂದ 2007-8ರಲ್ಲಿ ಕೊಡಲ್ಪಟ್ಟಿದೆ. ಚಾಲುಕ್ಯ ವಿಕ್ರಮಾದಿತ್ಯ ಪ್ರಶಸ್ತಿ, NSS ಅತ್ಯುತ್ತಮ ಕಾರ್ಯಕ್ರಮಾಧಿಕಾರಿ ಪುನಃ 2021ರಲ್ಲಿ ಕರುನಾಡ ಚೇತನ ರಾಜ್ಯ ಪ್ರಶಸ್ತಿ, ಚೇತನ ಫೌಂಡೇಶನ್ ಕರುನಾಡ ರಾಜ್ಯೋತ್ಸವ ಪ್ರಶಸ್ತಿ. ಅಷ್ಟೇ ಅಲ್ಲದೆ NSS ಸೇವಾ ಅನುಭವ, 16 ವರ್ಷ NSS ಕಾರ್ಯಕ್ರಮಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. 7 ವರ್ಷ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ NSS ಕೋಶದಲ್ಲಿ, ಹೀಗೆ ಅನೇಕ ಧಾರವಾಡ, ಹಾವೇರಿ, ಉತ್ತರ ಕನ್ನಡ, ಈಗ ಅನೇಕ ಜಿಲ್ಲೆಗಳಲ್ಲಿ ಕಾರ್ಯಕ್ರಮದ ನೋಡಲ್ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಶೈಕ್ಷಣಿಕವಾಗಿ ಅನೇಕ ಕಡೆ ಸಜೀವ ಸದಸ್ಯತ್ವವನ್ನು ಪಡೆದಿರುವಂತಹ ಡಾಕ್ಟರ್ ತಾರಾ ಮೇಡಮ್ ಅವರು ಇತಿಹಾಸ ಮತ್ತು ಪುರಾತತ್ವ ವಿಭಾಗದಲ್ಲಿ ಇತಿಹಾಸ ಮತ್ತು ಶಾಸನಶಾಸ್ತ್ರ ವಿಭಾಗದಲ್ಲಿ ಕರ್ನಾಟಕ ಇತಿಹಾಸದ ಕಾಂಗ್ರೆಸ್ ಬೆಂಗಳೂರು,
ಕರ್ನಾಟಕ ಇತಿಹಾಸ ಮಂಡಳಿ ಬೆಂಗಳೂರು, ಕರ್ನಾಟಕ ಸಾಹಿತ್ಯ ಪರಿಷತ್ತು, ಲೇಖಕಿಯರ ಸಂಘ ಗದಗ್, ಕದಳಿ ವೇದಿಕೆ ಗದಗ್, ಹೀಗೆ ಅನೇಕ ಕಡೆಗೆ ಅಧ್ಯಕ್ಷರಾಗಿ ಕಾಲೇಜು ಶಿಕ್ಷಕರ ಸಂಘ, ಅನೇಕ ಕಡೆಗೆ ಅಜೀವ ಸದಸ್ಯತ್ವವನ್ನು ಪಡೆದಿದ್ದಾರೆ. ಅವರ ಪುಸ್ತಕಗಳು ಸಾಕಷ್ಟು ಪ್ರಕಟವಾಗಿದ್ದು ಅದರಲ್ಲಿ ಪ್ರಮುಖವಾಗಿ ವಿಚಾರ ತರಂಗ, ಮೌನಗೀತೆ, ಕವನ, ಆಮೇಲೆ ಅಷ್ಟೇ ಅಲ್ಲದೆ ಕವನ ಸಂಕಲನದಲ್ಲಿ ಅಣ್ಣ ಮತ್ತು ಕಾವೇರಿಯ ಕೂಗು ಅನ್ನೋದು ಪ್ರಮುಖವಾದಂತ ಕವನ ಸಂಕಲನ. ಪ್ರಬಂಧ ಮಂಡನೆಯಲ್ಲಿ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದಲ್ಲಿ ಸುಮಾರು 85ಕ್ಕೂ ಹೆಚ್ಚು ಪ್ರಬಂಧ ಮಂಡನೆಯನ್ನ ಮೇಡಮ್ ಅವರು ಮಾಡಿದ್ದಾರೆ. ಸಂಪನ್ಮೂಲ ವ್ಯಕ್ತಿಯಾಗಿ ಹಿಂದೂ ವಿಶ್ವವಿದ್ಯಾಲಯ ಬನಾರಸ್ ಉತ್ತರ ಪ್ರದೇಶ್, ನವರಸಪುರ ಉತ್ಸವದಲ್ಲಿ ವಿಜಯಪುರ, ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ ಪರಂಪರಾ ಗ್ರಾಮ ಲಕ್ಕುಂಡಿ, ದಿ ಮಿಥಿಕ್ ಸೊಸೈಟಿ ಬೆಂಗಳೂರು, ಅಷ್ಟೇ ಅಲ್ಲದೆ ಗುಡ್ ನ್ಯೂಸ್ ಮಹಾವಿದ್ಯಾಲಯ ಕಲಘಟಗಿ, ಕಿತ್ತೂರು ಚೆನ್ನಮ್ಮನ ಉತ್ಸವ ಕಿತ್ತೂರು, ಬೆಳವಡಿ ಮಲ್ಲಮ್ಮನ ಉತ್ಸವ ಬೆಳವಡಿ, ಹೀಗೆ ಅನೇಕ ಪ್ರಬಂಧ ಮಂಡನೆಯನ್ನು ಮಾಡಿದ್ದು ರೇಡಿಯೋ ಕಾರ್ಯಕ್ರಮಗಳಲ್ಲಿ 135ಕ್ಕೂ ಹೆಚ್ಚು ಚಿಂತನ ಆಕಾಶವಾಣಿ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಧಾರವಾಡಕ್ಕೆ. ಅಷ್ಟೇ ಅಲ್ಲದೆ 8 ಭಾಷಣ ಆಕಾಶವಾಣಿ ಧಾರವಾಡದಲ್ಲಿ ನೀಡಿದ್ದಾರೆ. ಟಿವಿ ಕಾರ್ಯಕ್ರಮಗಳು ಸಹಿತ ಸಾಕಷ್ಟು ನೀಡಿದ್ದು ಹಾಡಿಗೊಂದು ಹಾಡು ಈ ಟಿವಿಯಲ್ಲಿ, ಎದೆ ತುಂಬಿ ಹಾಡಿದನು ಈ ಟಿವಿಯಲ್ಲಿ, ಹಬ್ಬಗಳ ರಾಜ ಯುಗಾದಿ ಚಂದನ ಟಿವಿ, ಅಕ್ಷರಮಾಲೆ ಉದಯ ಟಿವಿ, ಹೀಗೆ ಮೇಡಮ್ ಅವರು ಸಾಕಷ್ಟು ಕಾರ್ಯಗಳನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಅವರು ಬರೆದಂತ ಪುಸ್ತಕಗಳು ಸದ್ಯದಲ್ಲಿ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಪ್ರಮುಖವಾಗಿರುವಂತ ಗ್ರಂಥಗಳಾಗಿ, ಪಠ್ಯ ಪುಸ್ತಕಗಳಾಗಿ ಹೊರಬಂದಿವೆ. ಅದರಲ್ಲಿ ಪ್ರಮುಖವಾಗಿ ಹೇಳ್ಬೇಕಾದ್ರೆ ಭಾರತದ ಇತಿಹಾಸ ಆರಂಭ ಕಾಲದಿಂದ ಶಾತವಾಹನರವರೆಗೆ ಡಾಕ್ಟರ್ ತಾರಾ PS ಮೇಡಮ್ ಅವರು ಡಾಕ್ಟರ್ ಅರುಣ್ C ಕೊಲ್ಲೋಕರ್ ಅವರ ಜೊತೆಗೆ ಕೂಡಿಕೊಂಡು ಒಂದು ಉತ್ತಮವಾಗಿರುವ ಪುಸ್ತಕ ಇವತ್ತು ಪಠ್ಯ ಪುಸ್ತಕವಾಗಿ ಪದವಿಗಳಲ್ಲಿ ಬರ್ತಾ ಇದೆ. ಅಷ್ಟೇ ಅಲ್ಲದೆ ಸಮಕಾಲೀನ ಭಾರತದ ಇತಿಹಾಸ 1949ರಿಂದ 91 ಅದನ್ನು ಸಹಿತ ರಚನೆಯನ್ನು ಮಾಡಿದ್ದಾರೆ. ಅಲ್ಲದೆ ಆಧುನಿಕ ಭಾರತದ ಇತಿಹಾಸ 1761ರಿಂದ 1852ರವರೆಗೆ ಈ ಒಂದು ಗ್ರಂಥವನ್ನ ಬರೆದಿದ್ದು ಅದು ಪದವಿಯಲ್ಲಿ ಪ್ರಮುಖವಾದಂತ ಒಂದು ಪಠ್ಯವಾಗಿದೆ. ಅಷ್ಟೇ ಅಲ್ಲದೆ ಸಂಪಾದಕರಾಗಿ ನಿಷ್ಪತ್ತಿ ಅನ್ನೋ ವಚನ ಚಳುವಳಿ ಸಾಹಿತ್ಯ ಮತ್ತು ಐತಿಹಾಸಿಕ ಅನುಸಂಧಾನ, ಇದು ಒಂದು ದಿನದ ಅಂತಾರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಿರಣದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಸಂಪಾದಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ಅಂತ ಹೇಳಿಕೆ ಅತ್ಯಂತ ಖುಷಿ ಅನಿಸ್ತಾ ಇದೆ. ಅಷ್ಟೇ ಅಲ್ಲದೆ ಸಮಕಾಲೀನ ಕರ್ನಾಟಕದ ಇತಿಹಾಸ, ಈಗ BA 6th ಸೆಮಿಸ್ಟರ್ದಲ್ಲಿ ಓದ್ತಾ ಇದ್ದಾರೆ ಮಕ್ಕಳು, ಈ ಪುಸ್ತಕವನ್ನು ಸಹಿತ ಮೇಡಮ್ ಅವರು ಒಂದು ಬರೆದಿದ್ದು, ಈಗ ಕಿತ್ತೂರಾಣಿ ಚೆನ್ನಮ್ಮನ ಪ್ರಶಸ್ತಿ 2024 ಪಡೆದದ್ದು ಒಂದು ಪ್ರಮುಖ ಗರಿ ಮತ್ತು ಕಿರೀಟ, ಒಂದು ನಮ್ಮ ವೇದಿಕೆಗೆ ಹೆಮ್ಮೆ ಅಂತ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಧನ್ಯವಾದಗಳು ಮೇಡಮ್. ತಮ್ಮ ಒಂದು ಪರಿಚಯವನ್ನು ನೋಡ್ತಾ ಇದ್ರೆ ಒಂದು ಅತ್ಯದ್ಭುತವಾಗಿದೆ. ಒಂದು ಹನಿ ನೀರಿದಂತೆ ನಾನು ಸಂಕ್ಷಿಪ್ತವಾಗಿ ಮಾಡಿದ್ದೀನಿ. ಪರಿಚಯ ಮಾಡ್ಲಿಕ್ಕೆ ಅತ್ಯಂತ ಖುಷಿ ಅನಿಸ್ತಾ ಇದೆ. ತಾವು ಇವತ್ತು ಉಪನ್ಯಾಸಕರಾಗಿ ಒಂದು ಆಗಮಿಸಿದ್ದು ನಮ್ಮ ವೇದಿಕೆಗೆ ಸಂತಸ ಮೇಡಮ್. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಶರಣಾರ್ಥಿ. ಧನ್ಯವಾದ ತಾರಾ ಮೇಡಮ್. ತಮಗೆ ವೇದಿಕೆಗೆ ಭಕ್ತಿಪೂರ್ವಕ ಸ್ವಾಗತ, ಶರಣಾರ್ಥಿ. ತಾವು ನಮ್ಮೊಂದಿಗೆ ಸೇರ್ಕೊಂಡು ಇವತ್ತಿನ ವಿಷಯವನ್ನ ನಮ್ಮೊಂದಿಗೆ ಹಂಚ್ಕೊಳ್ತಾ ಇರೋದು ನಮ್ಮ ಭಾಗ್ಯವೇ ಸರಿ. ನಾವು ತಮಗೆ ನೀವೇನು ಹೊಸಬ್ರೇನಲ್ಲ ವೇದಿಕೆಗೆ. ಸೊ ವೇದಿಕೆಯ ನಿಯಮಗಳು, ವೇದಿಕೆಯ ಚಿಂತನೆಗಳು, ವೇದಿಕೆಯ ವೈಚಾರಿಕ ಚಿಂತನೆಗಳಲ್ಲಿ ಹಲವಾರು ವರ್ಷಗಳಿಂದ ನಮ್ಮ ಜೊತೆ ಸೇರ್ಕೊಂಡು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಬಂದಿದ್ದೀರಿ. ಎಂದಿನಂತೆ ತಾವು ಸುಮಾರು 1 ಗಂಟೆಗಳ ಕಾಲ ವಿಷಯವನ್ನ ಮಂಡಿಸಬಹುದು. ನಂತರ ಸಂವಾದದಲ್ಲಿ ಪಾಲ್ಗೊಳ್ಳುವಂತ ಅವಕಾಶ ಎಲ್ಲ ಶರಣರಿಗೂ ಇರುತ್ತೆ. ಅದೇ ರೀತಿ ಎಲ್ಲ ಶರಣರು ತಮ್ಮ ತಮ್ಮ ಮೈಕ್ ಅನ್ನ ಮ್ಯೂಟ್ ಮಾಡಿಕೊಂಡು ತಮ್ಮ ಚಿಂತನೆಗಳಿಗೆ ಕಿವಿಯಾಗುವ ಪ್ರಯತ್ನ ಮಾಡ್ತಾರೆ. ಮತ್ತೊಮ್ಮೆ ತಮಗೆ ವೇದಿಕೆಗೆ ಸ್ವಾಗತಿಸ್ತಾ, ವೇದಿಕೆ ನಿಮ್ಮದು ಮೇಡಮ್. ಎಲ್ಲರಿಗೂ ಶರಣಾರ್ಥಿಗಳು. ಪ್ರಥಮದಲ್ಲಿ ಬಸವಾದಿ ಪ್ರಮಥರನ್ನ ಸ್ಮರಣೆ ಮಾಡುತ್ತಾ, ಇಂದು ಶರಣೆ ಅಕ್ಕಮಹಾದೇವಿ ತಗ್ಗಿ ಅವರು ತಮ್ಮ ತಂದೆ ತಾಯಿಯ ಸ್ಮರಣಾರ್ಥ ಈ ವಿಶೇಷ ದತ್ತಿ ಉಪನ್ಯಾಸವನ್ನು ಏರ್ಪಡಿಸಿದ್ದಾರೆ. ಅವರು ಅವರ ದಿವ್ಯ ಚೇತನಕ್ಕೆ ನನ್ನ ಕೋಟಿ ನಮನಗಳನ್ನ ಸಲ್ಲಿಸುತ್ತಾ, ಅದೇ ರೀತಿ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುನಾ, ವಚನ ಅಧ್ಯಯನ ವೇದಿಕೆ, ಅಕ್ಕನ ಅರಿವು ಸಂಘಟನೆಗಳ ಒಂದು ಮುಂದಾಳತ್ವ ವಹಿಸಿಕೊಂಡು ಈ ಒಂದು ವೈಚಾರಿಕ ತೇರಿನ ನೊಗ ಹೊತ್ತು ಸಾಗಿಸ್ತಾ ಇರತಕ್ಕಂಥ ಶ್ರೇಷ್ಠ ದಾರ್ಶನಿಕ ಚಿಂತಕ, ಬಸವ ಪೂಜೆ ಮಾಡುವಂಥವ್ರು ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್,
ಹಾಗೂ ಅವರ ಧರ್ಮ ಪತ್ನಿ ಜಯಶ್ರೀ ಪಟನ್ ಮೇಡಮ್ ಮತ್ತು ಆ ನಮ್ಮ ವೇದಿಕೆಯ ಒಂದು ಜೀವಾಳ ಅಂತಾನೆ ಹೇಳ್ಬೋದು ಶಾರದಮ್ಮ ಮೇಟಿ ಮೇಡಮ್, ಸುಧಾ ಪಾಟೀಲ್ ಮೇಡಮ್ ಮತ್ತು ನಿರಂತರ ಈ ತಾಂತ್ರಿಕ ಸಹಾಯವನ್ನ ನೀಡ್ತಕ್ಕಂಥ ಸಹೋದರಿ ದಾನಮ್ಮ ಜಾಳಕಿ, ಜೊತೆಗೆ ಸಹೋದರ ರುದ್ರಮೂರ್ತಿ ಸರ್ ಅವರು ಈ ಇಷ್ಟೊತ್ತವರೆಗೂ ಬಹಳ ಅದ್ಭುತವಾಗಿ ಮಾತಾಡಿದ್ರು. ಇನ್ನೂ ಹಲವಾರು ನಮ್ಮ ಸಂಘಟನೆಯಲ್ಲಿ ಸಂಘಟಿಕರಾಗಿ ಕಾರ್ಯನಿರ್ವಹಿಸ್ತಿರ್ತಕ್ಕಂಥ ಎಲ್ಲ ಶರಣೆಯರಿಗೆ ಮತ್ತು ಈ ಅಂತರ್ಜಾಲ ಮೂಲಕ ಈ ವಿಶೇಷ ಸಂಚಿಕೆಯಲ್ಲಿ ಭಾಗವಹಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಅನಂತ ಕೋಟಿ ಶರಣಾರ್ಥಿಗಳು. ಇಂದು ಉಪನ್ಯಾಸ ಮಾಲಿಕೆ 281ರ ದತ್ತಿ ಉಪನ್ಯಾಸದಲ್ಲಿ ನನಗೆ ಅನುಭವ ನೀಡಲಿಕ್ಕೆ ರಾಜಾರಾಮ್ ಮೋಹನ್ ರಾಯ್ ಅವರ ಬಗೆಗೆ ಮಾತಾಡಬೇಕು ಅಂತ ಸುಧಾ ಮೇಡಮ್ ಕಾಲ್ ಮಾಡಿದ್ರು. ನನಗೆ ರಾಜಾರಾಮ್ ಮೋಹನ್ ರಾಯ್ ಬಗ್ಗೆ ಗೊತ್ತಿರೋ ಸಮಾಜ ಸುಧಾರಕ, ಸತಿ ಸಿಸ್ಟಮ್ ಅನ್ನ ಹೇಗೆ ಅಬಾಲಿಷ್ ಮಾಡಿದ್ರು, ಯಾರ ಜೊತೆ ಕೆಲಸ ಮಾಡಿದ್ರು ಅನ್ನೋದನ್ನ ಹೊರತುಪಡಿಸಿದ್ರೆ ಹೆಚ್ಚಿನ ವಿಷಯ ನಂಗೆ ಗೊತ್ತಿರ್ಲಿಲ್ಲ. ಆದಾಗ್ಯೂ ಕೂಡ ಮೇಡಮ್ ಹೇಳ್ತೀನಿ ಅಂತ ಹೇಳಿ ಆಮೇಲೆ ನಮಗೆ ಸುಧಾ ಮೇಡಮ್ ಇರ್ಬೋದು, ನಮ್ಮ ಶಶಿಕಾಂತ್ ಪಟನ್ ಸರ್ ಇರ್ಬೋದು, ಇವ್ರು ಏನೇ ಹೇಳಿದ್ರು ಅದು ಬಸವವಾಣಿ. ಹಾಗಾಗಿ ನಾನು ಯಾವುದನ್ನು ಇಲ್ಲ ಮಾಡೋದಿಲ್ಲ ಅಂತ ಹೇಳೋದಿಲ್ಲ. ಅದಕ್ಕೆ ನಾನು ಒಪ್ಕೊಂಡೆ. ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ನಾನೀಗ ರಾಜಾರಾಮ್ ಮೋಹನ್ ರಾಯರ್ ಬಗ್ಗೆ ನನಗೆ ತಿಳಿದ ವಿಚಾರವನ್ನ ಮಂಡನೆ ಮಾಡ್ಲಿಕ್ಕೆ ಅಲ್ಪದರಲ್ಲಿ ಮಂಡನೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ನಿಮಗೆಲ್ಲ ತಿಳಿದ ವಿಷಯ, ಮೊದಲು ನಮ್ಮ ಸಮಾಜ ಸುಧಾರಕ ಅನ್ನೋ ಒಂದು ಏನು ನಾವೇನ್ ಕರಿತೀವಿ ಅದು ಬಸವಣ್ಣವರೇ ಹೊರತು ಮತ್ತಾರು ಅಲ್ಲ. 19ನೇ ಶತಮಾನದ ಕಾಲವನ್ನ ಒಂದು ಪುನರುಜ್ಜೀವನ ಕಾಲ ಅಂತ ಕರಿತೀವಿ. ಯಾಕೆ ಅಂತಂದ್ರೆ ಅಲ್ಲಿ ಸಾಕಷ್ಟು ದಾರ್ಶನಿಕರು ಬಂದ್ರು. ಮತ್ತೆ ರಾಜಾರಾಮ್ ಮೋಹನ್ ರಾಯರಂತ ಸಮಾಜ ಸುಧಾರಕರು ಎಷ್ಟು ಕೆಲಸಗಳನ್ನ ಮಾಡಿದ್ರು ಅಂತಂದ್ರೆ ಅದನ್ನ ಓದ್ತಿದ್ದ ಹಾಗೆ ನನಗೆ ಬಹಳ ಸಂತೋಷ ಆಯ್ತು. ಇಷ್ಟೆಲ್ಲ ಕೆಲಸಗಳನ್ನ ನಾವು ಏನ್ ಓದ್ತಿದ್ದೀವಿ ಅಂತಂದ್ರೆ ಸತಿ ಸಿಸ್ಟಮ್ ಅಬಾಲಿಷ್ ಮಾಡಿದ್ರು, ವಿವಾಹಕ್ಕೆ ಬಹಳಷ್ಟು ಮಹತ್ವ ನೀಡಿದ್ರು, ಅವರು ಒಬ್ಬರು ಸಮಾಜ ಸುಧಾರಕರು ಅಂತೆಲ್ಲ ಓದ್ತಿದ್ವಿ. 2ನೇ ಅಕ್ಬರ್ ಅವ್ರಿಗೆ ರಾಜ ಅನ್ನೋ ಬಿರುದನ್ನು ಕೊಟ್ಟಿದ್ರು ಅಂತ ಅದನ್ನು ಹೊರತುಪಡಿಸಿದ್ರೆ ಇನ್ಯಾವ ವಿಚಾರಗಳು ನಮ್ಗೆ ಗೊತ್ತಿರ್ಲಿಲ್ಲ. ಬಹಳ ಶಾರ್ಟ್ ಆಗಿ, ಯಾಕಂದ್ರೆ ನಮ್ಮ ಚರಿತ್ರೆ ಏನಿದೆಯಲ್ಲ, ಭಾರತದ ಚರಿತ್ರೆ, ಅದು ಪ್ರಾಚೀನ ಭಾರತದ ಚರಿತ್ರೆ, ಮಧ್ಯಕಾಲೀನ ಭಾರತದ ಚರಿತ್ರೆ, ಹಾಗೆ ಆಧುನಿಕ ಭಾರತದ ಚರಿತ್ರೆ ಅಂತ ಓದ್ತಾ ಇರ್ಬೇಕಾದ್ರೆ ನಮ್ಗೆ ಸಾಕಷ್ಟು ಒಂದೊಂದ್ಸರಿ ನನಗನ್ಸತ್ತೆ ಈ ಇತಿಹಾಸದಲ್ಲಿ ಬಹಳಷ್ಟು ಇನ್ನೂ ಶೋಧನೆಗಳಾಗ್ಬೇಕು, ಸತ್ಯಾಸತ್ಯತೆಗಳು ಹೊರಗೆ ಬರ್ಬೇಕು. ಆ ನಿಟ್ಟಿನಲ್ಲಿ ಅದು ಹೊರಬಂದ್ರೆ ನಮ್ಮ ಸಂಪೂರ್ಣ ಒಂದು ಅಮೂಲಾಗ್ರವಾಗಿರ್ತಕ್ಕಂಥ ಇತಿಹಾಸ ರಚನೆ ಆಗ್ಲಿಕ್ಕೆ ಸಾಧ್ಯತೆ ಇದೆ ಅನ್ನೋದು ನನ್ನ ಅನಿಸಿಕೆ. ಯಾಕೆಂದ್ರೆ ನಾವು ಪ್ರಾಚೀನ ಭಾರತದ ಇತಿಹಾಸದಲ್ಲಿ ನಮ್ಮವರ ಇತಿಹಾಸ ಓದ್ತೀವಿ, ರೋಚಕವಾದಂತ ಇತಿಹಾಸ ಓದ್ತೀವಿ, ಅದು ಒಪ್ಪಿಗೆ ಹೊಂದತಕ್ಕದ್ದು. ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಸಂಪೂರ್ಣವಾಗಿ ಒಂದು ವಿಜಯನಗರ, ಅಲ್ಲಿ ಮರಾಠ ಸಾಮ್ರಾಜ್ಯವನ್ನು ಹೊರತುಪಡಿಸಿದ್ರೆ ಎಲ್ಲವೂ ಮುಸ್ಲಿಂ ಇತಿಹಾಸವೇ. ಸೊ ಯಾವಾಗ ಮುಸ್ಲಿಮರು ಭಾರತಕ್ಕೆ ಬಂದ್ರು, ಅವರನ್ನ ಹೊರಗಟ್ಟಿ ಮತ್ತೆ ಸಾಕಷ್ಟು ಡಚ್ ಬಂದ್ರು, ಪೋರ್ಚುಗೀಸ್ ಬಂದ್ರು, ಫ್ರೆಂಚರು ಬಂದ್ರು, ಅದರ ಜೊತೆಗೆ ಬ್ರಿಟಿಷರು ಬಂದ್ರು. ಇವರು ಬ್ರಿಟಿಷರು ಬಂದಾದ್ಮೇಲೆ ಈ ಒಂದು ನವಯುಗ ಶುರು ಆಯ್ತು ಅಂತ ನಮ್ಮ ಇತಿಹಾಸಜ್ಞರ ಅಂಬೋಣ. ಹೌದು, ಆದ್ರೆ ನಮ್ಮ ಇತಿಹಾಸಕ್ಕೆ ಒಂದು ಕಪ್ಪು ಚುಕ್ಕಿಯನ್ನು ಹಾಗೆ ವಿದೇಶಿಗರು ಬಂದು, ಹೂಣರು ಬಂದ್ರು, ಗ್ರೀಕರು ಬಂದ್ರು, ಎಷ್ಟು ಪಾರ್ಥಿಯನ್ಸ್ ಬಂದ್ರು, ಎಲ್ರೂ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಬಂದು ನಮ್ಮ ಭಾರತದ ಮೇಲೆ ದಾಳಿ ಮಾಡಿ ಭಾರತದ ಸಂಪತ್ತನ್ನ ಕೊಳ್ಳೆ ಹೊಡೆದು ಸಾಕಷ್ಟು ಜನ ವಾಪಸ್ ಹೋದ್ರು. ಆದ್ರೆ ಕೆಲವೊಬ್ರು ಇಲ್ಲೇ ಉಳ್ಕೊಂಡ್ರು. ಹಾಗೆ ಉಳಿದುಕೊಂಡವರಲ್ಲಿ ಇವರು ಮೊಘಲರ ಚರಿತ್ರೆ ಅತ್ಯಂತ ಕರಾಳ ಚರಿತ್ರೆ ಅಂತಾನೆ ಹೇಳ್ಬೇಕು. ಯಾಕೆ ಅಂತಂದ್ರೆ ಔರಂಗಜೇಬನಂತ ಒಬ್ಬ ವ್ಯಕ್ತಿ ಇಲ್ಲಿ ಮುಸ್ಲಿಂ ಧರ್ಮವನ್ನ ಪ್ರಚಾರ ಮಾಡ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿ ಎಷ್ಟೆಲ್ಲ ತೊಂದರೆಗಳನ್ನ ಅನುಭವಿಸ್ತಾರೆ ಭಾರತೀಯರು ಅನ್ನೋದಕ್ಕೆ ಅದೊಂದು ಬೇರೆ ವಿಚಾರ. ಬಟ್ 19ನೇ ಶತಮಾನ ಇದೆಯಲ್ಲ, 19ನೇ ಶತಮಾನದ ಆದಿ ಭಾಗ, ಅದನ್ನ ನಾವು ಪುನರುಜ್ಜೀವನದ ಕಾಲ ಅಂತ ಕರಿತೀವಿ. ಯಾಕೆ ಅಂತಂದ್ರೆ ಭಾರತೀಯ ಸಮಾಜ ಹೇಗಾಗಿತ್ತು, ಇದನ್ನೆಲ್ಲ ಯಾಕೆ ನಾನು ಪೇಟಿಗೆಯಲ್ಲಿ ಕೊಟ್ಟೆ ಅಂತಂದ್ರೆ ಅದು ನಿಂತ ನೀರಾಗಿ ಅನೇಕ ಅಂಧಾನುಕರಣೆಯನ್ನ ಅವರು ಮಾಡ್ತಾ ಇಲ್ಲಿ ಸಾಕಷ್ಟು ಸಾಮಾಜಿಕ ಸಂಘರ್ಷಗಳು ಮತ್ತೆ ಅಂಧವಿಶ್ವಾಸಗಳು ತಾಂಡವಾಡ್ತಿದ್ವು. ಆ ಸಂದರ್ಭದಲ್ಲಿ ಈ ಎಲ್ಲ
ಅಂತಹ ಆಚರಣೆಗಳನ್ನ ತೊಡೆದು ಹಾಕ್ಲಿಕ್ಕೆ ಸಾಕಷ್ಟು ಮುಂಚೂಣಿಯಲ್ಲಿ ಬಂದ್ರು. ಅದರಲ್ಲಿ ಇರ್ತಕ್ಕಂಥವ್ರು ರಾಜಾ ರಾಮಮೋಹನ್ ರಾಯ್ ಅವರು. ಅದೇ ಈ ಸಮಾಜದಲ್ಲಿ ಇರ್ತಕ್ಕಂಥ ಅತ್ಯಂತ ಜಡವಾಗಿರ್ತಕ್ಕಂಥ ಜಾತಿ ಪದ್ಧತಿ, ಸತಿ ಪದ್ಧತಿ, ಅಸ್ಪೃಶ್ಯತೆ, ಶಿಶು ಹತ್ಯೆ, ನರಬಲಿ ಮತ್ತು ಪರದಾ ಪದ್ಧತಿ, ಇವುಗಳ ಜೊತೆಗೆ ಬಾಲ್ಯ ವಿವಾಹ ಇತ್ತು. ಇಂತಹ ಅನಿಷ್ಟ ಪದ್ಧತಿಗಳು ಆಚರಣೆಯಲ್ಲಿದ್ದವು. ಈ ಸಂದರ್ಭದಲ್ಲಿ ನಾವು ಈಗಾಗಲೇ ಹೇಳಿದೆ, ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಅರಸರು ಆಳ್ವಿಕೆ ಮಾಡಿದ ಕದಂಬರು, ಬಾದಾಮಿ ಚಾಲುಕ್ಯರು, ಕಲಚೂರಿಗಳು, ಕಲ್ಯಾಣ ಚಾಲುಕ್ಯರು, ಹೊಯ್ಸಳರು, ರಾಷ್ಟ್ರಕೂಟರು, ಯಾದವರು, ಸೇವನ್ರು, ಹೀಗೆ ಸಾಕಷ್ಟು ಜನ ಆಳ್ವಿಕೆ ಮಾಡಿ ಅವರು ತಮ್ಮ ಪ್ರತಿಷ್ಠೆಯ ಕನವಾಗಿ ರಾಜಕೀಯದಲ್ಲಿ ಸಾಕಷ್ಟು ಸುಧಾರಣೆಗಳು ಮಾಡಿದ್ರು. ಆದರೆ ಬ್ರಿಟಿಷರು ಬಂದಾಗ ಆ ತರದ ವ್ಯವಸ್ಥೆಗಳಾಗ್ಲಿಲ್ಲ. ಬ್ರಿಟಿಷರು ನಮ್ಮ ಸಂಪತ್ತನ್ನ ಕೊಳ್ಳೆ ಹೊಡೆದದ್ದು ದ ಡಿಸ್ಕವರಿ ಆಫ್ ಇಂಡಿಯಾ, ನೆಹರು ಅವರು ಬರೆದಿರ್ತಕ್ಕಂಥ ಕೃತಿಯಲ್ಲಿ ಸಾಕಷ್ಟು ವಿಚಾರಗಳನ್ನ ಓದ್ತೀವಿ. ನಾನು ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ತಿರ್ತೇನೆ, ನಮ್ಮ ಸಂಪತ್ತು, ನಮ್ಮ ಪಾರಂಪರಿಕ ಸಂಪತ್ತು ಏನಿದೆಯಲ್ಲ, ಈ ದೇವಾಲಯಗಳು, ಸಾಧ್ಯವಾದರೆ ಬ್ರಿಟಿಷರು ಅದನ್ನ ರೇಜ್ ಮಾಡುವ ಸಾಧ್ಯತೆ ಇದ್ರೆ ಅದನ್ನು ಒಯ್ತಿದ್ರು. ಅದಾಗದೇ ಇರೋದಕ್ಕೆ ನಮ್ಮ ಸಂಪತ್ತು ಈಗಲೂ ಉಳಿದಿದೆ. ಏನು ವಾಸ್ತುಶಿಲ್ಪ ಸಂಪತ್ತು ಅನ್ನೋದು. ಇಲ್ಲಿ ಈ ಮಿಷನರಿ ಯಾವಾಗ ಬ್ರಿಟಿಷರು ಭಾರತಕ್ಕೆ ಬಂದ್ರು, ಸಾಕಷ್ಟು ಕಾನೂನುಗಳನ್ನ ತರ್ತಾರೆ. ರಾಬರ್ಟ್ ಕ್ಲೈವ್ನಿಂದ ಹಿಡ್ಕೊಂಡು, ಯಾವಾಗ ಪ್ಲಾಸಿಕದನದಲ್ಲಿ ನಮಗೆ ಸೋಲಾಯ್ತು ಅಲ್ಲಿಂದ ಹಿಡ್ಕೊಂಡು ನಮ್ಮ ಇತಿಹಾಸ ಒಂದು ರೀತಿಯ ಕರಾಳ ಚರಿತ್ರೆ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಬ್ರಿಟಿಷರು ತಮಗೆ ಅನುಕೂಲಕರವಾಗುವಂತ ಯೋಜನೆಗಳನ್ನ, ಕಾಯ್ದೆಗಳನ್ನ ತಂದ್ರು. ಮತ್ತೆ ಅದರಿಂದ ಸಾಕಷ್ಟು ನೋವುಗಳನ್ನ ಭೋಗಿಸಿದ್ರು. ನಮ್ಮ ಲೋಕಲ್ ಕಿಂಗ್ಸ್, ಈ ಸ್ಥಾನಿಕ ಅರಸರು ಕೂಡ ಅದಕ್ಕೆ ಹೊರತಾಗಿರ್ಲಿಲ್ಲ. ಅದಕ್ಕೆ ಚೆನ್ನಮ್ಮನ ಇತಿಹಾಸ ನಮ್ಮ ಕಣ್ಮುಂದಿದೆ. ಸೊ ಇಂಥ ಸಂದರ್ಭದಲ್ಲಿ ಅತ್ಯಂತ ಮೂಢನಂಬಿಕೆ ಇತ್ತು, ಅಂಧಾನುಕರಣೆ ಇತ್ತು. ಜನತೆ ಬಹಳ ಒಂದು ರೀತಿ ವಿಚಾರ ಶೂನ್ಯರಾಗಿದ್ರು. ಅವ್ರು ಏನ್ ಹೇಳ್ತಾರೆ ಕೇಳ್ಬೇಕು ಅನ್ನೋ ಹಂತದಲ್ಲಿ. ಆ ಹಂತದಲ್ಲಿ ನಮ್ಮ ಪಾಶ್ಚಾತ್ಯೀಕರಣ ಅಂತ ಏನ್ ಹೇಳ್ತೀವಿ, ಆ ಕ್ರಿಯಾಶೀಲರಾಗಿ ಕಾರ್ಯ ಪ್ರವೃತ್ತರಾಗಿರ್ತಕ್ಕಂಥವ್ರು, ಒಂದು ಚಿಕಿತ್ಸಕ ದೃಷ್ಟಿಯಿಂದ ಕಾರ್ಯನಿರ್ವಹಿಸಿರ್ತಕ್ಕಂಥವ್ರು ಯಾರು ಅಂತಂದ್ರೆ 19ನೇ ಶತಮಾನದಲ್ಲಿ ನಮ್ಮ ನವೋದಯದ ಕಾಲ ಅಂತ ಕರಿತೀವಿ, ರಾಜಾ ರಾಮಮೋಹನ್ ರಾಯ್ ಅವರು. ಸೊ ರಾಜಾ ರಾಮಮೋಹನ್ ರಾಯ್ ಅವರನ್ನ KM ಪಣಿಕ್ಕರ್ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಭಾರತದ ಇತಿಹಾಸ ಮತ್ತು ಸಂಸ್ಕೃತಿಯಲ್ಲಿ ಉತ್ತಮ ಪಥದಲ್ಲಿ ಕೊಂಡೊಯ್ಯುವಂತ ಒಂದು ಮಾರ್ಗದರ್ಶಕ ಈ ನಿರ್ಧರಿತ ಕಾಲವೇ 19ನೇ ಶತಮಾನ. ಯಾಕೆಂದ್ರೆ ಅಲ್ಲಿ ರಾಜಾ ರಾಮಮೋಹನ್ ರಾಯ್ ಅವರು ಬಂದ್ರು ಅಂತ. ಹಾಗಾದ್ರೆ ನಮ್ಮ ಈ ಪುನರುಜ್ಜೀವನಕ್ಕೆ ಸಾಕಷ್ಟು ಕಾರಣಗಳಿವೆ. ಯಾಕೆ ಈಗಾಗ್ಲೇ ಹೇಳಿದೆ ನಾನು, ಭಾರತದ ಚರಿತ್ರೆನ ಸಂಕ್ಷಿಪ್ತವಾಗಿ ಏನಾಯ್ತು ಅನ್ನೋದ್ರ ಬಗ್ಗೆ ಹೇಳಿದೆ. ಇಲ್ಲಿ ಬ್ರಿಟಿಷರು ಭಾರತಕ್ಕೆ ಬಂದಾಗ ಅವರಿಗೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿಕೊಳ್ಳುವುದಕ್ಕೋಸ್ಕರ ಕೆಲವೊಂದು ಯೋಜನೆಗಳನ್ನ ಜಾರಿಗೊಳಿಸಿದ್ರು. ಅದರಲ್ಲಿ ಚಾರ್ಟರ್ ಆಕ್ಟ್ ಅಂತ ಮಾಡ್ತಾರೆ. ಆ ಮೂಲಕ ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣವನ್ನ ಜಾರಿಗೊಳಿಸ್ತಾರೆ. ಅಂದ್ರೆ ಭಾರತೀಯರಿಗೆ ಪಾಶ್ಚಿಮಾತ್ಯ ವಿಜ್ಞಾನ, ತಂತ್ರಜ್ಞಾನ ಮತ್ತೆ ಪಾಶ್ಚಿಮಾತ್ಯರ ವಿಚಾರ, ಸಂಸ್ಕೃತಿ, ಅವುಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಬಹುಶಃ ಈ ಶಿಕ್ಷಣ ಕಾರಣ ಆಗ್ತದೆ, ಪಾಶ್ಚಾತ್ಯ ಶಿಕ್ಷಣ. ಮತ್ತೆ ಅವರಲ್ಲಿ, ಭಾರತೀಯರಲ್ಲಿ ಒಂದು ಜಾಗೃತಿಯನ್ನು ಉಂಟು ಮಾಡ್ತದೆ, ವೈಚಾರಿಕ ಜಾಗೃತಿಯನ್ನು ಉಂಟು ಮಾಡ್ತದೆ. ಇಲ್ಲಿ ಮುಖ್ಯ ಮೂಲತಃ ಯಾವ್ದು ಕಾರಣ ಅಂತಂದ್ರೆ, ನಮ್ಮ ಭಾರತೀಯರು ಕೂಡ ಬಹಳ ಬುದ್ಧಿವಂತರು. ಇಡೀ ಜಗತ್ತಿಗೆ ಸಾಕಷ್ಟು ವಿಷಯಗಳನ್ನ ಹಂಚಿರ್ತಕ್ಕಂಥ ನಾವು, ಜಗತ್ತಿನ ವಿಶ್ವಗುರು ಅಂತಾನೆ ಮಾನ್ಯತೆ ಪಡೆದಿರ್ತಕ್ಕಂಥವ್ರು. ಆ ಕಾಲದಲ್ಲಿ ಕೂಡ ಸಾಕಷ್ಟು ಜನ ಬುದ್ಧಿವಂತರಿದ್ರು. ಅವರೆಲ್ಲರೂ ಕೂಡ ಭಾರತೀಯ ಶಿಕ್ಷಣ, ಇಂಗ್ಲಿಷ್ ಶಿಕ್ಷಣವನ್ನ ಪಡೆದು ಬುದ್ಧಿಜೀವಿಗಳಾಗಿ ಕ್ರಮೇಣ ಭಾರತದ ಸಂಪ್ರದಾಯಗಳನ್ನ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಈಗ ಅಂದ್ರೆ ಅಂಧಾನುಕರಣೆ, ಮೂಢನಂಬಿಕೆಯನ್ನ ತಲೆಯಲ್ಲಿಟ್ಟುಕೊಂಡು ಜೀವನ ಮಾಡ್ತಿರ್ತಕ್ಕಂಥ ಆರ್ಥೋಡಕ್ಸ್ ಹಿಂದೂ ಸಂಪ್ರದಾಯವಾದಿಗಳು ಏನಿದ್ರಲ್ಲ, ಅವರ ಮನಸ್ಸನ್ನ ಸ್ವಲ್ಪ ಸಡಿಲಗೊಳಿಸ್ತಾರೆ. ಯಾಕೆ ಅಂತಂದ್ರೆ ಭಾರತೀಯ ಸಮಾಜದಲ್ಲಿ ಬೇರೂರಿರ್ತಕ್ಕಂಥ ದುಷ್ಟ ಪದ್ಧತಿಗಳಿದ್ವು. ಅಂದ್ರೆ ಈ ನಮ್ಮ ಭಾರತದ ನೈತಿಕತೆ ತಳಹದಿ ಶಿಥಿಲವಾಗಿರ್ತಕ್ಕಂಥ ಆ ಸಂದರ್ಭದಲ್ಲಿ ಬ್ರಿಟಿಷರು ರೂಪಿಸಿರ್ತಕ್ಕಂಥ ಏಕರೂಪದ ಆಡಳಿತವನ್ನ ಅವರು ಅರ್ಥ ಮಾಡಿಕೊಂಡು, ಅವಾಗ ಏನ್ ಅನಿಸ್ತದೆ ಅವ್ರಿಗೆ ಅಂತಂದ್ರೆ, ಹೌದಲ್ಲ ನಾವೆಲ್ಲ ಒಂದು, ನಮ್ಮಲ್ಲಿ ನವ ಜಾಗೃತಿನ ಉಂಟು ಮಾಡ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾರೆ. ಅದರಲ್ಲಿ ರಾಜಾ ರಾಮಮೋಹನ್ ರಾಯ್ ಅವರು ಮುಂಚೂಣಿಯಲ್ಲಿ ನಿಲ್ತಾರೆ ಅಂತ ಹೇಳ್ತೀನಿ. ಅದಕ್ಕೆ ನಮ್ಮಲ್ಲಿ ಇವನು ರಿಪ್ಪನ್ ಬಂದಾಗ, ರಿಪ್ಪನ್ಗಿಂತ ಮುಂಚೆನೆ ನಮ್ಮಲ್ಲಿ ಏನಾಗಿರ್ತದಂತಂದ್ರೆ, ಈ ಮುದ್ರಣ ಸ್ವಾತಂತ್ರ್ಯನ ಸಂಪೂರ್ಣವಾಗಿ ಕಸಿದುಕೊಳ್ಳಾಗಿರ್ತದೆ. ರಿಪ್ಪನ್ ಬಂದು ವರ್ನಾಕ್ಯುಲರ್ ಆಕ್ಟ್ ಮಾಡ್ತಾನೆ, ಅದ್ರ ನಂತರದ ಕಾಲಾವಧಿ ಆದ್ರೂ ಕೂಡ ಇಲ್ಲಿ
ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ವರ್ನಾಕ್ಯುಲರ್ ಆಕ್ಟ್ ಮಾಡಿ ಮುದ್ರಣ ಸ್ವಾತಂತ್ರ್ಯನ ಸಂಪೂರ್ಣವಾಗಿ ಹರಣ ಮಾಡಿದಾಗ ಈ ಮುದ್ರಣ ಸ್ವಾತಂತ್ರ್ಯವನ್ನ ಪಡ್ಕೊಳ್ಳಿಕ್ಕೆ ಸಾಕಷ್ಟು ಸಂಘರ್ಷಗಳಾಗ್ತವೆ. ಈ ಮುದ್ರಣ ಯಂತ್ರದ ಅನ್ವೇಷಣೆ ನಮ್ಮ ಭಾರತೀಯರು ಮಾಡ್ತಾರೆ. ಅದರ ಜೊತೆಗೆ ಪತ್ರಿಕೋದ್ಯಮದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನ ಭಾರತೀಯರು ಪಡಿತಾರೆ. ಮತ್ತೆ ಈ ಜ್ಞಾನದ ಒಂದು ದಿಗಂತವನ್ನ ಅವರು ತಲುಪ್ತಾರೆ. ಅವರು ಆ ಜ್ಞಾನ ದಿಗಂತ ಅವರು ವಿಸ್ತರಿಸ್ತದೆ. ಸಾಮಾಜಿಕ ಏನು ತೊಂದರೆಗಳಿದ್ವು ಅವುಗಳನ್ನೆಲ್ಲ ಆ ಕೆಡುಕುಗಳನ್ನ ಖಂಡಿಸಿ ವೈಚಾರಿಕ ಲೇಖನಗಳು ಪ್ರಕಟ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇವುಗಳು ಮೋಸ್ಟ್ಲಿ ನಮ್ಮ ಭಾರತದ ಜನತೆಯಲ್ಲಿ ಜಾಗೃತಿಯನ್ನುಂಟು ಮಾಡ್ಲಿಕ್ಕೆ ಸಾಧ್ಯವಾಯಿತು. ಹಾಗೆ ರಾಜಾರಾಮ್ ಮೋಹನ್ ರಾಯ್ ಅವರು ಈ ನಿಟ್ಟಿನಲ್ಲಿ ಕಾರ್ಯ ಮಾಡಿರ್ತಕ್ಕಂಥವರು ಸಾಕಷ್ಟು ಜನರು ಅವರನ್ನ ಕೊಂಡಾಡ್ತಾರೆ. ಅವ್ರ ಜೀವನ ಹೇಳೋಕ್ಕಿಂತ ಪೂರ್ವದಲ್ಲಿ ಅವ್ರ ಬಗ್ಗೆ ಯಾರು ಏನ್ ಹೇಳಿದ್ರು ಅನ್ನೋದನ್ನ ನಾನು ಇಲ್ಲಿ ಮೊದಲು ಹೇಳಿಕ್ ಪ್ರಯತ್ನ ಮಾಡ್ತೀನಿ. ಇವ್ರ ಬಗೆಗೆ ಮಹಾತ್ಮ ಗಾಂಧೀಜಿಯವರು ಬಹಳ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದ್ರೆ, ರಾಜಾರಾಮ್ ಮೋಹನ್ ರಾಯ್ ಅವರು ಭಾರತದಲ್ಲಿ ಸಾಮಾಜಿಕ ಸುಧಾರಣೆಯ ದಾರಿದೀಪ. ಅವರು ಅಂಧಶ್ರದ್ಧೆ ಅನ್ಯಾಯದ ವಿರುದ್ಧ ಅತ್ಯಂತ ಧೈರ್ಯದಿಂದ ಹೋರಾಡಿರ್ತಕ್ಕಂಥ ದಿಟ್ಟ ವ್ಯಕ್ತಿ ಅಂತ ಹೇಳ್ತಾರೆ. ಜೊತೆಗೆ ಜವಾಹರ್ಲಾಲ್ ನೆಹರು ಅವರು ಕೂಡ ಹೇಳ್ತಾರೆ, ಭಾರತೀಯ ಯುಕ್ತಿವಾದದ ಜನಕ ಇವರು, ಬದಲಾವಣೆಯ ಯೋಧ, ಪಯೋನಿಯರ್ ಆಫ್ ಮಾಡರ್ನ್ ಇಂಡಿಯಾ ಅಂತ ಹೇಳ್ತಾರೆ. ಹಾಗೆ ಬಿಪಿನ್ ಚಂದ್ರ ಪಾಲ್ ಅವರು ಧಾರ್ಮಿಕ ಸಮಾಜ ಸುಧಾರಣೆಗಾಗಿ ಸಾಕಷ್ಟು ಅಂದ್ರೆ ತರ್ಕದ ಆಧಾರದ ಮೇಲಿಂದ ಕ್ರಾಂತಿಗೆ ಕರೆ ನೀಡಿರ್ತಕ್ಕಂಥ ಮೊದಲನೇ ಯೋಧ, ಮೊದಲನೆಯ ವ್ಯಕ್ತಿ ಅಂತ ಹೇಳ್ತಾರೆ. ಅಂಬೇಡ್ಕರ್ ಅವರು ಕೂಡ ಎಲ್ಲಾ ವಿಚಾರಗಳಲ್ಲಿ ಒಪ್ಪಿಗೆ ಇಲ್ಲದಿದ್ದರೂ ಕೂಡ ರಾಜಾರಾಮ್ ಮೋಹನ್ ರಾಯ್ ಅವರು ಧೈರ್ಯದಿಂದ ಮುನ್ನುಗ್ಗಿ ಒಂದು ಸಮಾಜ ಸುಧಾರಣೆಗೆ ಮುಂದೆ ನಿಲ್ತಾರೆ. ಅದರಿಂದ ಒಬ್ಬ ನಿಜವಾದ ಸಮಾಜ ಸುಧಾರಕ ಅಂತ ಹೇಳ್ತಾರೆ. ಸುಭಾಷ್ ಚಂದ್ರ ಬೋಸ್ ಅವರು ಕೂಡ ಭಾರತದ ಚೈತನ್ಯದ ಚುಲುಮೆ, ಭಾರತದಲ್ಲಿ ಒಂದು ಚೈತನ್ಯದ ಬೀಜ ನೆಟ್ಟಂತಹ ದೇಶಾಭಿಮಾನಕ್ಕೆ ದಾರಿ ನೀಡಿರತಕ್ಕಂಥವ್ರು, ದೇಶಾಭಿಮಾನಕ್ಕೆ ನೀರು ಹರಿಸಿ ಅದನ್ನ ಮರವಾಗಿ ಬೆಳೆಸುವಂತಹ ಕಾರ್ಯವನ್ನ ಇವರು ಮಾಡಿದ್ರು ಅಂತ ಹೇಳ್ತಾರೆ. ಹಾಗಾಗಿ ಅವರನ್ನ ಆಧುನಿಕ ಭಾರತದ ನಿರ್ಮಾಪಕ ಅಂತಲೂ ಕೂಡ ಹೇಳ್ತಾರೆ. ಅಲ್ಲದೆ ಅವರು ಬಂಗಾಲಿ ಗದ್ಯದಲ್ಲಿ ಸಾಕಷ್ಟು ಕಾರ್ಯ ಮಾಡಿರೋದ್ರಿಂದ ಅವರನ್ನ ಆಧುನಿಕ ಬೆಂಗಾಲಿ ಗದ್ಯ ಸಾಹಿತ್ಯದ ಪಿತಾಮಹ ಅಂತ ಕೂಡ ಕರೀತಾರೆ. ಭಾರತೀಯ ಪುನರ್ಜಾಗೃತಿಯ ಪಿತಾಮಹ ಅಂತಲೂ, ಸಮಾಜ ಸುಧಾರಕ, ನವ ವಿಚಾರಧಾರೆಗಳ ಹರಿಕಾರ. ಅದಷ್ಟೇ ಅಲ್ಲದೆ ತಾವು 15 ಭಾಷೆಗಳಲ್ಲಿ ಪಾಂಡಿತ್ಯವನ್ನ ಪಡೆದಿರೋದ್ರಿಂದ ಇವರನ್ನ ಬಹುಭಾಷಾ ವಿಶಾರದ ಅಂತ ಕೂಡ ಕರೀತಾರೆ. ಹಾಗಾಗಿ ಇವರು ಯಾರು ಏನು ಎತ್ತ ಅಂತ ನೋಡೋದಾದ್ರೆ ಎಲ್ರಿಗೂ ಗೊತ್ತಿರತ್ತೆ ಇವ್ರು ಯಾರು ಅಂತ. ಅವ್ರ ಆರಂಭದ ಜೀವನ ಗೊತ್ತಿರತ್ತೆ. ಭಾರತದ ಪುನರುಜ್ಜೀವನದ ಪಿತಾಮಹ ಮತ್ತು ವೈಚಾರಿಕತೆಯ ಪಿತೃ, ಬ್ರಹ್ಮ ಸಮಾಜದ ಸ್ಥಾಪಕ, ವಿಚಾರವಾದಿ, ಮಾನವತಾವಾದಿ, ಆಸ್ತಿಕವಾದಿಯಾಗಿರ್ತಕ್ಕಂಥ ರಾಜಾರಾಮ್ ಮೋಹನ್ ರಾಯ್ ಅವರು ಈ ಪುನರುಜ್ಜೀವನದ ಚಳವಳಿಯ ಆದ್ಯ ಪ್ರವರ್ತಕರಾಗಿರ್ತಕ್ಕಂಥವ್ರು. ಇವರು 1770 ಕೆಲವೊಬ್ರು ಹೇಳ್ತಾರೆ 72 ಅಂತ, 74ರಲ್ಲಿ ಮೇ 22ರಂದು ಇವರು ಜನಿಸ್ತಾರೆ. ಅವರ ತಂದೆ ರಮಾಕಾಂತ್ ರಾಯ್, ತಾಯಿ ತಾರಾದೇವಿ ಅಂತ. ಇವರ ಪೂರ್ವಿಕರು ಜಮೀನ್ದಾರಾಗಿದ್ದರು. ರಾಯರು ಚಿಕ್ಕ ವಯಸ್ಸಿನಲ್ಲೇನೆ ಪಾಟ್ನಾ ಮತ್ತು ವಾರಣಾಸಿಗಳಲ್ಲಿ ಅಧ್ಯಯನ ಮಾಡ್ತಾರೆ. ಅಲ್ಲಿ ಅವ್ರು ಓದ್ಬೇಕಾದ್ರೆ ಬಂಗಾಳಿ, ಸಂಸ್ಕೃತ, ಗ್ರೀಕ್, ಫ್ರೆಂಚ್, ಇಂಗ್ಲಿಷ್, ಪರ್ಷಿಯನ್, ಅರೇಬಿಕ್, ಹಿಬ್ರೂ, ಲ್ಯಾಟಿನ್ ಈ ಎಲ್ಲ ಭಾಷೆಗಳಲ್ಲಿ ಅಂದ್ರೆ ಒಟ್ಟು 15 ಭಾಷೆಗಳಲ್ಲಿ ತಮ್ಮ ಪ್ರಭುತ್ವವನ್ನ ಸಾಧಿಸ್ತಾರೆ. ತಮ್ಮ 16ನೇ ವಯಸ್ಸಿಗೆ ಅವರು ಅಂದ್ರೆ ಇದೆಲ್ಲ ತಿಳುವಳಿಕೆಯನ್ನ ಪಡೆದಿರ್ತಕ್ಕಂಥ ನೋಡ್ರಿ, ವಿದ್ಯೆ ಯಾರಪ್ಪನ ಸೊತ್ತಲ್ಲ. ಅದಕ್ಕೆ ಇದು ವಿದ್ಯೆ ಏನಿದೆ ಅಲ್ಲ, ನಾಲೆಜ್ ಇಸ್ ಪವರ್ ಅಂತ ಹೇಳ್ತಾರೆ. ಈ ಎಲ್ಲ ಇದರಲ್ಲಿ ಪಾಂಡಿತ್ಯವನ್ನ ಪಡೆದಿರ್ತಕ್ಕಂಥ ರಾಜಾರಾಮ್ ಮೋಹನ್ ರಾಯ್ ಅವರು ಅಂಧ ಆಚರಣೆಗಳ ವಿರುದ್ಧ ಸಿಡಿದೇಳ್ತಾರೆ. ಮುಖ್ಯವಾಗಿ ಸಾಕಷ್ಟು ವಿವಾಹಕ್ಕೂ ಆದ್ಯತೆಯನ್ನು ಕೊಡುವಲ್ಲಿ ಅವರು ಸಾಕಷ್ಟು ಪ್ರಯತ್ನ ಮಾಡ್ತಾರೆ. ಮುಖ್ಯವಾಗಿ ಸತಿ ಸಹಗಮನ ಪದ್ಧತಿಯನ್ನ ನಿಷೇಧ ಮಾಡುವಲ್ಲಿ ಅವರು ವಿಲಿಯಂ ಬೆಂಟಿಂಕ್, ಆ ಸಂದರ್ಭದಲ್ಲಿ ಅವರು ಗವರ್ನರ್ ಆಗಿರ್ತಕ್ಕಂಥ ವಿಲಿಯಂ ಬೆಂಟಿಂಕ್ ಅವ್ರಿಗೆ ಬೆನ್ನತ್ತಿ ಈ ಅನಿಷ್ಟ ಪದ್ಧತಿಗಳ ಬಗ್ಗೆ ಅವ್ರಿಗೆ ಮಾಹಿತಿಯನ್ನು ನೀಡಿ ಅದನ್ನ ತಡೆ ಹಿಡಿಯಲಿ ಸಾಕಷ್ಟು ಶ್ರಮ ವಹಿಸ್ತಾರೆ. ಅಷ್ಟೇ ಅಲ್ಲದೆ
ರಾಜಾರಾಮ್ ಮೋಹನ್ ರಾಯ್ ಅವರು ಕಾಶಿಯಲ್ಲಿ ವೇದಾಂತ ಅಧ್ಯಯನ ಮಾಡಿದ್ರು. 1803 ಅವರು ಅವರ ತಂದೆ ತೀರಿಕೊಂಡ ನಂತರ ಮುರ್ಷಿದಾಬಾದಿಗೆ ಬರ್ತಾರೆ. ಆಗ ಅವರು ಅಲ್ಲಿ ತುಹವತ್ ಉಲ್ ಮುಹಹಿದ್ ಅಂತ ಒಂದು, ಅಂದ್ರೆ ಏಕದೇವೋಪಾಸನೆಯ ಬಗೆಗೆ ಒಂದು ಪುಸ್ತಕವನ್ನ ಬರೀತಾರೆ, ಕಿರುಹೊತ್ತಿಗೆ ಬರೀತಾರೆ. ಮೂಢನಂಬಿಕೆ ಮೂರ್ತಿ ಪೂಜೆಗಳನ್ನ ಖಂಡನೆ ಮಾಡ್ತಾರೆ. ಅನಂತರ ಅವ್ರನ್ನ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ದಿವಾನರಾಗಿ ಕೆಲಸಕ್ಕೆ ಸೇರ್ತಾರೆ. ಪಾಶ್ಚಿಮಾತ್ಯ ಸಂಸ್ಕೃತಿಯ ಅರಿವು ಅಲ್ಲಿ ಉಂಟಾಗ್ತದೆ ಅವ್ರಿಗೆ. ಅಲ್ಲಿ ಅನಂತರ ವೃತ್ತಿ ತ್ಯಾಗ ಮಾಡ್ತಾರೆ. ನಂತರ ಅವರು ಇದಕ್ಕೆ 1815 ಕಲ್ಕತ್ತಾಗೆ ಬಂದು ನೆಲೆಸ್ತಾರೆ. ಅಲ್ಲಿ ಒಂದು ಆತ್ಮೀಯ ಸಭಾ ಅಂದ್ರೆ ಸ್ನೇಹಿತರ ಸಂಘ ಸ್ಥಾಪನೆ ಮಾಡ್ತಾರೆ. ಇದರ ಕೆಲಸ ಏನು ಅಂತಂದ್ರೆ ಸಾಮಾಜಿಕ ಪಿಡುಗುಗಳನ್ನ ತೊಡೆದು ಹಾಕುವುದು, ಮುಖ್ಯವಾಗಿ ವಿಧವಾ ವಿವಾಹಕ್ಕೆ ಪ್ರಾಧಾನ್ಯತೆ ನೀಡುವುದು, ಸ್ತ್ರೀಯರಿಗೆ ಶಿಕ್ಷಣ ಅಷ್ಟೇ ಅಲ್ಲ, ಸ್ತ್ರೀಯರಿಗೆ ಆಸ್ತಿ ಹಕ್ಕು, ಇವುಗಳ ಜೊತೆಗೆ ಆ ಸಂದರ್ಭದಲ್ಲಿ ನರಬಲಿಗಳು ಜಾಸ್ತಿ ಆಗ್ತಿತ್ತು. ಹಾಗಾಗಿ ಸ್ತ್ರೀಯರನ್ನ ಒಂದು ಕತ್ತಲೆಯಲ್ಲೇ ಇಟ್ಟಿದ್ರು. ಸಮಾಜದಲ್ಲಿ ಪರದಾ ಪದ್ಧತಿ ಇತ್ತು. ಯಾಕಂತಂದ್ರೆ ಮುಸ್ಲಿಮರು ಈಗಾಗ್ಲೇ ಆಳ್ವಿಕೆ ಮಾಡಿರೋದ್ರಿಂದ ಹೆಣ್ಣು ಮಕ್ಕಳ ಸಂರಕ್ಷಣೆ ಅಗತ್ಯವಾಗಿರೋದ್ರಿಂದ ಈ ಪರದಾ ಪದ್ಧತಿ ಈಗ ಮುಸ್ಲಿಮರು ಅನುಸರಿಸ್ತಾರೆ. ಆದ್ರೆ ಮೊದಲು ಮಧ್ಯಯುಗದ ಕಾಲಾವಧಿಯಲ್ಲಿ ಅದನ್ನ ಎಲ್ಲ ಹಿಂದೂಗಳು ಆಚರಿಸ್ತಿದ್ರು. ಈಗ ರಾಜಸ್ಥಾನದಲ್ಲಿ ರಜಪೂತರು ಅದನ್ನ ಆಚರಿಸ್ತಾರೆ. ಹಾಗೆ ಹೆಣ್ಣು ಮಕ್ಕಳಿಗೆ ಬಹಳ ಕೀಳು ಮಟ್ಟದ ಸಮಾಜದಲ್ಲಿ ಬಹಳ ಕೀಳಾಗಿ ಅವ್ರನ್ನ ನಡೆಸ್ಕೊಳ್ಳಾಗ್ತಿತ್ತು. ಕೇವಲ ಗೃಹ ಕೃತ್ಯಗಳಿಗೆ ಮಾತ್ರ ಅವ್ರನ್ನ ಸೀಮಿತವಾಗಿಡ್ಲಾಗಿತ್ತು. ಅದಕ್ಕೆ ಮೂಢನಂಬಿಕೆಗಳಿಗೆ ವಿರೋಧ ಮಾಡುವಂತಹ ಕೆಲಸವನ್ನ ಕೈಗೊಳ್ತಾರೆ ಈ ಮೂಲಕ. ಅದರಲ್ಲಿ ಈಗಲೂ ಪ್ರಾಣಿ ಬಲಿ ನಡೀತದೆ ಅಂದ್ರೂ ಕೂಡ ಬಹಳ ಕಡಿಮೆ ಈಗ ನಡೆಯೋದು, ಎಲ್ಲೋ ಒಂದ್ ಕಡೆಗೆ ಗೊತ್ತಿಲ್ಲದೆ ನಡೀತಿರ್ತಕ್ಕಂಥದ್ದು. ಆದ್ರೆ ಪ್ರಾಣಿ ಬಲಿ, ಮೂರ್ತಿ ಪೂಜೆ, ಮೂಢನಂಬಿಕೆ, ಕಂದಾಚಾರಗಳನ್ನ ವಿರೋಧಿಸಿ ಅವುಗಳನ್ನ ಜನರಿಗೆ ತಿಳಿಸೋದು ಹೇಗೆ ಅಂತಂದ್ರೆ ಲೇಖನದ ಮೂಲಕ ಜನರಿಗೆ ತಿಳಿಸುವಂತ ಕಾರ್ಯವನ್ನ ಮಾಡ್ತಾರೆ. ಸೊ ಅದಕ್ಕೆ ಈ ಆತ್ಮೀಯ ಸಭಾದ ಅವರ ಏನು ಸ್ನೇಹಿತರ ಬಳಗ ಇತ್ತಲ್ಲ, ಅವರೆಲ್ಲರೂ ಕೂಡ ಈ ಕಾರ್ಯದಲ್ಲಿ ತೊಡಗುತ್ತಾರೆ. ರಾಜಾರಾಮ್ ಮೋಹನ್ ರಾಯ್ ಅವರು ತಮ್ಮ ಕಾಲಾವಧಿಯಲ್ಲಿ ನ್ಯಾಯಾಂಗ ಸುಧಾರಣೆಗೂ ಕೂಡ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾರೆ. ಅಂದ್ರೆ ಈಗೇನಾಗಿರ್ತದೆ ಅಂತಂದ್ರೆ ಅಲ್ಲಿ ಮೊದಲು ಬ್ರಿಟಿಷರು ಆಳೋಕ್ಕಿಂತ ಪೂರ್ವದಲ್ಲಿ ಇವರು ಮುಸ್ಲಿಮರ ಆಳ್ವಿಕೆ ಮಾಡ್ತಿದ್ರು. ಮುಸ್ಲಿಮರು ತಮ್ಮದೇ ಆಗಿರ್ತಕ್ಕಂಥ ಕಾನೂನುಗಳನ್ನು ಜಾರಿಗೊಳಿಸಿದ್ರು. ಈಗಲೂ ಕೂಡ ನಾವು ಎಷ್ಟೋ ಕೋರ್ಟ್ ಭಾಷೆ ಅಂತಾನೆ ಕರಿತೀವಿ. ಅದರಲ್ಲಿ ಸಾಕಷ್ಟು ಪರ್ಷಿಯ ಅರೇಬಿಕ್ ಶಬ್ದಗಳನ್ನ ನಾವು ಕಾಣ್ತೀವಿ. ಅದನ್ನ ನಿಮ್ಗೆಲ್ಲ ತಿಳಿದಿದ್ದ ವಿಚಾರವೇ. ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಈ ಆಂಗ್ಲ ಭಾಷಿಕರು ನಮ್ಮ ದೇಶೀಯ ಭಾಷೆಗಳ ಬಗ್ಗೆ ಅವ್ರಿಗೆ ಗಮನ ಇರೋದಿಲ್ಲ, ಅದ್ರ ಬಗ್ಗೆ ಅವ್ರಿಗೆ ಜ್ಞಾನನೂ ಇರೋದಿಲ್ಲ. ಹಾಗಾಗಿ ಭಾಷಾ ತೊಂದರೆ ಇರುತ್ತೆ. ಆ ಸಂದರ್ಭದಲ್ಲಿ ಅವರು ಏನು ಯೋಜನೆಗಳನ್ನ ಮಾಡ್ಕೊಂಡು, ಕಾನೂನುಗಳನ್ನ ಮಾಡ್ಕೊಂಡು, ನ್ಯಾಯಾಂಗ ಅಂದ್ರೆ ಇಂಡಿಯನ್ ಲಾ ಪೆನಲ್ ಕೋಡ್ ಅಂತ ಮಾಡ್ಕೋತಾರೆ. ಅದರಲ್ಲಿ ಆಂಗ್ಲ ಭಾಷಿಕ ನ್ಯಾಯಾಧೀಶರೇ ಹೆಚ್ಚಾಗಿರ್ತಾರೆ. ಹಿಂದೂ ಮುಸ್ಲಿಂ ಕಾನೂನುಗಳ ಬಗ್ಗೆ ಅವ್ರಿಗೆ ಕೊಂಚವೂ ಅರಿವು ಇರಂಗಿಲ್ಲ. ಹಾಗಾಗಿ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗುವ ಸಾಧ್ಯತೆಗಳು ಇದ್ವು. ಅದನ್ನ ತಡೆ ಹಿಡಿಲಿಕ್ಕೆ ಇವ್ರೇನ್ ಮಾಡ್ತಾರೆ ಅಂತಂದ್ರೆ ಈ ನಮ್ಮ ದೇಶೀಯ ಜನರಿಗೆ ಅನುಕೂಲಕರವಾಗುವಂತೆ ಅವರು ಜೂರಿ ಪದ್ಧತಿಯನ್ನ ತಂದಿರ್ತಾರೆ. ಈ ಜೂರಿ ಪದ್ಧತಿಯನ್ನ ಇವರು ಅದನ್ನ ತಡೆ ಹಿಡಿತಾರೆ. ಜೂರಿ ಪದ್ಧತಿಯಲ್ಲಿ ಬ್ರಿಟಿಷರೇ ಹೆಚ್ಚಾಗಿರೋದ್ರಿಂದ, ಭಾರತೀಯರು ಯಾರು ಅಲ್ಲಿ ನ್ಯಾಯಾಧೀಶರು ಇಲ್ಲದಿರೋದ್ರಿಂದ, ಭಾಷಾ ಅರ್ಥ ಆಗದಿರೋದ್ರಿಂದ, ಅವ್ರಿಗೆ ಕೇಸನ್ನ ಸರಿಯಾಗಿ ಸ್ಟಡಿ ಮಾಡ್ಲಿಕ್ಕೆ ಸಾಧ್ಯತೆ ಆಗದಿರೋದ್ರಿಂದ, ಸಾಕಷ್ಟು ತೊಂದರೆಗಳಾಗ್ತಿರೋದ್ರಿಂದ ಇದನ್ನ ತಡೆ ಹಿಡಿಯುವುದು ಮೊದಲ ಕರ್ತವ್ಯ ಅಂತ ಅಪರಾಧಿಗಳು ಶಿಕ್ಷೆಯಿಂದ ಅಂದ್ರೆ ಅವರು ತಪ್ಪಿಸ್ಕೊಳ್ಳೋ ಸಾಧ್ಯತೆ ಇತ್ತು. ನಿರಪರಾಧಿಗಳು ಶಿಕ್ಷೆಗೆ ಗುರಿ ಆಗ್ಬಾರ್ದು ಅನ್ನೋದೇ ಒಂದು ಉದ್ದೇಶ ಇತ್ತು. ಹಾಗಾಗಿ ಆ ಜೂರಿ ಪದ್ಧತಿಯ ಜಾರಿಗೆ ಅವರು ತಡೆ ಒಡ್ತಾರೆ. ಮತ್ತೆ ಇಂಗ್ಲಿಷ್ ಶಿಕ್ಷಣವನ್ನ ಪ್ರತಿಪಾದನೆ ಮಾಡ್ತಾರೆ. ಯಾಕೆ ಅಂತಂದ್ರೆ ನಮ್ಮ ಭಾರತೀಯರು ಆವಾಗ ಹಡಗಿನಲ್ಲಿ ಮೊಟ್ಟ ಮೊದಲು ಇಂಗ್ಲೆಂಡಿಗೆ ಪ್ರಯಾಣ ಮಾಡಿರ್ತಕ್ಕಂಥವ್ರೆ ರಾಜಾರಾಮ್ ಮೋಹನ್ ರಾಯ್ ಅವರು. ಸೊ ಅವಾಗ ಏನಿತ್ತು ಅಂದ್ರೆ ಎಂಥ ಅಂಧಶ್ರದ್ಧೆಗಳಿದ್ವು ಅಂತಂದ್ರೆ, ಯಾರು ಹಡಗಿನಲ್ಲಿ ಪ್ರಯಾಣ ಮಾಡ್ತಾರೋ, ಯಾರು ಸಾಗರವನ್ನ ದಾಟ್ತಾರೋ ಅವ್ರು ಮಹಾಪಾಪಿಗಳು ಅಂತ ಪರಿಗಣಿಸಲಾಗ್ತಿತ್ತು. ಈ ಒಂದು ಸಾರಿಗೆ ಸಂಪರ್ಕಕ್ಕಾಗಿ ಅವರು ಮಾಡಿಕೊಂಡಿರ್ತಕ್ಕಂಥ ರೈಲು ಸಾರಿಗೆ ವ್ಯವಸ್ಥೆಯಲ್ಲಿ ಕೂಡ ರೈಲಿನಲ್ಲಿ ಪ್ರಯಾಣ ಮಾಡಿದ್ರು ಕೂಡ
ಅದು ಮಹಾಪಾಪ ಅಂತ ಸಂಪ್ರದಾಯವಾದಿಗಳು ಖಂಡನೆ ಮಾಡ್ತಿದ್ರು. ಅಂತಹ ಸಂದರ್ಭದಲ್ಲಿ ಭಾರತದ ಪ್ರಗತಿಗೆ ಭಾರತೀಯರ ಒಂದು ಪ್ರಗತಿಗೆ ಅವರು ಶ್ರಮ ಪಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ಇಂಗ್ಲಿಷ್ ಶಿಕ್ಷಣದ ಅವಶ್ಯಕತೆಯನ್ನ ಎತ್ತಿ ತೋರ್ತಾರೆ. ಅದಕ್ಕೆ ಪಾಶ್ಚಾತ್ಯ ಒಂದು ವೇಳೆ ಇಂಗ್ಲಿಷ್ ಶಿಕ್ಷಣವನ್ನ ನಾವು ಪಡ್ಕೊಂಡಿದ್ದೇ ಆದರೆ ನಮ್ಗೆ ಪಾಶ್ಚಾತ್ಯ ವಿಜ್ಞಾನ, ಸಾಹಿತ್ಯ, ಅವರ ತತ್ವಜ್ಞಾನ, ಅವರ ಉದಾರ ತತ್ವಗಳು ಇವುಗಳನ್ನ ಅಧ್ಯಯನ ಮಾಡೋದ್ರಿಂದ ಎಲ್ಲಾ ವಿಚಾರಗಳು ಭಾರತೀಯರಿಗೆ ತಿಳಿಬಹುದು ಅನ್ನೋದಕ್ಕೆ ಮೊದಲು ಏನ್ ಮಾಡ್ತಾರೆ ಅಂತಂದ್ರೆ ಭಾರತೀಯರಿಗೆ ಬ್ರಿಟಿಷ್ ಶಿಕ್ಷಣವನ್ನ ಪಡ್ಕೊಳ್ಳಿಕ್ಕೆ ಅವರು ಕರೆ ನೀಡ್ತಾರೆ. ಅಂದ್ರೆ ಮೊದಲೇನಿತ್ತು ಅಂತಂದ್ರೆ ಪರ್ಷಿಯನ್ ಭಾಷೆ ಇತ್ತು. ಪರ್ಷಿಯನ್ ಭಾಷೆ ಬದಲಿಗೆ ಅವರು ಇಂಗ್ಲಿಷ್ ಭಾಷೆಯನ್ನ ಕಲೀರಿ, ಅದು ಆಡಳಿತ ಭಾಷೆ ಆಗ್ಲಿ, ಅಂದ್ರೆ ಅದಕ್ಕೆ ಬದಲಾಗಿ ಏನಾದ್ರೂ ಅಂದ್ರೆ ನಾವ್ ಏನಾದ್ರೂ ನಮ್ಮ ವಿಚಾರಗಳನ್ನ ಅವ್ರ ಮುಂದೆ ಪ್ರಸ್ತುತಪಡಿಸ್ಲಿಕ್ಕೆ ಅದು ಸಹಾಯವಾಗಬಹುದು ಅನ್ನೋದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಇಂಗ್ಲಿಷ್ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ. ಅದಕ್ಕೆ ಈ ಇಂಗ್ಲಿಷ್ ಶಿಕ್ಷಣವನ್ನ ವಿಲಿಯಂ ಬೆಂಟಿಂಕ್ ಅವರ ಸಹಾಯದಿಂದ ಮೆಕ್ಯಾಲೆ ಅದರಲ್ಲಿ ಸಹಕಾರ ಮಾಡ್ತಾರೆ. ಮೆಕ್ಯಾಲೆ ಶಿಕ್ಷಣ ತಜ್ಞ ಅನ್ನೋ ಕಾರಣಕ್ಕಾಗಿ ಸಾಕಷ್ಟು ಶಿಫಾರಸುಗಳನ್ನ ಮಾಡಿದ್ದು ಚರಿತ್ರೆಯಲ್ಲಿ ಉಲ್ಲೇಖ ಆಗಿದೆ. ಸೊ ಮೆಕ್ಯಾಲೆ ಏನಿದಾರಲ್ಲ ಅವರ ಸಹಕಾರದಿಂದ ಸಂಸ್ಕೃತ ಪಾಠಶಾಲೆಗಳಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರಿಗೆ ನಂಬಿಕೆ ಇರಲಿಲ್ಲ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಈಗ ಇಂಗ್ಲಿಷ್ ಶಿಕ್ಷಣವನ್ನ ಜಾರಿಗೊಳಿಸ್ಬೇಕು ಅಂತ ಅವರೇ ಸ್ವತಃ ಕಲ್ಕತ್ತಾದಲ್ಲಿ ಹಿಂದೂ ಕಾಲೇಜ್ ಅನ್ನ ಸ್ಥಾಪನೆ ಮಾಡ್ತಾರೆ 1817ರಲ್ಲಿ. ಇಂಗ್ಲಿಷ್ ಶಾಲೆ ಮತ್ತು ಏಕದೇವತಾ ಸಿದ್ಧಾಂತವನ್ನ ಬೋಧನೆ ಮಾಡ್ಲಿಕ್ಕೆ ಸಂಸ್ಕೃತ ವೇದಾಂತ ಕಾಲೇಜುಗಳನ್ನು ಕೂಡ ಸ್ಥಾಪನೆ ಮಾಡ್ತಾರೆ 1826ರಲ್ಲಿ. ಹಿಂದೂ ಕಾಲೇಜ್ ಮುಂದೆ ಕಲ್ಕತ್ತಾ ಪ್ರೆಸಿಡೆನ್ಸಿ ಕಾಲೇಜ್ ಅಂತ ಆಗತ್ತೆ. ಅನಂತರ ಇವರು ಇಂಗ್ಲಿಷ್ ಭಾಷೆ, ಪಾಶ್ಚಾತ್ಯ ತತ್ವಜ್ಞಾನ, ವಿಜ್ಞಾನ, ದೇಶೀಯ ಭಾಷೆಗಳಲ್ಲಿ ಬೋಧನೆ ಮಾಡಬೇಕು ಅಂತ ಮಾಡ್ತಾರೆ. ಯಾಕಂದ್ರೆ ಅವರು ದೇಶೀಯ ಭಾಷೆಗಳೆಲ್ಲ ಬೋಧನೆ ಆದ್ರೆ ಮಾತ್ರ ನಮ್ಗೆ ಅವರ ತತ್ವಶಾಸ್ತ್ರದ ಬಗ್ಗೆ ಅರ್ಥ ಆಗೋದು ಅಂತ ತಿಳ್ಕೊಂಡು ಇದರ ಜೊತೆಗೆ ಅವರು ಇನ್ನೊಂದು ಮಹತ್ ಕಾರ್ಯ ಮಾಡ್ತಾರೆ. ಏನು ಅಂದ್ರೆ ಅದು ಮಹಿಳಾ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಮಹಿಳಾ ಶಿಕ್ಷಣಕ್ಕಾಗಿ ಅವರು ಶಾಲೆಗಳನ್ನ ಸ್ಥಾಪನೆ ಮಾಡ್ತಾರೆ. ಬಂಗಾಳದಲ್ಲಿ ಓರಿಯೆಂಟಲ್ ಕಾಲೇಜ್ ಸ್ಥಾಪನೆ ಆಗ್ತದೆ. ಜೊತೆಗೆ ಎಷ್ಟೋ ಜನ ಇದನ್ನ ವಿರೋಧ ಮಾಡ್ತಾರೆ. ಯಾಕೆ ಇಂಗ್ಲಿಷ್ ಶಿಕ್ಷಣವನ್ನ ಕಲಿಬೇಕು, ಯಾಕೆ ಇದನ್ನ ಮಾಡ್ಬೇಕು, ಇದನ್ನ ಯಾಕೆ ಕಲಿಬೇಕು, ನಮ್ಮ ಭಾರತೀಯ ಶಿಕ್ಷಣ ಅತ್ಯಂತ ಅಮೋಘವಾದದ್ದು, ಅದನ್ನೇ ಕಲಿಯೋದು ಅಂತ ಎಷ್ಟೋ ಜನ ಅವ್ರಿಗೆ ವಿರೋಧ ಮಾಡ್ತಾರೆ. ಆದ್ರೆ ಇವರು ಯಾವುದನ್ನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವರು ಮೊದಲೇ ಕ್ರಾಂತಿಕಾರಿಗಳಾಗಿರ್ತಾರೆ. ತಮ್ಮ ವಿಚಾರಧಾರೆಗಳನ್ನ ಅವರು ಯಾವುದನ್ನು ತಲೆ ಕೆಡಿಸ್ಕೊಳ್ಳದೆ ಅವುಗಳನ್ನ ಇಂಪ್ಲಿಮೆಂಟ್ ಮಾಡ್ತಿರ್ತಾರೆ. ಹಾಗಾಗಿ ನಿಶ್ಚಿತವಾಗಿ ಒಬ್ಬ ಶ್ರೇಷ್ಠ ವಿದ್ವಾಂಸ ಅಂತಾನೆ ಹೇಳ್ಬೋದು. ಇದರ ಜೊತೆಗೆ ಅವರು ಒಬ್ಬ ಉತ್ತಮ ವಿದ್ವಾಂಸರಾಗಿದ್ರು. ಸಾಕಷ್ಟು ಕೃತಿಗಳನ್ನ ರಚನೆ ಮಾಡಿದ್ರು. ಈಗಾಗ್ಲೇ ಹೇಳಿದೆ ನಿಮಗೆ 15 ಭಾಷೆಗಳಲ್ಲಿ ಪಾಂಡಿತ್ಯವನ್ನ ಪಡೆದಿರ್ತಕ್ಕಂಥ ರಾಜಾರಾಮ್ ಮೋಹನ್ ರಾಯ್ ಅವರು ಸಾಕಷ್ಟು ಭಾಷೆಗಳಲ್ಲಿ ಅವರು ತಮ್ಮ ಕೃತಿಗಳನ್ನ ರಚಿಸ್ತಾರೆ. ವೇದಗಳನ್ನ, ಉಪನಿಷತ್ತುಗಳನ್ನ ಇಂಗ್ಲಿಷ್ನಲ್ಲಿ ತರ್ಜುಮೆ ಮಾಡ್ತಾರೆ, ಬಂಗಾಳಿ ಭಾಷೆಯಲ್ಲಿ ತರ್ಜುಮೆ ಮಾಡ್ತಾರೆ, ಮತ್ತೆ ಬಂಗಾಳಿ ಭಾಷೆಯ ನಿಘಂಟನ್ನ ಅವರು ತಯಾರು ಮಾಡ್ತಾರೆ. ಅಷ್ಟೇ ಅಲ್ಲದೆ ವೇದಾಂತ ಸಾರ ಮತ್ತೆ ಮಂಡುಕ ಉಪನಿಷತ್, ಗಿಫ್ಟ್ ಆಫ್ ಮೆನೋಥಿಸ್ಟ್ ಅಂತ ಒಂದು, ಆಮೇಲೆ ದ ಗೈಡ್ ಟು ದ ಪೀಸ್ ಅಂಡ್ ಹ್ಯಾಪಿನೆಸ್ ಅನ್ನೋದನ್ನ, ದ ಪ್ರಿನ್ಸೆಪ್ಟ್ ಆಫ್ ಏನು ಜೀಸಸ್, ಬೆಂಗಾಲಿ ಗ್ರಾಮರ್ ಎಂಬ ಕೃತಿಗಳನ್ನ ಅವರು ರಚನೆ ಮಾಡ್ತಾರೆ. ಹಾಗಾಗಿ ಅವರನ್ನ ಆಗ್ಲೇ ಹೇಳಿದೆ ನಾನು, ಅವರನ್ನ ಆಧುನಿಕ ಬೆಂಗಾಲಿ ಗದ್ಯ ಸಾಹಿತ್ಯದ ಪಿತಾಮಹ ಅಂತ ಕರೀತಾರೆ ಅಂತ. ಹೌದು, ಇವೆಲ್ಲವುಗಳನ್ನು ರಚನೆ ಮಾಡಿರೋದ್ರಿಂದ ಅವರು ಹುಬ್ಳಿಯಲ್ಲಿ ಜನಿಸಿದ್ದು, ಬಂಗಾಳದಲ್ಲೇ ಜನಿಸಿದ್ದು, ಅದೊಂದು ಹೇಳ್ಬೇಕಾಗಿತ್ತು. ಆ ಹುಬ್ಳಿಯ ಜಿಲ್ಲೆಯ ಹುಬ್ಳಿ ಜಿಲ್ಲೆಯ ರಾಮನಗರದಲ್ಲಿ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥವ್ರು. ಈ ರಾಮನಗರದ ಬ್ರಾಹ್ಮಣ ನೋಡ್ರಿ, ಆ ಕಾಲದಲ್ಲಿ ಬ್ರಾಹ್ಮಣರು ಮುಂಚೂಣಿಯಲ್ಲಿ ಇದ್ರು. ಮತ್ತೆ ಸಮಾಜದಲ್ಲಿ ಅವ್ರಿಗೊಂದು ಉನ್ನತ ಸ್ಥಾನಮಾನ ಇತ್ತು. ಅತ್ಯಂತ ಅವ್ರನ್ನ ಕ್ಲರ್ಜಿ ಪೀಪಲ್ ಅಂತ ಏನ್ ಕರಿತೀವಿ ಹಾಗೆ ಅವ್ರನ್ನ ಪರಿಗಣಿಸಲಾಗ್ತಿತ್ತು. ಆದರೆ ರಾಜಾರಾಮ್ ಮೋಹನ್ ರಾಯ್ ಅವರು ಈ ಬ್ರಾಹ್ಮಣ ಸಮುದಾಯದಲ್ಲಿರ್ತಕ್ಕಂಥ ಕೆಲವೊಂದು ಅನಿಷ್ಟ ಪದ್ಧತಿಗಳ ವಿರುದ್ಧ
ಕಾರ್ಯಚಟುವಟಿಕೆಯನ್ನು ಮಾಡ್ತಾರೆ. ಅದು ಬಹಳ ಎಲ್ಲರೂ ಕೂಡ ಅವರನ್ನ ಶ್ಲಾಘಿಸಬೇಕು ಅಂತ ಕಾರ್ಯವನ್ನು ಮಾಡ್ತಾರೆ. ಇನ್ನು ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಯಾವ್ದು ಮಾಡ್ತಾರೆ ಅವರು ಅಂತಂದ್ರೆ ಸತಿ ಪದ್ಧತಿಯ ನಿಷೇಧ ಕಾಯ್ದೆಯನ್ನ ಮಾಡ್ತಾರೆ. ಈ ಸತಿ ಪದ್ಧತಿ ಎಂಥ ಘೋರವಾಗಿರ್ತಕ್ಕಂಥ ಪದ್ಧತಿಯಾಗಿತ್ತು ಅಂತಂದ್ರೆ ಇದನ್ನ ಡಾಕ್ಟರ್ ಅಂಬೇಡ್ಕರ್ ಅವರು ಒಂದು ಲೇಖನವನ್ನ ಬರೀತಾರೆ. ಏನು ಅಂತಂದ್ರೆ ಕ್ರಾಂತಿ ಮತ್ತು ಪ್ರತಿಕ್ರಾಂತಿ ಅಂತ. ಅದರಲ್ಲಿ ಈಗಾಗಲೇ ನಮ್ಗೆ ಗೊತ್ತಿದೆ, ಉಪನಿಷತ್ ಈ ಸ್ಮೃತಿಕಾರರು ಭಾರತದಲ್ಲಿ ಭಾರತೀಯ ಸ್ತ್ರೀಯರಿಗೆ ಎಳ್ಳಷ್ಟು ಮಾನ್ಯತೆಯನ್ನು ಕೊಡ್ಲಿಲ್ಲ. ಅದಕ್ಕೆ ಅವ್ರನ್ನ ನ ಸ್ತ್ರೀ ಸ್ವಾತಂತ್ರ್ಯ ಮರತಿ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಹೇಳ್ತಾರೆ ಯತ್ರ ನಾರಿಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತ. ಅದೆಲ್ಲವೂ ಕೂಡ ಇದ್ರೂ ಕೂಡ ಮನು ಮಹಾಶಯ ಅಂತೂ ಭಾರತದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳ ಬಗ್ಗೆ ಅತೀವ ನಿಷ್ಕೃಷ್ಟ ಭಾವದಿಂದ ಬರೆದಿರ್ತಕ್ಕಂಥ ನಾನ್ ಹೇಳ್ತಾ ಇಲ್ಲ, ಅಂಬೇಡ್ಕರ್ ಅವರೇ ಆ ಕ್ರಾಂತಿ ಮತ್ತು ಪ್ರತಿಕ್ರಾಂತಿಯಲ್ಲಿ ಬರೀತಾರೆ. ಅದನ್ನು ಓದ್ತಾ ಇದ್ರೆ ನನಗೆ ನಿಜವಾಗಿ ನಡಿಗೆ ಹೋಗ್ಬಿಟ್ಟೆ, ನಾನು ಇಷ್ಟು ದುಸ್ತರ ಪರಿಸ್ಥಿತಿ ಇತ್ತ ಮಹಿಳೆಯರಿಗೆ ಅನ್ನೋ ತರ. ಅಲ್ಲಿ ಸತಿ ಪದ್ಧತಿ ಹೇಗಿರ್ತಿತ್ತು ಅಂತಂದ್ರೆ ಯಾರಾದ್ರೂ ಪುರುಷ ಅಂದ್ರೆ ಪತಿ ಸತ್ತ ತಕ್ಷಣ ಅವನ ಚಿತೆಯ ಜೊತೆಗೆ ಸತಿ ಅಂದ್ರೆ ಅವಳು ಸಹಗಮನ, ಅದರಲ್ಲಿ ಸಹಗಮನ ಅನುಗಮನ ಹೀಗೆಲ್ಲ ಬರ್ತವೆ. ಈ ಸತಿ ಸಹಗಮನ ಏನಿದೆಯಲ್ಲ, ಪತಿಯ ಚಿತೆಯೊಂದಿಗೆ ಹಾರುವಂತದ್ದು ಸಹಗಮನ. ಅನುಗಮನ ಅಂತಂದ್ರೆ ಎಲ್ಲೋ ಒಂದ್ ಕಡೆಗೆ ಯುದ್ಧ ಮಾಡ್ಲಿಕ್ಕೆ ಹೋದಾಗ ಅಲ್ಲೇ ಏನಾದ್ರು ಸತ್ತು ಅವರ ಚಿತೆ ಅಲ್ಲೇ ಮಾಡಿದ್ರೆ ಇಲ್ಲಿ ಅದೇ ಸಮಯಕ್ಕೆ ಅದನ್ನ ತಿಳಿದಾದ ನಂತರ ಪತ್ನಿ ಕೂಡ ಚಿತೆಯನ್ನ ಹಾರುವುದನ್ನು ಅನುಗಮನ ಅಂತ ಅಂತಾರೆ. ಸೊ ಇಂಥ ಅನಿಷ್ಟ ಪದ್ಧತಿಗಳು, ಗಂಡ ಸತ್ತು ಬಿಟ್ರೆ ಪತ್ನಿ ಬದುಕುವ ಹಕ್ಕನ್ನ ಕಳ್ಕೊಂಡ್ಬಿಡ್ತಿದ್ಲು. ಎಂಥ ಅನಿಷ್ಟ ಪದ್ಧತಿ ಅಂತ. ಸರ್ವಸಮ್ಮತವಾಗಿ ಎಲ್ಲರೂ ಕೂಡ ಅವಳಿಗೆ ಸತಿ ಅಂತ ಒಂದು ಅಂದ್ರೆ ಸತಿ ನೀನು ಮಹಾಸತಿ ಅಂತ ಘೋಷಣೆ ಮಾಡುತ್ತಾ ಅವಳ ಚಿತೆಯವರೆಗೂ ಕರ್ಕೊಂಡು ಹೋಗ್ತಿದ್ರು. ಆ ಚಿತೆಗೆ ಹೋಗುವಾಗ ಅವಳನ್ನ ಮದುಮಗಳಂತ ಶೃಂಗಾರ ಮಾಡ್ತಿದ್ರು. ಜೊತೆಗೆ ಅವಳಿಗೆ ಮತ್ತು ಬರುವಂತ ಪಾನೀಯವನ್ನು ಕುಡಿಸ್ತಿದ್ರು. ಮತ್ತೆ ನಾನು ನಿಜವಾಗಿ ಓದಿ ಗಾಬರಿ ಆಗ್ಬಿಟ್ಟಿದ್ದೆ, ಇಷ್ಟೆಲ್ಲ ಆಗ್ಲಿಕ್ಕೆ ಸಾಧ್ಯತೆ ಇದೆಯಾ ಅಂತ. ಇಂದು ಸಂಪ್ರದಾಯದ ಇದು ಎಲ್ಲಿಂದ ಶುರು ಆಗ್ತದೆ ಅಂತಂದ್ರೆ ವೇದಗಳ ಕಾಲಾವಧಿಯಲ್ಲಿ ಶುರು ಆಗ್ತದೆ ಅಂತ ಸಂಪ್ರದಾಯವಾದಿಗಳು ಹೇಳ್ತಾರೆ. ಆದ್ರೆ ವೇದಗಳ ಕಾಲಾವಧಿಯಲ್ಲಿ ಈ ತರದ ವ್ಯವಸ್ಥೆ ಇರ್ಲಿಲ್ಲ ಹೇಳ್ತಾರೆ ಕೆಲವೊಬ್ರು ಸಂಪ್ರದಾಯಗಳು. ಏನು ಅಂತಂದ್ರೆ ಪ್ರಜಾಪತಿ ಅಂತ ಕರಿತಿದ್ರು. ಅಂದ್ರೆ ವಿಧವೆಯಾದಂತ ಮಹಿಳೆ ಅವಳು ಆಸ್ತಿಯಲ್ಲಿ ಹಕ್ಕು ಪಡಿತಿದ್ಲು. ಜೊತೆಗೆ ನಿಯೋಗ ಪದ್ಧತಿಯಿಂದ ಅವಳು ಮಕ್ಕಳನ್ನೂ ಪಡಿಬಹುದು ಅಂತ ಒಂದ್ ಕಡೆ ಹೇಳಿದೆ. ಅದಕ್ಕೆ ಅವಳನ್ನ ಅಗ್ರೆ ಅಂತ ಕರಿತಿದ್ರು. ಅಗ್ರೆ ಅಂತಂದ್ರೆ ಹಿರಿಯಳು ಅಂತ. ಸೊ ಅಗ್ರೆ ಇದ್ದದನ್ನ ಇವರು ಸಂಪ್ರದಾಯವಾದಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಅಗ್ರೆ ಇದ್ದದನ್ನ ಅಗ್ನಿ ಅಂತ ಹತ್ತಿದ್ದಿ, ಅವಳನ್ನ ಬೆಂಕಿಗೆ ಹಾಕಿ ಅವಳಿಗಿರ್ತಕ್ಕಂಥ ಎಲ್ಲಾ ಆಸ್ತಿಪಾಸ್ತಿಗಳನ್ನ ತಾವು ಹೊಡೆದ್ಕೊಳ್ಬೇಕು. ಇದು ನಿಜವಾಗಿರ್ತಕ್ಕಂಥದ್ದು, ನಾನು ಓದಿರ್ತಕ್ಕಂಥದ್ದು, ಇದರಲ್ಲಿ ಯಾವ ಸಂಶಯವಿಲ್ಲ. ವೇದಗಳಲ್ಲೇ ನಾನು ಯಾವ್ದೋ ಒಂದು ಪುಸ್ತಕವನ್ನು ಓದ್ಬೇಕಾದ್ರೆ ಈ ಬಗ್ಗೆ ಓದಿದ್ದೆ ನಾನು. ಅವಾಗ್ಲೇ ನನ್ನ ಮೈಂಡ್ ಅಲ್ಲಿ ಅದನ್ನ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಸೊ ಯಾವ ರೀತಿ ಸಂಪ್ರದಾಯವಾದಿಗಳು ಹೆಣ್ಮಕ್ಳನ್ನ ನಿಷ್ಕೃಷ್ಟವಾಗಿ ನೋಡಿ ಅವಳನ್ನ ಎಂಥ ಕಠಿಣವಾದಂತ ಶಿಕ್ಷೆಗೆ ಗುರಿಪಡಿಸಿ, ಅವಾಗ್ಲೇ ಒಂದು ವೇಳೆ ಅವಳು ವಿಧವೆಯಾಗಿ ಉಳಿದ್ರೆ ಅವಳ ಸ್ಥಿತಿ ಯಾವ ರೀತಿ ಗಂಭೀರವಾಗಿರ್ತಿತ್ತು ಅಂತಂದ್ರೆ 4 ಗೋಡೆಗಳ ಮಧ್ಯೆ ಅವಳನ್ನ ಕೂಡಿ ಹಾಕ್ತಿದ್ರು. ಯಾವುದೇ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತಿಲ್ಲ, ಯಾವುದೇ ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತಿಲ್ಲ, ಯಾವ ವಿವಾಹಕ್ಕೂ ಅವಳು ಬರುವಂತಿಲ್ಲ ಅಂತ ಅವಳನ್ನ ತಲೆಬೋಳಿಸಿ ಅವಳಿಗೆ ಬಿಳಿ ಬಟ್ಟೆ ಅಂದ್ರೆ ಬಿಳಿ ಸೀರೆ ಉಡಿಸಿ ಒಂದು ಕೋಣೆಯಲ್ಲಿ ಕೂಡ ಹಾಕ್ತಿರ್ತಕ್ಕಂಥ ಅನಿಷ್ಟ ಪದ್ಧತಿ. ನಿಜವಾಗಿ ನನಗೆ ಅದನ್ನ ಓದ್ತಾ ಇದ್ರೆ, ಅದನ್ನ ಹೇಳ್ತಾ ಇದ್ರೆ ಈಗ್ಲೂ ನನಗೆ ಒಂಥರ ಮನಸ್ಸಲ್ಲಿ ಒಂದು ದುಃಖ ಒಮ್ಮಳಿಸಿ ಬರ್ತದೆ. ಎಷ್ಟು ಹೆಣ್ಣುಮಕ್ಕಳು ಎಷ್ಟು ನೋವು ಪಡ್ತಿದ್ರು ಆಗಂತ. ಸೊ ಅಂಥದನ್ನ ಇವರು ನೋಡಿದ್ರು. ಅದೇ ಸತಿ ಸಹಗಮನ ಪದ್ಧತಿ ಬಗ್ಗೆ ನಾನು ಓದಿರ್ತಕ್ಕಂಥದ್ದೇನು ಅಂತಂದ್ರೆ ಅವಳನ್ನ ಮತ್ತು ಬರುವಂತ ಔಷಧಿಯನ್ನ ಕೊಟ್ಟು ಅಂದ್ರೆ ಪಾನೀಯವನ್ನು ಕೊಟ್ಟು ಅವಳನ್ನ ಆ ಚಿತೆಯವರೆಗೆ ಕರ್ಕೊಂಡು ಹೋಗಿ ಅವಳಿಗೆ ಶೃಂಗಾರ ಮಾಡಿ ಚಿತೆಗೆ ಹೋಗುವ ಮುನ್ನ ಅವಳ ಎಲ್ಲಾ ಬಟ್ಟೆಗಳನ್ನ ತೆಗೆದು ಆ ಚಿತೆಯಲ್ಲಿ ಕರ್ಪೂರದ ಗುಡ್ಡೆಗಳನ್ನ ಹಾಕಿ ಅವಳನ್ನ ದುಗಿಸ್ತಿದ್ರು. ಅವರು ಚೀರಾಟ ಒದ್ರಾಟ ಕೇಳಬಾರ್ದು ಅಂತ ಚಿತೆಯ ಸುತ್ತ ಒಂದು ಮರೆ ಮಾಡ್ಲಿಕ್ಕೆ ಒಂದು ತಟ್ಟಿ ಕಟ್ತಿದ್ರು. ಜೊತೆಗೆ ಅವಳ ಚೀರಾಟ ಒದ್ರಾಟ ಕೇಳಬಾರ್ದು ಅನ್ನೋ ಕಾರಣಕ್ಕಾಗಿ ಜೋರಾಗಿ ತಮ್ಮಟೆ ಬಾರಿಸ್ತಿದ್ರು. ಇದ್ರ ಜೊತೆಗೆ ಇನ್ನೊಂದು ಅತ್ಯಂತ ಹೀನಾಯವಾಗಿರ್ತಕ್ಕಂಥ ಕೆಲಸ ಏನ್ ಮಾಡ್ತಿದ್ರು ಅವ್ರಂತಂದ್ರೆ
ಅವಳನ್ನ ಬೆಂಕಿಯಿಂದ ವಾಪಸ್ಸು ಹೊರಗೆ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ಒಂದು ಕಟ್ಟಿಗೆಯನ್ನ ನಾವೆಲ್ಲ ಎರಡು ಮುಖದ ಕಟ್ಟಿಗೆ ಅದನ್ನ ಇಟ್ಟುಕೊಂಡು ಅವಳನ್ನ ದೂಕ್ತಿದ್ರು ಅಂತ. ಎಂತ ನಿಷ್ಕೃಷ್ಟವಾದ ಜೀವನ ಬದುಕ್ತಿದ್ರು. ಹಂಗಾಗಿ ಎಷ್ಟೋ ಹೆಣ್ಣು ಮಕ್ಕಳು ಆ ಚಿತೆಯನ್ನ ತಯಾರು ಮಾಡ್ತಕ್ಕಂತ ವ್ಯಕ್ತಿಗೆ ದುಡ್ಡು ಕೊಟ್ಟು ಅಲ್ಲಿಂದ ಪಾರಾಗಿರ್ತಕ್ಕಂತ ಅನೇಕ ಘಟನೆಗಳು ನಮ್ ಕಣ್ ಮುಂದಿಗಿವೆ. ಅವರೇ ಮುಂದೆ ಜೈನ ಧರ್ಮ ಸ್ವೀಕಾರ ಮಾಡಿದ್ರು, ಬೌದ್ಧ ಭಿಕ್ಷುಣಿಯರಾದ್ರು, ಜೈನ ಕಂಠಿಯರಾದ್ರು ಅನ್ನೋದನ್ನ ನಾವು ಓದಿದೀನಿ. ಅಂದ್ರೆ ಎಷ್ಟು ಹೀನಾಯ ಬದುಕಿತ್ತು. ಇಂಥ ಇಂಥ ಪರಿಸ್ಥಿತಿಯಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರು ಕಣ್ಣಾರೆ ಕಂಡಿದ್ರು. ಯಾಕೆ ಅಂತಂದ್ರೆ ಅವರ ಸಹೋದರ ಅಲೋಕ, ಅವರ ಅತ್ತಿಗೆ ಅಲೋಕ ಮಂಜರಿ, ಅವ್ರ ಸಹೋದರ ಜಗನ್ಮೋಹನ ಅನ್ನೋರು ಕಾಲಿಕವಾಗಿ ಮರಣ ಹೊಂತಾರೆ. ಯಾವಾಗ ಅಂತಂದ್ರೆ 1822ರಲ್ಲಿ ಅವರು ಮರಣ ಹೊಂತಾರೆ. ಇದಕ್ಕೂ ಪೂರ್ವದಲ್ಲಿ ಈ ಸತಿ ಪದ್ಧತಿ ಹೇಗೆ ಇತ್ತು ಅಂತಂದ್ರೆ ಬಲಾತ್ಕಾರವಾಗಿ ಅವಳನ್ನ ಮೊದಲು ಸ್ವ ಇಚ್ಛೆಯಿಂದ ಹೋಗ್ತಿದ್ರು. ಯಾಕೆಂದ್ರೆ ಸತಿ ಎನ್ಸ್ಕೋಬೇಕು, ಗಂಡನ ಜೊತೆ ನಾನು ಎಲ್ಲಿ ಸ್ವರ್ಗದಲ್ಲಿ ನೆಲೆಗೊಳ್ಬೇಕು ಅನ್ನೋ ಭಾವನೆ ಇತ್ತು ಹೆಣ್ಮಕ್ಳಿಗೆ. ಆತರ ಸ್ವತಃ ಹೋಗ್ತಿದ್ರು. ಇನ್ನೂ ಕೆಲವೊಬ್ರು ಇಷ್ಟ ಇಲ್ಲದೆ ಹೋಗ್ಲಿಕ್ಕೆ ಇಷ್ಟ ಪಡೆದಿದ್ರೆ ಅವರನ್ನ ಇವರು ಬಲವಂತವಾಗಿ ಒಪ್ಪಿಸ್ತಿದ್ರು. ಹಾಗಾಗಿ ಈ ಅಜಿತ್ ಸಿಂಗ್ ಅನ್ನೋ ಒಬ್ಬ ಅರಸ ಸತ್ತಾಗ ಅವನ 64 ಪತ್ನಿಯರು ಅಂದ್ರೆ ಒಟ್ಟಾಗಿ ಜೋಹಾರ್ ಪದ್ಧತಿಯನ್ನು ಅನುಸರಿಸ್ತಾರೆ. ಅಂದ್ರೆ ಸತಿ ಸಗಮನ ಅಂದ್ರೆ ಒಬ್ಬಳೆ ಹೋಗೋದು, ಒಟ್ಟಾಗಿ ಚಿತೆಗಾರೋದು ಏನ್ ಪದ್ಧತಿ ಇತ್ತಲ್ಲ ರಜಪೂತರಲ್ಲಿ, ಅದನ್ನ ಜೋಹಾರ್ ಪದ್ಧತಿ ಅಂತಾರೆ. ಸೊ ಇಲ್ಲಿ ಈ ಸತಿ ಪದ್ಧತಿ ಎಷ್ಟೊಂದು ಪ್ರಾಮುಖ್ಯತೆ ಪಡೆದಿತ್ತು ಅಂತಂದ್ರೆ ಪ್ರತಿಯೊಬ್ಬ ಹೆಣ್ಣು ಮಗಳು ಗಂಡ ಸತ್ತ ಮೇಲೆ ಅವ ಚಿತೆಯಲ್ಲಿ ಹಾರ್ಲೇಬೇಕು ಅನ್ನೋ ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದ್ರು. ಈಗ ಅವರ ಸಹೋದರ ಅಣ್ಣ ಜಗನ್ಮೋಹನ್ ಅವರು ಸತ್ತಾಗ 1811ರಲ್ಲಿ ಸತ್ತಾಗ ಅವರ ಪತ್ನಿ ಅಲೋಕ ಮಂಜರಿಯನ್ನು ಕೂಡ ಅಲ್ಲಿ ತನಕ ಒಯ್ದು ರಾಜಾರಾಮ್ ಮೋಹನ್ ರಾಯರ್ ಕಣ್ಣೆದುರಿಗೆ ಬೆಂಕಿಯಲ್ಲಿ ಹಾಕ್ತಾರೆ. ಇದನ್ನ ಅತ್ತಿಗೆ ಬಗ್ಗೆ ಅಪಾರ ಪ್ರೀತಿ ಗೌರವ ಹೊಂದಿರ್ತಕ್ಕಂತ ರಾಜಾರಾಮ್ ಮೋಹನ್ ರಾಯ್ ಅವರು ಖುದ್ದು ಹೋಗ್ಬಿಡ್ತಾರೆ. ಎಂತ ಅನಿಷ್ಟ ಪದ್ಧತಿ ಇದು ಅಂತ ಮಮ್ಮಲ ಮರಗ್ತಾರೆ. ಅದು ಹೇಗಾದ್ರೂ ಮಾಡಿ ಅವತ್ತೇ ಶಪಥ ತಗೋತಾರ ಅವರು. ಏನು ಅಂತಂದ್ರೆ ಈ ಒಂದು ಅನಿಷ್ಟ ಪದ್ಧತಿಯನ್ನ ನಾನು ತೊಡೆದು ಹಾಕ್ಲೇಬೇಕು. ಅದಕ್ಕೆ ಇವರೇ ತೊಡೆದು ಹಾಕ್ಲಿಕ್ಕೆ ಸಾಧ್ಯತೆ ಇಲ್ಲ. ಆ ಕಾಲಾವಧಿಯಲ್ಲಿ ಬ್ರಿಟಿಷ್ ರೂಲ್ ಇತ್ತು. ಇವರು ವಿಲಿಯಂ ಬೆಂಟಿಕ್ ಆಳ್ವಿಕೆ ಮಾಡ್ತಿದ್ರು, ಗವರ್ನರ್ ಆಗಿ ಆಳ್ವಿಕೆ ಮಾಡ್ತಿದ್ರು. ಅವ್ರ ನಜರಿಗೆ ತರ್ತಾರೆ. ಬಹುಶಃ ಭಾರತದಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂತ ಎಲ್ಲಾ ಗವರ್ನರ್ ಜನರಲ್ ಅಲ್ಲಿ ಭಾರತೀಯರನ್ನ ಮನುಷ್ಯರೇ ಅನ್ನೋ ಹಂತದಲ್ಲಿ ಒಂದು ಉದಾರ ತತ್ವದ ಮೂಲಕ ಆಳ್ವಿಕೆ ಮಾಡಿರ್ತಕ್ಕಂತ ಮೊಟ್ಟ ಮೊದಲನೆಯ ಗವರ್ನರ್ ಜನರಲ್ ಯಾರು ಅಂತಂದ್ರೆ ಅದು ವಿಲಿಯಂ ಬೆಂಟಿಕ್. ಸೊ ಇವರ ಅನಿಸಿಕೆಯನ್ನ ಅಲ್ಲಿ ಹೋಗಿ ಹೇಳಿದಾಗ ಅವ್ರು ಒಪ್ಕೋತಾರೆ. ಅದನ್ನ ಒಪ್ಕೊಳ್ಳೋಣ, ಇದನ್ನ ಹೌಸ್ ಆಫ್ ಕಾಮನ್ಸ್ ಅಲ್ಲಿ ಇಡೋಣ. ಅದಾದ್ಮೇಲೆ ಇದಕ್ಕೆ ಅಂದ್ರೆ ಅದನ್ನ ಪರ್ಮಿಷನ್ ತಗೋಬೇಕಲ್ರಿ. ಯಾಕಂದ್ರೆ ಬ್ರಿಟಿಷ್ ಗವರ್ಮೆಂಟ್ ಇತ್ತು, ನಾವೇ ಏನಾದ್ರು ಮಾಡ್ತೀವಿ ಅಂದ್ರೆ ಸಾಧ್ಯತೆ ಆಗ್ತಿರ್ಲಿಲ್ಲ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಈ ವಿಚಾರವನ್ನ ಅದು ಮನಮುಟ್ಟುವಂತೆ ಹೇಳ್ತಾರೆ. ವಿಲಿಯಂ ಬೆಂಟಿಕ್ಗೂ ಅನಿಸ್ತದೆ, ಹೌದಲ್ಲ ಇದು ಯಾಕೆ ಅನಿಷ್ಟ ಪದ್ಧತಿ, ಅದು ಅನಿಷ್ಟ ಪದ್ಧತಿ, ಇದನ್ನ ಹೋಗಲಾಡಿಸಿದ ಮೇಲೆ ವಿಧವಾ ಪುನರ್ವಿವಾಹಕ್ಕೆ ಅವರು ಬೆಂಬಲ ನೀಡೋದಂತ ಮಾಡ್ತಾರೆ. ಅಂದ್ರೆ ಎಂತ ಹೀನ ಒಂದು ರಾಕ್ಷಸೀ ಕೃತ್ಯ, ಅದನ್ನ ಸರ್ವಸಮ್ಮತವಾಗಿ ಹೆಣ್ಣು ಮಕ್ಕಳನ್ನ ಕಗ್ಗೋಲೆ ಮಾಡುವಂಥದ್ದು ಅಂತ ಅನ್ಕೋತೇನೆ ನಾನು. ಯಾಕೆ ಅಂತಂದ್ರೆ ಅವರಿಗೊಂದು ಜೀವನ ಇರುತ್ತೆ. ಗಂಡ ಸತ್ತ ಮೇಲೆ ಅವಳು ಸಾಯ್ಲೇಬೇಕನ್ನೋ ಕಾನೂನು ಎಲ್ಲೂ ಇಲ್ಲ. ಆದ್ರೆ ನಮ್ಮ ಭಾರತೀಯ ಸಂಪ್ರದಾಯವಾದಿಗಳು, ಅದೇ ಸಂಪ್ರದಾಯವಾದಿಗಳು ಅಂತಂದ್ರೆ ಇವರೇ ಬ್ರಾಹ್ಮಣರು, ಆ ಕಾಲಾವಧಿಯಲ್ಲಿ ಹೆಚ್ಚಿನ ಯಾರನ್ನ ದೂಷಿಸ್ತಾ ಇಲ್ಲ, ಅಲ್ಲಿ ಇರೋ ವಿಚಾರವನ್ನ ಮಂಡನೆ ಮಾಡ್ತಾ ಇದ್ದೀನಿ ಅಷ್ಟೇ. ಯಾರನ್ನು ನಾ ದೂಷಣೆ ಮಾಡ್ತಾ ಇಲ್ಲ, ಯಾವ ಸಮುದಾಯವನ್ನು ದೂಷಣೆ ಮಾಡ್ತಾ ಇಲ್ಲ. ಸೊ ಆಗಿತ್ತು ಅದು. ಆ ಸಂದರ್ಭದಲ್ಲಿ ಇರ್ತಕ್ಕಂತ ಆ ಪದ್ಧತಿಯನ್ನ, ರಾಕ್ಷಸೀ ಪದ್ಧತಿಯನ್ನ, ಅತ್ಯಂತ ಹೀನಾಯವಾಗಿರ್ತಕ್ಕಂಥ ಪದ್ಧತಿಯನ್ನ ಮೊಟ್ಟ ಮೊದಲ ಬಾರಿಗೆ ವಿರೋಧ ಮಾಡಿ ಈ ಸತಿ ಸಹಗಮನ ಪದ್ಧತಿಯನ್ನ ವಿರೋಧ ಮಾಡಿ ಅದಕ್ಕೆ ಒಂದು ಮನವಿಯನ್ನ ಸಲ್ಲಿಸ್ತಾರೆ ರಾಜಾರಾಮ್ ಮೋಹನ್ ರಾಯ್ ಅವರು. ಮತ್ತೆ ಅಷ್ಟೇ ಅಲ್ಲ, ಕರಪತ್ರಗಳನ್ನ ಹಂಚುತ್ತಾರೆ. ಇವರು ಕಾನೂನನ್ನು ತಂದು ಬಿಟ್ರೆ ಆ ಕಾನೂನನ್ನ ಇವ್ರು ಅಳವಡಿಸ್ಕೊತಾರೆ ಅಂತನೂ ಇಲ್ಲ. ಇದು ಪ್ರತಿಯೊಬ್ಬ ಮನುಷ್ಯನಿಗೂ ಹೋಗಿ ತಲುಪಬೇಕು ಅನ್ನೋ ಕಾರಣಕ್ಕಾಗಿ ಕರಪತ್ರವನ್ನ ಹಂಚ್ತಾರೆ. ಪತ್ರಿಕೆಗಳಲ್ಲಿ ದುಷ್ಟ ಪದ್ಧತಿಯ ನಾವು ಹೇಗೆ ಬರೀತಾರೆ ಅಂತಂದ್ರೆ ಖಾರವಾಗಿ ಎಂತ ಅನಿಷ್ಟ ಪದ್ಧತಿ ಇದೆ ಅನ್ನೋದನ್ನ ಖಂಡನೆ ಮಾಡಿ ಬರೀತಾರೆ. ಸಂಪ್ರದಾಯವಾದಿಗಳು ಇದನ್ನ ಬೆಂಬಲಿಸ್ಕೊಂಡ್ ಬಂದಂತವ್ರು ಸುಮ್ಮನೆ ಇರ್ತಾರ?
ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಇವರನ್ನ ಬಹುವಾಗಿ ಟೀಕೆ ಗುರಿ ಮಾಡ್ತಾರೆ, ವಿರೋಧ ಮಾಡ್ತಾರೆ, ಖಂಡನೆ ಮಾಡ್ತಾರೆ ಇವರನ್ನ. ಅಂದ್ರೆ ಆದ್ರೂ ಕೂಡ ಇವರು ಗಮನ ಹರಿಸೋದಿಲ್ಲ. ರಾಜಾರಾಮ್ ಮೋಹನ್ ರಾಯ್ ಅವರು ಅದನ್ನ ಲೆಕ್ಕಿಸದೆ ಬ್ರಿಟಿಷ್ ಸರ್ಕಾರಕ್ಕೆ ಸತಿ ವಿರೋಧಿ ಕಾನೂನನ್ನ ನೀವು ತರಲೇಬೇಕು ಅಂತ ಗವರ್ನರ್ ಅನ್ನ ಒಲಿಸಿ ಲಾರ್ಡ್ ವಿಲಿಯಂ ಬೆಂಟಿಂಕ್ ಅವರು ಡಿಸೆಂಬರ್ 4, 1829 ಇದನ್ನ ಸತಿ ಸಹಗಮನ ನಿಷೇಧ ಕಾಯ್ದೆಯನ್ನ ಹೊರತರ್ತಾರೆ. ಇದನ್ನ ಜಾರಿಗೆ ತಂದ ಮೇಲೆ ಅಂದ್ರೆ ಆ ವಿಧಿಯ ಪ್ರಕಾರ ಮಹಿಳೆಗೆ ಬೆಂಕಿಗೆ ನೂಕೋದನ್ನ ಅಥವಾ ಸಹಗಮನಕ್ಕೆ ಯಾರು ಸಹಕಾರ ನೀಡ್ತಾರೆ ಅಥವಾ ಇದಕ್ಕೆ ಯಾರು ಒತ್ತಡ ಹೇರ್ತಾರೆ ಅಂತವ್ರನ್ನ ಶಿಕ್ಷಾರ್ಹರು ಅಂತ ಅದು ಶಿಕ್ಷಾರ್ಹ ಅಪರಾಧ ಅಂತ ಘೋಷಣೆ ಮಾಡ್ತಾರೆ. ಆದರೆ ಮುಂದೆ ಇದು ಅಂದ್ರೆ 17ನೇ ವಿಧಿಯ ಪ್ರಕಾರ ಮಹಿಳೆಯರನ್ನ ಬೆಂಕಿಗೆ ನೂಕುವುದು ಮತ್ತು ಅದರ ಆಚರಣೆಗೆ ಬೆಂಬಲಿಸುವವರು ಎಲ್ಲರೂ ಶಿಕ್ಷಾರ್ಹ ಅನ್ನೋದನ್ನ ಪ್ರಚುರಪಡಿಸ್ತಾರೆ. ಕೆಲವು ಸಂಪ್ರದಾಯಸ್ಥರು ಈ ಮೌಢ್ಯತೆಯನ್ನ ತುಂಬಿಕೊಂಡಿರ್ತಕ್ಕಂಥವ್ರು ಇದು ನಮ್ಮ ಸಂಪ್ರದಾಯವಾದಿಗಳ ವಿರುದ್ಧದ ಕಾನೂನು ಅಂತ ಅವರು ಪ್ರೀ ಕೌನ್ಸಿಲ್ಗೆ ಇದು ಮನವಿ ಸಲ್ಲಿಸ್ತಾರೆ. ಏನೇ ಆದ್ರೂ ಕೂಡ ಸತಿ ಸಹಗಮನ ಪದ್ಧತಿಯನ್ನ ಇವರು ಏನು ಅದನ್ನ ತಡೆ ಹಿಡಿಯುವಲ್ಲಿ, ಅದನ್ನ ವಿರೋಧಿಸುವಲ್ಲಿ, ವಿರೋಧಿ ಕಾನೂನನ್ನ ತರುವಲ್ಲಿ ಇವರು ಸಮರ್ಥರಾಗ್ತಾರೆ. ಅದು ಏನೇ ಆದ್ರೂ ಕೂಡ ಇತ್ತೀಚೆಗೂ ಕೂಡ ಈಗಲೂ ಕೂಡ ಯಾವ್ದೋ ಒಬ್ಬ ಮಹಿಳೆ ಅಲ್ಲಿ ಈ ಬೆಂಕಿಗೆ ಆಹುತಿ ಆಗಿರ್ಲಿಕ್ಕೆ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಯಾಕಂತಂದ್ರೆ ಈಗಲೂ ಕೂಡ ರಾಜಸ್ಥಾನದಲ್ಲಿ ಕೆಲವು ಉಚ್ಚ ಮನೆತನಗಳಲ್ಲಿ ನಡೀತಿರ್ತಕ್ಕಂಥ ಕೃತ್ಯಗಳಿವು. ಏನೇ ಆದ್ರೂ ಕೂಡ ಕಾನೂನಾದ್ರೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಕಾನೂನಾಗೆ ಉಳಿತವೆ, ಅವುಗಳನ್ನ ಆಚರಣೆ ಮಾಡ್ಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ಆದರೂ ಕೂಡ ಇವ್ರೇನು ಕಾಯ್ದೆ ತಂದ್ರಲ್ಲ ಅಲ್ಲಿಗೆ ಸ್ವಲ್ಪ ಈ ಸತಿ ಸಹಗಮನ ಪದ್ಧತಿ ಕುಂಠಿತ ಆಯ್ತು ಅಂತಾನೆ ಹೇಳ್ಬಹುದು. ಇದು ಇವರು ಯಾಕೆ ಈ ಒಂದು ಕಾನೂನನ್ನ ಹೊರತಂದಾದ್ಮೇಲೆ ಇವ್ರೇನ್ ಮಾಡ್ತಾರೆ ಅಂತಂದ್ರೆ ಮಾನವತಾವಾದಿ ಅನ್ನೋ ಒಂದು ಅಂದ್ರೆ ಎಲ್ರೂ ಒಪ್ಕೋತಾರೆ, ಹೌದಲ್ಲ, ಯೋಚನೆ ಮಾಡ್ತಾರೆ ಎಲ್ರು ಕೂಡ, ಹೌದು ಇದು ಒಂದು ಅಗ್ರಗಣ್ಯ ಸಾಧನೆ ಅಂತಾನೆ ನಾವು ಹೇಳ್ಬೇಕು. ಯಾಕೆಂತಂದ್ರೆ ಈ ಕಾಯ್ದೆ ಎಷ್ಟು ಅನಾದಿ ಕಾಲದಿಂದಲೂ, ಅದೇ ಹೇಳಿದ್ನಲ್ಲ, ಋಗ್ವೇದದ ಕಾಲದಿಂದಲೂ ಇಲ್ಲಿವರೆಗೂ ಮುಂದುವರ್ಕೊಂಡು ಬಂದಿರತಕ್ಕಂತ ಒಂದು ಕನಿಷ್ಠ ಪದ್ಧತಿ ಇದಾಗಿರೋದ್ರಿಂದ 19ನೇ ಶತಮಾನದ ಆದಿಭಾಗದಲ್ಲಿ ಇದನ್ನ ಸಂಪೂರ್ಣವಾಗಿ ತೊಡೆದು ಹಾಕುವಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರ ಕಾರ್ಯ ಅತ್ಯಂತ ಶ್ಲಾಘನೀಯವಾಗಿದ್ದು, ಅದಕ್ಕೆ ನಾನು ಹೃದಯಪೂರ್ವಕ ಅವರ ವ್ಯಕ್ತಿತ್ವಕ್ಕೆ ಒಂದು ಹಾಯಮನಿತೇನೆ ನಾನು. ಇದರ ನಂತರ ಅವರು ಪತ್ರಿಕಾ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಾರೆ. ಈಗಾಗ್ಲೇ ಪತ್ರಿಕಾ ಇದರಲ್ಲಿ ಬಹಳಷ್ಟು ಸಾಧನೆಯನ್ನ ಮಾಡಿರ್ತಕ್ಕಂಥ ರಾಜಾರಾಮ್ ಮೋಹನ್ ರಾಯ್ ಅವರು ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಅದಕ್ಕೆ ಸ್ಟ್ರಗಲ್ ಮಾಡ್ತಾರೆ. ಏನು ಅಂತಂದ್ರೆ ಈಗಾಗಲೇ ವಿಶ್ವಮಾನವರು ಅಂತಾನೆ ಇವರನ್ನ ಅಂದ್ರೆ ಕರೆಯಲಾಗ್ತಿತ್ತು. ಹಾಗಾಗಿ ಪತ್ರಿಕಾ ಸ್ವಾತಂತ್ರ್ಯದ ಶ್ರೇಷ್ಠ ಹೋರಾಟಗಾರರು ಕೂಡ ಇವರನ್ನ ಕರೆಯಲಾಗ್ತದೆ. ಭಾರತೀಯ ಪತ್ರಿಕೋದ್ಯಮದ ಪ್ರವರ್ತಕರು ಅಂತ ಇವರನ್ನ ಕರೆಯಲಾಗ್ತದೆ. ಯಾಕೆ ಅಂತಂದ್ರೆ ಈಗ ಪತ್ರಿಕಾ ಸ್ವಾತಂತ್ರ್ಯವನ್ನ ತೊಡೆದು ಹಾಕ್ಲಾಗಿತ್ತು ಯಾವಾಗ ಅಂತಂದ್ರೆ 1823ರಲ್ಲಿ ಈ ಕಾಯ್ದೆಯನ್ನ ಇವರು ವಿರೋಧ ಮಾಡ್ತಾರೆ ಮತ್ತು ಅದನ್ನ ರದ್ದು ಮಾಡ್ಲಿಕ್ಕೆ ಸುಪ್ರೀಂ ಕೋರ್ಟ್ಗೆ ಅವರು ಮನವಿಯನ್ನ ಸಲ್ಲಿಸ್ತಾರೆ. ಹೀಗಾಗಿ ಲಾರ್ಡ್ ಹೇಸ್ಟಿಂಗ್ಸ್, ಆಡಮ್ಸ್ ಮತ್ತು ಚಾರ್ಲ್ಸ್ ಮೆಟ್ಕಾಫ್ ಅನ್ನೋರು ಪತ್ರಿಕೆಗಳ ಮೇಲಿನ ನಿರ್ಬಂಧವನ್ನ ರದ್ದುಪಡಿಸ್ತಾರೆ. ಮತ್ತೆ ಪ್ರಾಮಾಣಿಕಲ್ ಎಂಬ ಪತ್ರಿಕೆಯನ್ನ ಇವರು ಹೊರಡಿಸ್ತಾರೆ ನಂತರ. ಆಮೇಲೆ ಅಷ್ಟೇ ಅಲ್ಲ, ಸಮಾಚಾರ ದರ್ಪಣ ಅಂತ ಕೂಡ ಮೀರತ್ ಉಲ್ ಅಕ್ಬರ್ ಅನ್ನೋ ಪರ್ಷಿಯನ್ ಪತ್ರಿಕೆಯನ್ನು ಕೂಡ ತರ್ತಾರೆ. ಇವರು ಪತ್ರಿಕೆಯಲ್ಲಿ ಸಾಮಾಜಿಕ ಅನಿಷ್ಟಗಳನ್ನ ಧೈರ್ಯವಾಗಿ ಖಂಡನೆ ಮಾಡಿ ಭಾರತೀಯರಲ್ಲಿ ಬಹಳಷ್ಟು ಜಾಗೃತಿಯನ್ನು ಉಂಟು ಮಾಡ್ತಾರೆ, ಅವರಲ್ಲಿ ಪ್ರಜ್ಞೆನ ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಮತ್ತೆ ಅಲ್ಲದೆ ಇನ್ನೊಂದು ಪ್ರಯತ್ನ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ನಮ್ಮಲ್ಲಿ ಕಾರ್ನ್ವಾಲಿಸ್ ಅಂತ ಒಬ್ಬ ನಮ್ಮ ಬ್ರಿಟಿಷ್ ಇತಿಹಾಸದಲ್ಲಿ ಬರ್ತಾನೆ. ಆತ ಭಾರತೀಯರನ್ನ ಅವ್ರ ದಡ್ರು ಅಂತ ಪರಿಗಣಿಸಿರ್ತಾರೆ. CSI ಪರೀಕ್ಷೆಗಳನ್ನ ಬರಿಬೇಕು ಅಂತಂದ್ರೆ ಇವ್ರು ಭಾರತೀಯರು ಪಾಸ್ ಆಗೋದಿಲ್ಲ, ಅದಕ್ಕೆ ಅಂತ ಇಟ್ಟು ಭಾರತೀಯರನ್ನ ಆಡಳಿತದಲ್ಲಿ ತೊಡಗಿಸಬಾರ್ದು ಅನ್ನೋ ಕಾರಣಕ್ಕಾಗಿನೇ ಕೆಲವೊಂದು ಕಾಯ್ದೆ ಕಾನೂನುಗಳನ್ನ ಮಾಡ್ಕೊಂಡಿರ್ತಾರೆ. ಆ ಒಂದು ಸಮಸ್ಯೆಯನ್ನ ನಿವಾರಣೆ ಮಾಡೋದಕ್ಕಾಗಿ ರಾಜಾರಾಮ್ ಮೋಹನ್ ರಾಯ್ ಅವರು ಅವರು ವಿರೋಧ ಮಾಡಿ, ಅದರ ನೀವು
ಭಾರತೀಯರು, ಭಾರತದಲ್ಲೇ ಇರ್ತಕ್ಕಂಥವ್ರು ನೀವು. ಭಾರತ ನಿಮ್ಮ ಸ್ವತ್ತಲ್ಲ, ಇದು ನಮ್ಮ ಸ್ವತ್ತು. ಅದಕ್ಕೆ ನಮ್ಮನ್ನು ಕೂಡ ಆಡಳಿತದಲ್ಲಿ ನೀವು ಪಾಲುದಾರಿಕೆ ಕೊಡಬೇಕು ನಮಗೂ ಕೂಡ ಅನ್ನೋದನ್ನ ಪ್ರಚುರಪಡಿಸ್ತಾರೆ. ಹಾಗಾಗಿ ಆಡಳಿತ ಹುದ್ದೆಗಳನ್ನ ಭಾರತೀಯರಿಗೆ ಕೊಡಬೇಕು ಅನ್ನೋದನ್ನು ಕೂಡ ಇವರು ಪ್ರತಿಪಾದಿಸ್ತಾರೆ. ಈಗಾಗಲೇ ಸ್ತ್ರೀ ಹಕ್ಕುಗಳ ಬಗ್ಗೆ ಅವರು ಸಾಕಷ್ಟು ಪ್ರಯತ್ನ ಮಾಡ್ತಾರೆ ಸ್ತ್ರೀ ಹಕ್ಕುಗಳನ್ನ ಕಾಪಾಡ್ಲಿಕ್ಕೆ. ಅದಕ್ಕೆ ಇನ್ನೊಂದು ಪದ್ಧತಿ, ಅನಿಷ್ಟ ಪದ್ಧತಿ ಇತ್ತು ಆಗ. ಏನು ಅಂತಂದ್ರೆ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥವ್ರು ಮತ್ತೆ ರಾಜಮನೆತನದ ಪುರುಷರು ಬಹುಪತ್ನಿತ್ವವನ್ನ ಅನುಸರಿಸ್ತಿದ್ರು. ಅಂದ್ರೆ ಒಬ್ಬ ಅರಸನಿಗೆ ಸಾಕಷ್ಟು ಇದೆ. ಈಗಲೇ ಹೇಳಿದ್ನಲ್ಲ ನಾನು, ಈ ಈ ಅಮಾನವೀಯ ಇದು ಮಾಡಿದಾಗ ಒಬ್ಬ ಅರಸ ತಾನು ಅಜಿತ್ ಸಿಂಗ್ ಅನ್ನೋ ಒಬ್ಬ ಅರಸ, ಮೇವಾಡದ ದೊರೆ ಆತ. ಅವನಿಗೆ 64 ಪತ್ನಿಯರಿದ್ರು ಅಂತ. ಅವನು ಸತ್ತ ಮೇಲೆ 64 ಪತ್ನಿಯರು ಜೋಹಾರ್ ಅನುಸರಿಸಿದ್ರು ಅಂತ ನಾ ಹೇಳಿದೆ ನಿಮ್ಗೆ. ಸೊ ಹಾಗಾದ್ರೆ ಈ ಬಹುಪತ್ನಿತ್ವ ಹೇಗೆ ರೂಢಿಯಲ್ಲಿತ್ತು ಅಂತಂದ್ರೆ, ಒಂದು ಅದು ಪ್ರತಿಷ್ಠೆಯ ಕಣವಾಗಿತ್ತು, ಯಾಕೋ ಗೊತ್ತಿಲ್ಲ. ಮತ್ತೆ ಇವರು ಬಹುಪತ್ನಿತ್ವವನ್ನ ಅನುಸರಿಸ್ತಿದ್ರು. ಮತ್ತು ಬಹಳಷ್ಟು ಜನ ಪತ್ನಿಯರನ್ನ, ಉಪಪತ್ನಿಯರ ಹೊಂದಿರ್ತಿದ್ರು. ಇವುಗಳ ಜೊತೆಗೆ ಇಲ್ಲಿ ಏನಾಗ್ತಿತ್ತು ಅಂತಂದ್ರೆ, ಈ ಪತ್ನಿಯರ ಮಧ್ಯೆ ಸವತಿ ಮತ್ಸರ ಇರ್ತಿತ್ತು. ಅದು ನಿಜ, ಅದು ಇರ್ತಿತ್ತು. ಹಾಗಾಗಿ ಮತ್ತೆ ಇಲ್ಲಿ ಇನ್ನೊಂದೇನು ಅನಷ್ಟು ಪದ್ಧತಿ ಇತ್ತು ಅಂತಂದ್ರೆ, ಈಗಾಗ್ಲೇ ಹೇಳಿದೆ ನಾನು, ಸತಿ ಪದ್ಧತಿ. ಇದರ ಜೊತೆಗೆ ಬಾಲ್ಯ ವಿವಾಹ ಇತ್ತು. ಅಂದ್ರೆ ಈ ರಾಜಾರಾಮ್ ಮೋಹನ್ ರಾಯ್ ಅವರೇ 13ನೇ ವರ್ಷಕ್ಕೆ ಅವರು 3 ಮದುವೆಗಳನ್ನ ಮಾಡ್ಕೊಂಡಿರ್ತಾರೆ. ಅವರ ಇಬ್ಬರು ಪತ್ನಿಯರು ಅವರು 16ನೇ ವಯಸ್ಸಿಗೆ ಬರುವಷ್ಟರಲ್ಲೇ ತೀರ್ಕೊಂಡ್ಬಿಟ್ಟಿರ್ತಾರೆ. ಅಂದ್ರೆ ಬಾಲ್ಯ ವಿವಾಹ ಪದ್ಧತಿ ಎಷ್ಟರ ಮಟ್ಟಿಗೆ ಜಾರಿಯಲ್ಲಿತ್ತು ನಿಮ್ಗೆ ಈಗಲೂ ಗೊತ್ತಿದೆ. ಬಾಲ್ಯ ವಿವಾಹ ಪದ್ಧತಿ ಈಗಲೂ ಜಾರಿಯಲ್ಲಿದೆ. ಕೆಲವೊಂದು ಪ್ರದೇಶಗಳಲ್ಲಿ ಈಗಲೂ ಕೂಡ ಅದನ್ನ ಆಚರಣೆಗೆ ತಂದಿದ್ದಾರೆ. ಮತ್ತೆ ಗೊತ್ತಿದ್ದವರು ಪೊಲೀಸರಿಗೆ ಅದನ್ನ ವಿಷಯ ಮುಟ್ಟಿಸ್ತಾರೆ, ತಡಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಬಾಲ್ಯ ವಿವಾಹ ತಡೆ ಕಾಯ್ದೆ ಇದ್ರೂ ಕೂಡ ನಡೀತಿರ್ತಕ್ಕಂಥ ಈ ಕಾಲ ಇನ್ನು ಆ ಕಾಲದಲ್ಲಿ ಹೇಗಿರ್ಬೋದು. ಅದಕ್ಕೆ ಈ ಇವರು ಏನ್ ಮಾಡ್ತಾರೆ ಅಂತಂದ್ರೆ, ರಾಜಾರಾಮ್ ಮೋಹನ್ ರಾಯ್ ಅವರು ಮಹಿಳೆಯರಿಗೋಸ್ಕರ ಪ್ರಯತ್ನ ಮಾಡ್ತಾರೆ. ಮಹಿಳೆಯರ ಈ ಬಾಲ್ಯ ವಿವಾಹ ತಡೆಯನ್ನ ಮಾಡ್ತಾರೆ. ಮತ್ತೆ ವಿಧವಾ ಪುನರ್ವಿವಾಹ ಕಾಯ್ದೆಯನ್ನ ಜಾರಿಗೊಳಿಸ್ತಾರೆ, ಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಷ್ಟೇ ಅಲ್ಲ, ಇಲ್ಲಿ ಇನ್ನು ಏನ್ ಮಾಡ್ತಿರ್ತಾರೆ ಅಂತಂದ್ರೆ, ಈ ನರಬಲಿಯನ್ನು ಕೊಡ್ತಿರ್ತಾರೆ. ಆ ಸಂದರ್ಭದಲ್ಲಿ ನರಬಲಿ ಶಿಶು ಹತ್ಯೆ ಕೂಡ ಅವಾಗಿತ್ತು. ಯಾಕೆ ಶಿಶು ಹತ್ಯೆ ಮಾಡ್ತಿದ್ರು ಅಂತಂದ್ರೆ, ಮುಂದೆ ಮಗಳು ದೊಡ್ಡವಳಾಗಿ ಅವಳು ಮದ್ವೆ ಆಗಿ ಹೋದ್ರೆ, ಗಂಡ ತೀರಿ ಹೋದ್ರೆ, ಅವಾಗ ಅವಳನ್ನ ಮತ್ತೆ ಸತಿ ಸಹಗಮನ ಪದ್ಧತಿ ಅನುಸರಿಸ್ಬೇಕಾಗತ್ತೆ. ಆ ಕಾಲಾವಧಿಯಲ್ಲಿ ಸತ್ತು ಹೋದ್ರೆ ನಮ್ಗೆ ದುಃಖ ಆಗತ್ತೆ. ಅದಕ್ಕೆ ಶಿಶು ಇದ್ದಾಗಲೇ ಅದನ್ನ ಹೆಣ್ಣು ಶಿಶು ಹತ್ಯೆ ಮಾಡ್ತಿದ್ರು, ಗಂಡು ಶಿಶು ಹತ್ಯೆ ಅಲ್ಲ, ಹೆಣ್ಣು ಶಿಶು ಹತ್ಯೆಯನ್ನ ಮಾಡ್ತಿದ್ರು. ಈ ಹೆಣ್ಣು ಶಿಶು ಹತ್ಯೆ ಎಷ್ಟರ ಮಟ್ಟಿಗೆ ವ್ಯಾಪಕವಾಗಿ ಇದಾಗಿತ್ತು ಅಂತಂದ್ರೆ, ಬಳಕೆಯಲ್ಲಿತ್ತು ಅಂತಂದ್ರೆ, ರೇಷಿಯೋ ಕಮ್ಮಿ ಆಗ್ಬಿಟ್ಟಿತ್ತು, ಅಷ್ಟು ವ್ಯಾಪಕವಾಗಿತ್ತು. ಅದಕ್ಕೆ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಸ್ತ್ರೀ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡ್ತಾರೆ. ನಿಮ್ಗೆ ಹೇಳಿ ಅವರಿಗೋಸ್ಕರ ಕಾಲೇಜು ಸ್ಕೂಲನ್ನ ಸ್ಥಾಪನೆ ಮಾಡಿದ್ರು ಅಂತ. ಇದೆಲ್ಲವೂ ಕೂಡ ಮಹಿಳೆಯರಿಗಾಗಿ ಮಾಡ್ತಾರೆ. ಈ ಮಧ್ಯೆ ಅವರು ಇಂಗ್ಲೆಂಡಿಗೆ ಭೇಟಿ ನೀಡುವಂತ ಪರಿಸ್ಥಿತಿ ಬರುತ್ತೆ. ಯಾಕೆ ಅಂತಂದ್ರೆ, ಇಲ್ಲಿ ಮೊಘಲ್ ದೊರೆ 2ನೇ ಅಕ್ಬರ್ ಏನಿದಾನಲ್ಲ, ಅವಾಗ ಏನಾಗಿತ್ತು ಅಂದ್ರೆ, ಈ ಆಸ್ಥಾನಗಳನ್ನ ತಮ್ಮ ವಶ ಮಾಡ್ಕೊಂಡು ಅವ್ರಿಗೆ ವಾರ್ಷಿಕ ಪಿಂಚಣಿಯನ್ನು ನೀಡ್ತಿದ್ರು ಬ್ರಿಟಿಷ್ ಸರ್ಕಾರ. ಅಂದ್ರೆ ಇಂತಿಷ್ಟು ಭಾಗ ಅಂತ ವಾರ್ಷಿಕ ಪಿಂಚಣಿಯನ್ನು ನೀಡ್ತಿದ್ರು. ಈ ವಾರ್ಷಿಕ ಪಿಂಚಣಿ ನೀಡ್ಬೇಕಾದಂತ ಸಂದರ್ಭದಲ್ಲಿ ಕೆಲವೊಮ್ಮೆ ಏನಾಗ್ತಿತ್ತು ಅಂತಂದ್ರೆ, ಅದು ಅವ್ರು ಕೊಟ್ಟಿರ್ತಕ್ಕಂತ ವಾರ್ಷಿಕ ಪಿಂಚಣಿ ಕಡಿಮೆ ಆಗ್ತಿತ್ತು. ಹಾಗಾಗಿ ಈ ವಾರ್ಷಿಕ ಪಿಂಚಣಿ ವ್ಯವಸ್ಥೆಯನ್ನ ಅದು ಅನುಸರಿಸಲೇಬೇಕು. ಯಾಕಂತಂದ್ರೆ ಆಶ್ರಿತ ಸಂಸ್ಥಾನಗಳು, ಬ್ರಿಟಿಷರ ಕೃಪಾ ಕಟಾಕ್ಷಕ್ಕೆ ಒಳಗಾಗಿರ್ತಕ್ಕಂಥ ಸಂಸ್ಥಾನಗಳು, ಈ ಸಂಸ್ಥಾನಗಳು ಮತ್ತೆ ಅವರ ಅಂದ್ರೆ ಈಗ ರಾಬರ್ಟ್ ಕ್ಲೈವ್ ಈಗಾಗ್ಲೇನೆ ದ್ವಿಮುಖ ಸರ್ಕಾರವನ್ನ ಅವಾಗ್ಲೇ ಜಾರಿಗೊಳಿಸಿರ್ತಾನೆ, ಹೌದಾ? ಸೊ ಇದು ಎಲ್ಲಿವರೆಗೆ ಮುಂದುವರ್ಕೊಂಡು ಬರ್ತದೆ ಅಂತಂದ್ರೆ, ಯಾರಿಗೆ ಗಂಡು ಸಂತಾನ ಇರೋದಿಲ್ವೋ ಆಸ್ಥಾನಿಕರಿಗೆ ಅವರನ್ನು ಕೂಡ ದತ್ತುಪುತ್ರರಿಗೆ ಹಕ್ಕಿಲ್ಲ ಎಂಬ ಕಾಯ್ದೆ ಅನ್ವಯ ಅವರ ಆಸ್ತಿ ಪಾಸ್ತಿಗಳನ್ನ ತಾವು ತೆಗೆದುಕೊಂಡು ಅವ್ರಿಗೆ ಗೊತ್ತಿಲ್ಲದೆ ಏನು ಇವರು ದತ್ತು ತಗೊಳ್ಳುವಂತ ಪರಿಸ್ಥಿತಿ ಇರ್ಲಿಲ್ಲ. ಅದಕ್ಕೆ ನಮ್ಮ ಚೆನ್ನಮ್ಮಾಜಿ
ಡಾಲ್ಹೌಸಿ ವಿರುದ್ಧ ಥ್ಯಾಕರೆಯನ್ನ ಇದು ಮಾಡಿದ್ದು ನಿಮ್ಗೆಲ್ಲ ಚರಿತ್ರೆಯಲ್ಲಿ ಗೊತ್ತಿರತಕ್ಕಂತ ವಿಚಾರ. ಸೊ ಇಲ್ಲಿ ಏನಾಗಿತ್ತು ಅಂತಂದ್ರೆ, ಈ ಸಂಸ್ಥಾನಗಳ ಮೇಲೆ ಸಿಕ್ಕಾಪಟ್ಟೆ ಕಣ್ಣವ್ರಿಗೆ. ಸಂಸ್ಥಾನಗಳಲ್ಲಿ ನಮ್ಮ ಭಾರತೀಯರ ದುರಾದೃಷ್ಟವೋ ಏನೋ ಗೊತ್ತಿಲ್ಲ, ಸಂಸ್ಥಾನಿಕರಿಗೆ ಗಂಡು ಸಂತತಿ ಇರ್ತಿರ್ಲಿಲ್ಲ. ನಮ್ಮ ಲಿಂಗರಾಜರ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತಿದೆ, ಗಂಡು ಸಂತತಿ ಇರ್ಲಿಲ್ಲ ಅವ್ರಿಗೆ. ಹಾಗಾಗಿ ಇಡೀ ಆಸ್ತಿಯನ್ನ ಕೇಳಿಗೆ ಅವ್ರು ಬರೆದು ಕೊಟ್ಟಿರ್ತಕ್ಕಂಥದ್ದು ಗೊತ್ತಿದೆ ನಿಮ್ಗೆ. ಸೊ ಇಲ್ಲಿ ಇವ್ರನ್ನ ಏನ್ ಮಾಡ್ತಿದ್ರು ಅಂತಂದ್ರೆ, ಇವರು ಆಸ್ಥಾನಗಳನ್ನ ವಶಪಡಿಸಿಕೊಳ್ಳುವುದು, ಮತ್ತೆ ಅವರಿಗೆ ವಾರ್ಷಿಕ ಪಿಂಚಣಿಯನ್ನು ಕೊಡೋದು. ಈಗ 1857 ಕ್ರಾಂತಿ ನಡಿಬೇಕಾದ್ರೂ ಕೂಡ 1800 ಇವರು ಈ ನಾನಾ ಸಾಹೇಬ್ ಇರ್ಬೋದು, ನಾನಾ ಸಾಹೇಬಗೆ ಪಿಂಚಣಿ ಕೊಡದೇ ಇರೋದಕ್ಕೆ, ದತ್ತು ಸ್ವೀಕಾರನ ಒಪ್ಪದೇ ಇರೋದಕ್ಕೆ, ಆ ಪೇಶ್ವಾ ಹುದ್ದೆಯನ್ನ ಕೊಡದೇ ಇರೋದಕ್ಕೆ ಕ್ರಾಂತಿಯಾಗಿರ್ತಕ್ಕಂಥದ್ದು. ಮತ್ತೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕೂಡ ದತ್ತುಪುತ್ರನಿಗೆ ಹಕ್ಕಿಲ್ಲ ಅನ್ನೋ ವಿಚಾರವನ್ನು ಮಂಡನೆ ಮಾಡಿದ್ದನ್ನ ವಿರೋಧಿಸಿ ಯುದ್ಧ ಮಾಡಿದ್ದು ನಮ್ಗೆಲ್ಲ ತಿಳಿದ ವಿಚಾರ. ಅಂದ್ರೆ ಬ್ರಿಟಿಷರು ಎಷ್ಟು ಬುದ್ಧಿವಂತರಾಗಿದ್ರು ಅಂತಂದ್ರೆ, ಯಾವ್ಯಾವ ಹಂತದಲ್ಲಿ ಯಾವ್ಯಾವ ರೀತಿ ಭಾರತೀಯರನ್ನ ಅಂದ್ರೆ ಭಾರತೀಯರ ಆಸ್ತಿ ಪಾಸ್ತಿಯನ್ನ ನಾವು ಹೊಡೆದ್ಕೊಳ್ಬಹುದು ಅನ್ನೋದನ್ನ ವಿಚಾರ ಮಾಡಿ ಅದಕ್ಕೊಂದು ಏನೇ ತಂದ್ರು ಕೂಡ ಅದನ್ನ ಕಾಯ್ದೆ ಮೂಲಕ ತಂದು, ಆ ಕಾಯ್ದೆ ಅನುಸಾರ ಭಾರತೀಯ ಆಸ್ತಿ ಪಾಸ್ತಿಯನ್ನ ತಾವು ವಶಪಡಿಸ್ಕೊತಿದ್ರು. ಇಂತಹ ಸಂದರ್ಭದಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರು ಈ ಎರಡನೇ ಅಕ್ಬರ್ನ ಪರವಾಗಿ ಇಂಗ್ಲೆಂಡಿಗೆ ಹೋಗ್ಬೇಕಾದಂತ ಪರಿಸ್ಥಿತಿ ಬರುತ್ತೆ. ಇಂಗ್ಲೆಂಡಿಗೆ ಯಾಕೆ ಭೇಟಿ ನೀಡ್ತಾರೆ ಅಂತಂದ್ರೆ, 1830ರಲ್ಲಿ ಮೊಘಲ್ ಚಕ್ರವರ್ತಿ ಎರಡನೇ ಅಕ್ಬರ್ನ ವಾರ್ಷಿಕ ವೇತನ ಹೆಚ್ಚಳ ಮಾಡಿಸ್ಲಿಕ್ಕೆ, ಇದು ಸರಿಯಲ್ಲ, ನಮ್ಮದೇ ಆಸ್ತಿ ಪಾಸ್ತಿ. ನನಗೆ ಅವರು ಹೇಳ್ತಕ್ಕಂತ ಕೆಲವೊಂದು ವಾಕ್ಯಗಳನ್ನ ಅವಲೋಕಿಸಿದಾಗ ನನ್ಗನ್ಸತ್ತೆ, ಏನಪ್ಪಾ ನಮ್ಮ ದೇಶದ ಆಸ್ತಿ ಪಾಸ್ತಿ. ಇವರು ರಾಬರ್ಟ್ ಕ್ಲೈವ್ ಒಂದ್ಸಾರಿ ಇಲ್ಲಿ ಬಂದಾಗ, ಭಾರತದಲ್ಲಿ ಬಾಕ್ಸರ್ ಕದನ ಆಗತ್ತೆ, ಪ್ಲಾಸಿ ಕದನ ಆಗತ್ತೆ. ಈ ಬಾಕ್ಸರ್ ಮತ್ತು ಪ್ಲಾಸಿ ಕದನವನ್ನ ಅದಾದ ನಂತರ ಭಾರತೀಯರನ್ನ ಏನ್ ಮಾಡ್ತಾರೆ ಅಂತಂದ್ರೆ, ಅವ್ರ ಆಸ್ತಿ ಪಾಸ್ತಿಗಳನ್ನ ಮುಟ್ಟುಗೋಲು ಹಾಕೊಂಡು ಭಾರತದಲ್ಲಿ ತಾವು ನೆಲೆಗೊಂಡ ಮೇಲೆ ಅವನೊಂದ್ ಮಾತು ಹೇಳ್ತಾನೆ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಆ ಮಾತು ಕೇಳಿದಾಗ ನನಗೆ ಬಹಳಷ್ಟು ಮನಸ್ಸಿಗೆ ರೋಷ ಉಕ್ಕಿ ಬರುತ್ತೆ. ಭಾರತ ಅಂತ ದೇಶವನ್ನ ಆ ದೇವರೇ ಅವ್ರಿಗೆ ಏನು ಕ್ರಿಶ್ಚಿಯಾನಿಟಿ ಫ್ಲಾಗ್ ಅನ್ನ ಈ ಮೂಲೆಯಿಂದ ಆ ಮೂಲೆಯವರೆಗೂ ಹಾರಿಸ್ಲಿಕ್ಕೆ ದೇವರ ವರಪ್ರಸಾದ ಅಂತ ಹೇಳ್ಕೊಂಡಿರ್ತಾನೆ. ಅಂದ್ರೆ ಅದು ನಮ್ಮದು, ಅವರಿಗೆ ವರಪ್ರಸಾದ ಅಂತ ಹೇಳ್ಕೊಂಡು ನಮ್ಮ ದೇಶಿಕರ ಮೇಲೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಎಷ್ಟು ಹಿಂಸೆ ಮಾಡ್ತಾರೆ, ಎಷ್ಟೊಂದು ಕಾನೂನುಗಳನ್ನ ಮಾಡಿರ್ತಾರೆ. ಇದೆಲ್ಲವೂ ಕೂಡ ನಡೆದು ಬಂದಿರತಕ್ಕಂತ ಚರಿತ್ರೆ. ಅದಕ್ಕೆ ನಾ ಮೊದ್ಲು ಹೇಳಿದೆ, ನಮ್ಮ ಚರಿತ್ರೆ ಅದು ಸ್ಮಿತ್ ಅವರ ದೃಷ್ಟಿಕೋನದಿಂದ ಬರೆದಿರ್ತಕ್ಕಂಥ ಚರಿತ್ರೆ ಆಗಿರೋದ್ರಿಂದ ಅಮೂಲಾಗ್ರ ಬದಲಾವಣೆ ಆಗ್ಬೇಕು, ಸತ್ಯಾಸತ್ಯತೆಗಳ ಶೋಧನೆ ಆಗ್ಬೇಕು ಅಂತ ಮೊದಲೇ ನಾನು ಹೇಳಿದೆ. ಸೊ ಇಲ್ಲಿ ಏನಾಗತ್ತೆ ಅಂತಂದ್ರೆ, ರಾಜಾರಾಮ್ ಮೋಹನ್ ರಾಯ್ ಅವರು ಇಲ್ಲಿ ಅವರ ಪಿಂಚಣಿಯನ್ನ ಹೆಚ್ಚು ಮಾಡ್ಬೇಕು ಅನ್ನೋ ಕಾರಣಕ್ಕಾಗಿ ಇಂಗ್ಲೆಂಡಿಗೆ ಹೋಗ್ತಾರೆ. ಅಲ್ಲಿ ಡೈರೆಕ್ಟರ್ಸ್ ಮಂಡಳಿ ಮುಂದೆ ಅದನ್ನ ಮಂಡನೆ ಮಾಡ್ತಾರೆ. ಈ ತರ ಹೀಗಾಗಿದೆ, ಅವ್ರಿಗೆ ನೀವು ಏನ್ ಪಿಂಚಣಿ ಹೆಚ್ಚು ಮಾಡ್ಬೇಕು ಅಂತ. ಇದನ್ನ ಹೋಗೋಕ್ಕಿಂತ ಪೂರ್ವದಲ್ಲೇನೆ ಎರಡನೇ ಅಕ್ಬರ್ ರಾಜಾರಾಮ್ ಮೋಹನ್ ರಾಯ್ ಅಂತ ಅಷ್ಟೇ ಇರೋದನ್ನ ಇವರು ರಾಜ ಅನ್ನೋ ಬಿರುದನ್ನ ಕೊಡ್ತಾರೆ. ಯಾರು ಎರಡನೇ ಅಕ್ಬರ್ ರಾಜ ಅನ್ನೋ ಬಿರುದು ಕೊಟ್ಟು ಇಂಗ್ಲೆಂಡಿಗೆ ಕಳ್ಸಿರ್ತಾರೆ. ಸೊ ಅನಂತರ ಅವರು ರಾಜಾರಾಮ್ ಮೋಹನ್ ರಾಯ್ ಆಗಿದ್ದು, ಇವರು ಅಲ್ಲಿ ಇದನ್ನ ಮಂಡನೆ ಮಾಡ್ತಾರೆ. ಮತ್ತೆ ಹೇಳ್ತಾರೆ, ಹಿಂಗೆ ಅತ್ಯಂತ ಕಡಿಮೆ ಆಗಿರ್ತಕ್ಕಂತ ಇದು ಪಿಂಚಣಿ, ಅದಕ್ಕೆ ಹೆಚ್ಚಳ ಮಾಡ್ಬೇಕು ಅಂತ. ಮತ್ತೆ ಭಾರತದಲ್ಲಿರ್ತಕ್ಕಂತ ಭಾರತೀಯರ ಸಮಸ್ಯೆಗಳನ್ನು ಕೂಡ ಅಲ್ಲಿ ಮಂಡನೆ ಮಾಡ್ತಾರೆ. ಬ್ರಿಟಿಷ್ ಪಾರ್ಲಿಮೆಂಟ್ ಮುಂದೆ ಅದನ್ನ ಬಹಿರಂಗ ಪಡಿಸ್ತಾರೆ. ಮತ್ತೆ ಬಹಿರಂಗ ಪಡಿಸೋದಲ್ಲ, ಇದನ್ನ ಬಗೆನೂ ಹರಿಸ್ತಾರೆ. ಅದರಲ್ಲಿ ಸುಮ್ಮನೆ ಮಂಡನೆ ಮಾಡೋದು ಬರೋದಲ್ಲ, ಅದನ್ನ ಬಗೆನೂ ಹರಿಸ್ತಾರೆ ಅವರು. ಇಲ್ಲಿ ಅದೇ ಇದೆ ಅಂದ್ರೆ, ಅವರು ಎಲ್ಲಾ ಭಾಷೆಗಳಲ್ಲಿ ಪರಿಣಿತಿಯನ್ನ ಪಡೆದಿದ್ರು ಅಂತ ನಿಮ್ಗೆ ನಾ ಹೇಳಿದೀನಿ. ಇವರು ಏನ್ ಹೇಳ್ತಾರೆ ಇನ್ನೊಂದ್ ಏನಂದ್ರೆ, ಪರ್ಷಿಯನ್ ಭಾಷೆ ಐತೆ. ಯಾಕಂದ್ರೆ ಈಗಾಗ್ಲೇ ನಮ್ಗೆ ಮುಸ್ಲಿಮರು ಆಳ್ವಿಕೆ ಮಾಡಿರೋದನ್ನ ಪರ್ಷಿಯನ್ ಭಾಷೆ ಅದು ಆಡಳಿತ ಭಾಷೆ ಆಗಿತ್ತು. ಹಾಗಾಗಿ ಪರ್ಷಿಯನ್ ಭಾಷೆಯ ಬದಲಾಗಿ ಇಂಗ್ಲಿಷ್ ಭಾಷೆಯ ಬಳಕೆ ಆಗ್ಬೇಕು ಅನ್ನೋದನ್ನ ಅವ್ರು ಮಂಡನೆ ಮಾಡ್ತಾರೆ. ಅದು ಆಗ್ಬೇಕು ಅಂತ ಅಲ್ಲಿ ಕೋರ್ತಾರೆ. ಆಮೇಲೆ ಭೂಕಂದಾಯ ಇಳಿಕೆ ಆಗ್ಬೇಕು. ಭೂಕಂದಾಯ ಕೂಡ ಬಹಳ ಇತ್ತು ಅವಾಗ. ನೀವು ನೋಡ್ತೀವಲ್ಲ ಭೂಕಂದಾಯ ಎಷ್ಟಿತ್ತು ನಮ್ಮ ಭಾರತೀಯರ ಮೇಲೆ ಅನ್ನೋದಕ್ಕೆ. ಈ ಭೂಕಂದಾಯ ಕೂಡ ಇಳಿಕೆ ಆಗ್ಬೇಕು. ಸಿವಿಲ್ ಮತ್ತು ಕ್ರಿಮಿನಲ್ ಕೋಡ್ಗಳಲ್ಲಿ ಅದರ ಕ್ರೋಢೀಕರಣ ಆಗ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಗ್ರಾಮ ಪಂಚಾಯತಿಗಳಿಗೆ ಹೆಚ್ಚಿನ ಏನು ಸ್ವತಂತ್ರತೆ ಕೊಡಬೇಕು, ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ಅನ್ನೋದನ್ನ ಮಂಡನೆ ಮಾಡ್ತಾರೆ.
ಹಾಗೆ ಭಾರತೀಯ ಆ, ಅಂದ್ರೆ ಇಲ್ಲಿ ಬ್ರಾಹ್ಮಣರು ಏನಿದ್ರಲ್ಲ, ಈ ಬ್ರಾಹ್ಮಣರು ಅವಾಗೆಲ್ಲ ಹಡಗು ಹತ್ತು ಅಂತಿರ್ಲಿಲ್ಲ, ಅದು ಮಹಾಪಾಪ, ಸಾಗರವನ್ನ ದಾಟು ಅಂತಿರ್ಲಿಲ್ಲ, ಮಹಾಪಾಪ ಅಂತ ಹೇಳಿ ಅವ್ರು ಅಂದ್ಕೊಂಡಿದ್ರು. ಅದನ್ನ ಬ್ರಾಹ್ಮಣ ವಂಶದಲ್ಲಿ ಜನಿಸಿರ್ತಕ್ಕಂಥ ರಾಜಾ ರಾಮ್ ಮೋಹನ್ ರಾಯ್ ಅವರು ಅದನ್ನ ಮೀರಿ ಹಡಗಿನಲ್ಲಿ ಪ್ರಯಾಣ ಮಾಡಿ ಅವರು ಇಂಗ್ಲೆಂಡಿಗೆ ತೆರಳಿಡ್ತಾರೆ. ಇದನ್ನ ಇವರು ಅಸ್ತ್ರವಾಗಿ ಇಟ್ಕೋತಾರೆ. ಯಾರು? ಸಂಪ್ರದಾಯವಾದಿಗಳು. ಅವರು ಇಂಗ್ಲೆಂಡಿಗೆ ತೆರಳಿದ್ದು, ಹಡಗ್ನಲ್ಲಿ ಹೋಗಿದ್ದು ಮುಂದೆ ಇಟ್ಕೊಂಡು ಇವ್ರನ್ನ ಟೀಕೆಗೆ ಗುರಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆದರೆ ಇದನ್ನ ಯಾವುದನ್ನು ತಲೆ ಕೆಡಿಸ್ಕೊಳ್ಳೋದಿಲ್ಲ ರಾಜಾ ರಾಮ್ ಮೋಹನ್ ರಾಯ್ ಅವರು. ಅದನ್ನ ಆ ನಿಯಮವನ್ನ ಮುರಿದು ಹೊಸ ನಿಯಮವನ್ನ ಜಾರಿಗೊಳಿಸಿ ಅವರು ಅಲ್ಲಿ ಹೋಗಿರ್ತಾರೆ. ಮುಂದೆ 27 ಸೆಪ್ಟೆಂಬರ್ 1833ರಲ್ಲಿ ಅವರು ಬ್ರಿಸ್ಟಲ್ ನಗರದಲ್ಲಿ ಅವ್ರದ್ದು ದೇಹಾಂತ್ಯವಾಗತ್ತೆ. ಅಲ್ಲೇನೆ ಅವ್ರ ಸಮಾಧಿ ಮಾಡ್ಲಾಗ್ತದೆ. ಮುಂದೆ ಅವ್ರ ಸಮಾಧಿಯನ್ನ ಇಲ್ಲಿ ತಂದು ತರಲಾಗತ್ತೆ. ಅದು ಏನು ಅನ್ನೋದನ್ನ ಆಮೇಲೆ ಹೇಳ್ತೇನೆ. ರಾಜಾರಾಮ್ ಮೋಹನ್ ರಾಯ್ ಅವರು ಸಾಕಷ್ಟು ಸಾಮಾಜಿಕ ಸುಧಾರಣೆ ಮಾಡಿದ್ದನ್ನ ನಿಮ್ಗೆ ಈಗಾಗಲೇ ಹೇಳಿದೀನಿ. ಶಿಶು ಹತ್ಯೆ ಕಾಯ್ದೆಯನ್ನ, ಸ್ತ್ರೀ ಶಿಶು ಹತ್ಯೆ ಕಾಯ್ದೆಯನ್ನ ನಿವಾರಣೆ ಮಾಡ್ತಾರೆ. ಸತಿ ಪದ್ಧತಿಯನ್ನ ನಿವಾರಣೆ ಮಾಡ್ತಾರೆ. ಹಾಗೆ ಅಸ್ಪೃಶ್ಯತೆ, ಇದಷ್ಟೇ ಅಲ್ಲ, ಆಗ ಅಸ್ಪೃಶ್ಯತೆ ತಾಂಡವಾಡ್ತಿತ್ತು, ಅದನ್ನು ಕೂಡ ನಿವಾರಣೆ ಮಾಡ್ತಾರೆ. ಪರ್ದಾ ಪದ್ಧತಿಯನ್ನ ನಿವಾರಣೆ ಮಾಡ್ತಾರೆ. ಜಾತಿ ಪದ್ಧತಿಯನ್ನ ನಿವಾರಣೆ ಮಾಡ್ತಾರೆ. ಪ್ರಾಣಿಗಳನ್ನ ಬಲಿ ಕೊಡೋದನ್ನ ನಿವಾರಣೆ ಮಾಡ್ತಾರೆ. ಇದೆಲ್ಲದರ ಜೊತೆಗೆ ಸ್ತ್ರೀಯರ ಮೇಲೆ ಆಗ್ತಿರ್ತಕ್ಕಂತ ದೌರ್ಜನ್ಯವನ್ನ ಖಂಡನೆ ಮಾಡಿ ಅದನ್ನ ಹೇಳಿದ್ನೆಲ್ಲ, ಕರಪತ್ರಗಳನ್ನ ಹಂಚೋದು, ಈ ಎಲ್ಲದರ ಜೊತೆಗೆ ಅವರು ಏನ್ ಮಾಡ್ತಾರೆ ಅಂತಂದ್ರೆ, ಸಾಮಾಜಿಕವಾಗಿ ಸಮಾಜದಲ್ಲಿರ್ತಕ್ಕಂತ ಪ್ರತಿಯೊಬ್ಬ ನಾಗರಿಕನು ಜಾಗೃತನಾಗ್ಬೇಕು ಅನ್ನೋ ಹಂತದಲ್ಲಿ ಪ್ರಯತ್ನ ಮಾಡಿ ಅದರಲ್ಲಿ ಸಫಲತೆಯನ್ನು ಕೂಡ ಪಡಿತಾರೆ. ಹಾಗಾಗಿ ಇವರು ರಾಜಾರಾಮ್ ಮೋಹನ್ ರಾಯ್ ಅವರು ಅಲ್ಲಿ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥದ್ದು ಬ್ರಹ್ಮ ಸಮಾಜದ ಸ್ಥಾಪನೆ. ಈ ಬ್ರಹ್ಮ ಸಮಾಜವನ್ನ ಸ್ಥಾಪನೆ ಮಾಡಿ, ಅದೇನು ಅವರು ಈ ಆತ್ಮೀಯ ಸಭಾ ಅಥವಾ ಸ್ನೇಹಿತರ ಗೆಳೆಯರ ಬಳಗ ಅಂತ ಏನ್ ಕಟ್ಕೊಂಡಿದ್ರು, ಅದು ಮುಂದುವರಿದ ಭಾಗ ಏನಿದೆಯಲ್ಲ, ಅದು ಬ್ರಹ್ಮ ಸಮಾಜ. ಈ ಬ್ರಹ್ಮ ಸಮಾಜವನ್ನ ಅವರು ರಾಜಾರಾಮ್ ಮೋಹನ್ ರಾಯ್ ಅವರು ಸ್ಥಾಪನೆ ಮಾಡ್ತಾರೆ. ಯಾವಾಗಂತಂದ್ರೆ 1828ರಲ್ಲಿ ಇದನ್ನ ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡ್ತಾರೆ. ಇದು ಇವರ ಉದ್ದೇಶ ಏನು ಅಂತಂದ್ರೆ, ಒಂದು ಸಂಘಟನೆ ಇರ್ಬೇಕು. ಈಗ ನಮಗೂ ಕೂಡ ಈ 3 ಸಂಘಟನೆಗಳಿವೆ. ಇದು ಅಕ್ಕನ ಅರಿವು, ಮತ್ತೆ ಏನು ಈಗಾಗ್ಲೇ ನಮ್ಮ ಇವರು ಪಟ್ಟಣ್ ಸರ್ ಅವರು ಈ 3 ಸಂಘಟನೆಗಳ ಮೂಲಕ ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಇರ್ಬೋದು, ಬಸವಾದಿ ಶರಣರ ಚಿಂತನಾ ಕೂಟ ಇರ್ಬೋದು, ಅದ್ರ ಜೊತೆಗೆ ನಾವೇನ್ ಸಂಘಟನೆ ಮಾಡ್ಕೊಂಡಿವಿ, ಈ ಸಂಘಟನೆ ಮೂಲಕ ಯಾರೂ ಮಾಡದೇ ಇರ್ತಕ್ಕಂಥ ಕಾರ್ಯ ಮಾಡ್ಲಿಕ್ಕೆ ನಮಗೆ ಸಾಧ್ಯತೆ ಆಗಿದೆ. ಅದೇ ಯಾವ ವಿಶ್ವವಿದ್ಯಾಲಯವೂ ಕೂಡ ಮಾಡ್ದಿರ್ತಕ್ಕಂಥ ಕಾರ್ಯಚಟುವಟಿಕೆಯನ್ನ ನಮ್ಮ ಸಂಘಟನೆ ಮಾಡ್ತಾ ಇದೆ, ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರ ನೇತೃತ್ವದಲ್ಲಿ. ಅದು ಹೆಮ್ಮೆಯ ಸಂಗತಿ. ಯಾವುದೇ ಏನೇ ಮಾಡಿದ್ರು ಕೂಡ ಅಲ್ಲಿ ಸಂಘಟನೆ ಇರಬೇಕು. ಆ ಸಂಘಟನೆಗೋಸ್ಕರ ಏನ್ ಮಾಡ್ತಾರೆ ಇವರು ಅಂತಂದ್ರೆ, ಅವರು ಬ್ರಹ್ಮ ಸಮಾಜವನ್ನ ಸ್ಥಾಪನೆ ಮಾಡ್ತಾರೆ. ಈ ಬ್ರಹ್ಮ ಸಮಾಜದ ಸ್ಥಾಪನೆ ಮಾಡಿ ಅಲ್ಲಿ ಕೆಲವೊಂದು ತತ್ವಗಳನ್ನ ಇಟ್ಕೋತಾರೆ. ಏನ್ ಮಾಡ್ಬೇಕು ಅನ್ನೋದಕ್ಕೆ ಅಂದ್ರೆ, ಇಂಗ್ಲಿಷ್ ಶಿಕ್ಷಣ ಅದು ಅಂದ್ರೆ ಇಂಗ್ಲಿಷ್ ತಿಂದಾನೇ ನಾವು ಏನಾದ್ರೂ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯತೆ ಇದೆ ಅನ್ನೋದು ಅವರಿಗೆ ಮನದಟ್ಟಾಗಿತ್ತು. ಅದಕ್ಕೆ ಈ ಬ್ರಹ್ಮ ಸಮಾಜದಲ್ಲಿ ಪ್ರತಿ ರವಿವಾರ ಅವರು ಧರ್ಮಗೋಷ್ಠಿಯನ್ನ ಮಾಡ್ತಿದ್ರು. ಇನ್ನು ಇವರು ಕಾಶಿಗೆ ಹೋಗಿರ್ತಾರೆ, ವಾರಣಾಸಿಗೆ ಹೋಗಿರ್ತಾರೆ. ಅಲ್ಲಿ ಧರ್ಮ ಗ್ರಂಥಗಳನ್ನ, ಉಪನಿಷತ್ತುಗಳನ್ನ, ಮತ್ತೆ ಇದನ್ನು ಕೂಡ ಬೈಬಲ್ ಅನ್ನು ಕೂಡ ಓದಿರ್ತಾರ ಅವರು. ಅಷ್ಟು ಜ್ಞಾನವಂತರು. ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಇಲ್ಲಿ ಅಂತಂದ್ರೆ, ಅದನ್ನೊಂದು ವೇದಿಕೆ ಕಲ್ಪಿಸಿಕೊಟ್ಟು ವೈಚಾರಿಕ ವಿಚಾರಧಾರೆಗಳನ್ನ ಪ್ರಸ್ತುತಪಡಿಸೋದಕ್ಕೆ, ಪ್ರತಿಪಾದನೆ ಮಾಡ್ಲಿಕ್ಕೆ ಅವರು ಏನ್ ಮಾಡ್ತಾರೆ ಅಂತಂದ್ರೆ, ಈ ತಾರಾಚಂದ್ ಚಕ್ರವರ್ತಿ ಅವರು ಕಾರ್ಯದರ್ಶಿಗಳಾಗಿರ್ತಾರೆ. ಇವರೆಲ್ಲ ಸೇರಿ ಕಾರ್ಯ ಮಾಡ್ತಾರೆ. ಏನು ಅಂತಂದ್ರೆ, ಪ್ರತಿ ರವಿವಾರ ಈ ಬ್ರಹ್ಮ ಸಮಾಜದಲ್ಲಿ ಒಂದು ಧರ್ಮಗೋಷ್ಠಿ ನಡೀತಿತ್ತು. ಅಲ್ಲಿ ಜಾತಿ, ಮತ, ವರ್ಣಭೇದ ಯಾವುದೂ ಇರ್ಲಿಲ್ಲ. ಎಲ್ರೂ ಭಾಗವಹಿಸಬಹುದಾಗಿತ್ತು. ಯಾವ ಅಡಚಣೆಗಳು ಇರ್ಲಿಲ್ಲ. ಎಲ್ರೂ ಭಾಗವಹಿಸಬಹುದಾಗಿತ್ತು, ಎಲ್ರೂ ಸೇರ್ಬಹುದಾಗಿತ್ತು. ಅಂದ್ರೆ ವಿಶ್ವ ಸೋದರತೆ, ವೈಚಾರಿಕತೆ ಮತ್ತು ಮಾನವೀಯತೆ ಇವುಗಳನ್ನ ಪ್ರತಿಪಾದನೆ ಮಾಡ್ಲಾಗ್ತಿತ್ತು. ಮತ್ತೆ ಇದಕ್ಕೆ ಏನ್ ಅಡಿಗಲ್ಲು ಅಂತಂದ್ರೆ ಇಂಗ್ಲಿಷ್ ಶಿಕ್ಷಣ. ಅದಕ್ಕೆ ಸಮಾಜ, ಅದಕ್ಕೆ ದೇವರ ಸಮಾಜ ಅಂತಿದ್ರು ಅವರು. ಅದನ್ನೇ ಏನಂತ ಕರಿತಿದ್ರು ಅಂದ್ರೆ ದೇವರ ಸಮಾಜ.
ಈ ಬ್ರಹ್ಮ ಸಮಾಜವನ್ನ ದೇವರ ಸಮಾಜ ಅಂತ ಕರಿತಿದ್ರು. ಇದರ ಜೊತೆಗೆ ಏಕೀಶ್ವರ ಮೂರ್ತಿ ಪೂಜೆಯನ್ನ ಖಂಡನೆ ಮಾಡ್ತಾರೆ ಅವರು. ಮೂರ್ತಿ ಪೂಜೆನ ಯಾವಾಗ್ಲೂ ಖಂಡನೆ ಮಾಡ್ತಾರೆ. ಅದಕ್ಕೆ ಅವ್ರ ಮನೆಯವರೇ ಇವರನ್ನ ವಿರೋಧಿಸ್ತಾರೆ. ಅವ್ರ ತಂದೆ ಇವರನ್ನ ಹೊರಗೆ ಹಾಕ್ತಾರೆ. ನೀ ಏನು ಇದೆಲ್ಲ ಏನೇನೋ ಕೆಲಸ ಮಾಡ್ಲಿಕ್ಕೆ ಹೊರನಡಿ ಅಂತ ಕಳ್ಸಿರ್ತಾರ ಅವರು. ಅಂದ್ರೆ ಆ ಸಂಪ್ರದಾಯಬದ್ಧ ಬ್ರಾಹ್ಮಣ ಸಮುದಾಯದಲ್ಲಿ ಜನಿಸಿರ್ತಕ್ಕಂತ ಇವರು ಆ ಬ್ರಾಹ್ಮಣ ಸಮುದಾಯದಲ್ಲಿ ಏನು ಅಂಧಾಚರಣೆಗಳಿದ್ವು ಅವುಗಳನ್ನ ಪರಿಪಾಲನೆ ಮಾಡ್ಬೇಕು ಅನ್ನೋದು ಅವ್ರ ತಂದೆಯ ವಾದ ಆಗಿತ್ತು. ಆದ್ರೆ ಇವರು ಅದನ್ನ ಖಂಡನೆ ಮಾಡ್ತಾರೆ. ಮೂರ್ತಿ ಪೂಜೆಯನ್ನ ಖಂಡನೆ ಮಾಡ್ತಾರೆ. ಮೂರ್ತಿ ಪೂಜೆಯ ವಿರುದ್ಧ ಖಂಡನೆ ಮಾಡ್ತಿರೋದ್ರಿಂದ ಇಲ್ಲಿ ಏನಾಗತ್ತೆ ಅಂತಂದ್ರೆ ಎಲ್ರು ಇವರು ವಿರೋಧಿಗಳಾಗ್ತಾರೆ ಬ್ರಾಹ್ಮಣರು. ಸೊ ವಿಗ್ರಹ ಆರಾಧನೆಯನ್ನ ನಿರಾಕರಣೆ ಮಾಡ್ತಾರೆ. ಅದ್ರ ಜೊತೆಗೆ ಅಸ್ಪೃಶ್ಯತೆ ಖಂಡನೆ ಮಾಡ್ತಾರೆ. ಇನ್ನು ಈ ಪುರೋಹಿತಶಾಹಿ ವರ್ಗ ಹುಟ್ಕೊಂಡಿತ್ತು ಅವಾಗ. ನಿಮ್ಗೆ ಹೇಳಿದೆ ಕ್ಲೆರ್ಜಿ ಅಂತ ಅವಾಗ್ಲೇನೆ. ಸೊ ಈ ಪುರೋಹಿತಶಾಹಿ ವರ್ಗದವರು ಬಹಳಷ್ಟು ಶೋಷಣೆ ಮಾಡ್ತಿದ್ರು ಸಾಮಾನ್ಯ ವರ್ಗದವರನ್ನ. ಅದಕ್ಕೆ ಪುರೋಹಿತಶಾಹಿಗಳು ಮತ್ತು ಅವರ ಅನುಯಾಯಿಗಳನ್ನ ಇವರು ಒಪ್ಪೋದಿಲ್ಲ, ಅವ್ರನ್ನ ಖಂಡನೆ ಮಾಡ್ತಾರೆ. ಜೊತೆಗೆ ಮೂಢನಂಬಿಕೆ, ಬಾಲ್ಯ ವಿವಾಹ, ಬಹುಪತ್ನಿತ್ವ, ಜಾತಿ ಪದ್ಧತಿ, ಸತಿ ಪದ್ಧತಿ, ಅಸ್ಪೃಶ್ಯತೆ, ಯಜ್ಞ ಆಗಾದಿಗಳು ಬಹಳ ಕಾಸ್ಟ್ಲಿಯಸ್ಟ್ ಇದು ಮಾಡ್ತಿದ್ರು. ಯಜ್ಞ ಆಗಾದಿಗಳನ್ನ ಪರ್ಫಾರ್ಮ್ ಮಾಡ್ತಿದ್ರು ಅವಾಗೆಲ್ಲ. ಸೊ ಇವುಗಳನ್ನ ಕಂದಾಚಾರ ಇವುಗಳನ್ನೆಲ್ಲ ಈ ಬ್ರಹ್ಮ ಸಮಾಜ ವಿರೋಧ ಮಾಡ್ತದೆ. ಮೊಟ್ಟ ಮೊದಲ ಬಾರಿಗೆ ವಿರೋಧ ಮಾಡ್ತದೆ. ಅಷ್ಟೇ ಅಲ್ಲ, ಇವರು ವಿಧವಾ ವಿವಾಹವನ್ನ ಬೆಂಬಲಿಸ್ತಾರೆ. ಅವಾಗ ವಿಧವೆಯರಿಗೆ ಯಾವುದೇ ಪ್ರೋತ್ಸಾಹ ಇರ್ಲಿಲ್ಲ, ಮತ್ತೆ ಅವ್ರಿಗೊಂದು ಜೀವನನೇ ಇಲ್ಲ ಅಂತ ತಿಳ್ಕೊಂಡಿರ್ತಕ್ಕಂಥ ಸಮಾಜ. ಅದಕ್ಕೆ ಅದನ್ನ ಪ್ರೋತ್ಸಾಹ ಮಾಡ್ತಾರೆ. ಸಹಭೋಜನದ ವ್ಯವಸ್ಥೆ ಇರ್ಲಿಲ್ಲ ಅವಾಗ. ಸಹಭೋಜನದ ವ್ಯವಸ್ಥೆ ಮಾಡ್ಕೊತಾರೆ. ಸ್ತ್ರೀ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ. ಆಮೇಲೆ ಆಡಳಿತದಲ್ಲಿ ಭಾರತೀಯರನ್ನ ಸೇರ್ಸೋದು, ಅಂದ್ರೆ ಯಾರ ಬ್ರಿಟಿಷ್ ಆಡಳಿತದಲ್ಲಿ ಭಾರತೀಯರು ಕೂಡ ಸೇರ್ಬೇಕು ಆ ನಿಟ್ಟಿನಲ್ಲಿ. ಮತ್ತೆ ಅಂತರ್ಜಾತಿ ವಿವಾಹಗಳು ಮೊಟ್ಟ ಮೊದಲಿಗೆ ಬಸವಣ್ಣವರು ಜಾರಿಗೊಳಿಸಿರ್ತಕ್ಕಂಥ ಈ ಅಂತರ್ಜಾತಿ ವಿವಾಹ ಮಾಡಿರ್ತಕ್ಕಂಥದ್ದು ಅನಂತರದ ಕಾಲಾವಧಿಯಲ್ಲಿ ಅಲ್ಲಲ್ಲಿಗೆ ನಡೆದ್ರು ಕೂಡ ಅವುಗಳನ್ನ ಅನುಲೋಮ ಪ್ರತಿಲೋಮ ಅಂತ ವಿವಾಹಗಳನ್ನ ಸಮಾಜವಾದಿಗಳು ಅದನ್ನ ಟೀಕೆ ಮಾಡ್ತಿದ್ರು. ಅನುಲೋಮ ಅಂತಂದ್ರೆ ಅಂದ್ರೆ ಉನ್ನತ ವರ್ಗದ ಸ್ತ್ರೀ ಏನು ಉನ್ನತ ವರ್ಗದ ಪುರುಷ ಕೆಳವರ್ಗದ ಸ್ತ್ರೀಯನ್ನ ಮದುವೆ. ಪ್ರತಿಲೋಮ ಅಂತಂದ್ರೆ ಉನ್ನತ ವರ್ಗದ ಸ್ತ್ರೀ ಕೆಳವರ್ಗದ ಪುರುಷನನ್ನ ಮದುವೆ ಮಾಡ್ಕೊಳ್ತಕ್ಕಂಥದ್ದು. ಹೀಗೆ ಪದ್ಧತಿಗಳಿದ್ವು ಅವಾಗೆಲ್ಲ. ಸೊ ಈ ಪದ್ಧತಿಗಳು ಏನದಾವಲ್ಲ ಅವುಗಳನ್ನ ತೊಡೆದು ಹಾಕುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾರೆ. ಅಂದ್ರೆ ವಿಧವಾ ವಿವಾಹ ಪದ್ಧತಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡುವುದಲ್ಲದೆ ಇಲ್ಲಿ ಅಂತರ್ಜಾತಿ ವಿವಾಹಕ್ಕೂ ಕೂಡ ಅಷ್ಟೇ ಪ್ರಾಶಸ್ತ್ಯವನ್ನ ನೀಡ್ತಾರೆ. ಇಂಗ್ಲಿಷ್ ಶಿಕ್ಷಣವನ್ನ ಪ್ರತಿಪಾದಿಸ್ತಾರೆ. ಮತ್ತೆ ಪಾಶ್ಚಾತ್ಯ ಚಿಂತನೆ ಪಾಶ್ಚಾತ್ಯ ಚಿಂತಕರಲ್ಲಿ ಉದಾರತೆ ಹೆಚ್ಚು. ಅದಕ್ಕೆ ಅದನ್ನ ಇಲ್ಲಿ ತಂದು ಆ ತತ್ವಗಳನ್ನ ಬೋಧಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಮತ್ತೆ ಅರ್ಥವಿಲ್ಲದಂತಹ ಆಚರಣೆಗಳು ಏನಿದಾವಲ್ಲ, ಯಜ್ಞ ಯಾಗಾದಿಗಳು, ಆಮೇಲೆ ಮೂರ್ತಿ ಪೂಜೆಗಳು, ಅತಿಶಯವಾಗಿರ್ತಕ್ಕಂಥ ಮತಾಚರಣೆ, ಇವುಗಳನ್ನೆಲ್ಲ ಖಂಡನೆ ಮಾಡ್ತಾರೆ. ಅಷ್ಟೇ ಅಲ್ಲ, ಇಲ್ಲಿ ಒಂದು ಸಮಾಜದ ಸಾಮಾಜಿಕ ಪುನರುತ್ಥಾನದ ಕಾಲ ಅಂತ ಇದಕ್ಕೆ ಕರೆಯೋದು. ಯಾಕೆ ಅಂತಂದ್ರೆ ವೇದಗಳು, ಉಪನಿಷತ್ತುಗಳು, ತತ್ವಗಳು ಇವುಗಳನ್ನ ಒಪ್ಕೊಂಡು ಇವರು ಜೀವನ ಸಾಗಿಸ್ತಿರ್ತಕ್ಕಂಥ ಜನಾಂಗದ ಮಧ್ಯೆ ಇವರು ಕ್ರಿಶ್ಚಿಯಾನಿಟಿ ಬಗ್ಗೆ ಅಧ್ಯಯನ ಮಾಡಿ ಆ ಕ್ರಿಶ್ಚಿಯನ್ ಧರ್ಮವನ್ನು ಕೂಡ ಇವರು ಪ್ರತಿಪಾದನೆ. ಅಂದ್ರೆ ಅವಾಗೆಲ್ಲ ಏನಿತ್ತು ಅಂತಂದ್ರೆ ಕ್ರಿಶ್ಚಿಯನ್ ಧರ್ಮಕ್ಕೂ ಇವರು ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲರನ್ನೂ ಆಸೆ ಆಮಿಷಗಳನ್ನ ಒಡ್ಡಿ ಅದಕ್ಕೆ ಮತಾಂತರ ಮಾಡ್ತಿದ್ರು ಬ್ರಿಟಿಷರು. ಅದಕ್ಕೆ ಆ ಕ್ರಿಶ್ಚಿಯನ್ ಧರ್ಮದಲ್ಲಿ ಕೆಲವೊಂದು ಉತ್ತಮ ಅಂಶಗಳಿವೆ ಅನ್ನೋದನ್ನ ತೋರ್ಪಡಿಸೋದಕ್ಕೆ ಆ ವಿಚಾರಧಾರಿಗಳನ್ನ ಇಲ್ಲಿ ಮಂಡನೆ ಮಾಡ್ತಾರೆ. ಯಾರು? ರಾಜಾ ರಾಮಮೋಹನ್ ರಾಯ್ ಅವರು. ಸೊ 19ನೇ ಶತಮಾನದಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ಇತಿಹಾಸದಲ್ಲಿ ಸ್ವಲ್ಪ ಹಿಂದುಳಿದಂತ ಜನಾಂಗ ನಾವು ಭಾರತೀಯರು. ಅದಕ್ಕೆ ಅಲ್ಬೆರುನಿ ಅನ್ನೋ ಒಬ್ಬ ಅರಬ್ ವಿದ್ವಾಂಸ ಇತಿಹಾಸಜ್ಞ ಒಂದು ಮಾತನ್ನ ಹೇಳ್ತಾನೆ. ಏನು ಅಂತಂದ್ರೆ ಭಾರತೀಯರಿಗೆ ಐತಿಹಾಸಿಕ ಪ್ರಜ್ಞೆನೇ ಇರ್ಲಿಲ್ಲ. ಐತಿಹಾಸಿಕ ಪ್ರಜ್ಞೆ ಇಲ್ಲದಕ್ಕಿರೋ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಇತಿಹಾಸದ ಬಗ್ಗೆ ಏನಾದ್ರು ಕೇಳಿದ್ರೆ ಅವರು ಕತೆ ಹೇಳಿಕ್ ಶುರು ಮಾಡ್ತಿದ್ರು. ಅಂದ್ರೆ ಹಿಂಗೊಂದ್ ಊರಾಗ ಒಬ್ಬ ಅರಸಿದ್ದ, ಹಿಂಗೊಬ್ಬಾಕಿ ಮಗಳಿದ್ಲು, ಹಿಂಗೆಲ್ಲ ಕತೆಗಳು ಬರೋದನ್ನ ನಾವು ನೋಡ್ತೀವಿ. ಆ ತರ ಹೇಳ್ತಿದ್ರು. ಅದಕ್ಕೆ ಅವ್ರಿಗೆ ಐತಿಹಾಸಿಕ ಪ್ರಜ್ಞೆ ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ತಾನೆ. ಅನಂತರ ನಮ್ಮ ಭಾರತದಲ್ಲಿ ಐತಿಹಾಸಿಕವಾಗಿ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇತಿಹಾಸ ಗ್ರಂಥಗಳನ್ನ ಬರೀಲಿಕ್ಕೆ ಶುರು ಮಾಡ್ತಾರೆ. ಇದೆಲ್ಲವೂ ನಂತರ ಶುರುವಾಗಿರ್ತಕ್ಕಂಥ. ಅಂದ್ರೆ ಮೊದಲು
ನಮ್ಮ ಭಾರತದ ಚರಿತ್ರೆ ಬಗ್ಗೆ ನಾವ್ ಯಾರು ಗಮನನೇ ಕೊಟ್ಟಿರೋದಿಲ್ಲ. ಅದಕ್ಕೆ ನಮ್ಮ ಇತಿಹಾಸದ ಪಿತಾಮಹ ಯಾರು ಅಂದ ತಕ್ಷಣ ಗ್ರೀಕ್ ದೇಶದ ಹೆರೋಡೋಟಸ್ ಅಂತ ಹೇಳ್ತೀವಿ ನಾವ್ ಈಗ್ಲೂ ಕೂಡ. ಭಾರತೀಯರನ್ನ ಯಾರು ಒಪ್ಪೋದಿಲ್ಲ. ಕಲ್ಲನನ್ನು ಒಪ್ಕೊಂಡಿರ್ತಾರೆ ಭಾರತದ ಏನು ಪಿತಾಮಹ ಅಂತ ಒಪ್ಕೊಂಡ್ರು ಕೂಡ ಎಲ್ರೂ ಕೂಡ ಏನ್ ಹೇಳ್ತಾರೆ ಅಂದ್ರೆ ನಾವು ಮೊದಲ್ ಮಾಡ್ತೀವಿ. ಯಾಕಂದ್ರೆ ಅಲೆಕ್ಸಾಂಡರ್ ಬಂದಾಗ, ಅಲೆಕ್ಸಾಂಡರ್ ತನ್ನ ಜೊತೆಗೆ ಭಾರತಕ್ಕೆ ದಾಳಿಗೆ ಅಂತ ಬಂದಾಗ ಅವನು ತನ್ನ ಜೊತೆಗೆ ಅನೇಕ ಇತಿಹಾಸಜ್ಞರನ್ನ ಕರ್ಕೊಂಡು ಬಂದಿದ್ದ. ಹಾಗಾಗಿ ಇತಿಹಾಸ ರಚನೆ ಆಯ್ತು. ನಮ್ಮ ಭಾರತದ ಪೂರ್ವ ಇತಿಹಾಸವನ್ನ ಅಧ್ಯಯನ ಮಾಡ್ಬೇಕಾದ್ರೆ ನಮ್ಗೆ ಯಾವ ಆಕರಗಳೇ ಲಭ್ಯ ಆಗೋದಿಲ್ಲ. ಯಾಕಂದ್ರೆ ಇದೇ ಕಾರಣಕ್ಕಾಗಿ. ಸೊ ಅದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಇವರು ಆ ತತ್ವಗಳನ್ನ ಅಂದ್ರೆ ಬ್ರಿಟಿಷ್ ಶಿಕ್ಷಣವನ್ನ ಜಾರಿಗೊಳಿಸಿ ಆ ತತ್ವಗಳನ್ನ ತತ್ವಶಾಸ್ತ್ರವನ್ನ ಪ್ರತಿಪಾದಿಸಿ ಆ ಮೂಲಕ ಚರಿತ್ರೆಯನ್ನ ಕಟ್ಟಿಕೊಡ್ಬೇಕು ಅನ್ನೋ ಕಾರಣಕ್ಕಾಗಿ. ಸೊ ಇಲ್ಲಿ ಕ್ರೈಸ್ತ ಮಿಷನರಿಗಳು ಸ್ಥಾಪಿಸಿರ್ತಕ್ಕಂತ ಆ ಸಂದರ್ಭದಲ್ಲಿ ಕ್ರೈಸ್ತ ಮಿಷನರಿಗಳು ಕೂಡ ಶಾಲಾ ಕಾಲೇಜುಗಳನ್ನ ಸ್ಥಾಪನೆ ಮಾಡಿದ್ರು. ಅದಕ್ಕೆ ಜಾಗೃತಿ ಉಂಟು ಮಾಡ್ತಾರೆ ಅವರು. ನೀವು ಬೇರೆ ಭಾಷಿಕರನ್ನ ಸಂಪರ್ಕ ಮಾಡಿ ಬೇರೆ ಭಾಷೆಯ ಶಿಕ್ಷಣವನ್ನ ಪಡೀರಿ ಅಂತ ಅವರು ಹುರಿದುಂಬಿಸ್ತಾರೆ. ಅದಕ್ಕೆ ಕ್ರೈಸ್ತ ಮತಕ್ಕೂ ಅವ್ರು ಅಷ್ಟೇ ಏನು ಬೆಂಬಲವನ್ನ ನೀಡ್ತಾರೆ. ಇನ್ನು ಸಮಕಾಲೀನ ಯುರೋಪ್ ಕೆಲವು ಘಟನೆಗಳಿಗಾಗ್ಲೇ ನಿಮ್ಗೆ ಗೊತ್ತಿದೆ. ಫ್ರೆಂಚ್ ಕ್ರಾಂತಿ ಆಗಿರ್ತದೆ. ಫ್ರೆಂಚ್ ಕ್ರಾಂತಿ ಅದೊಂದು ಸಾಮಾಜಿಕ ಕ್ರಾಂತಿ ಅಂತಾರೆ. ಯಾಕಂತಂದ್ರೆ ಮೊಟ್ಟ ಮೊದಲಿಗೆ ಇಡೀ ಜಗತ್ತಿಗೆ ಒಂದು ತತ್ವವನ್ನ ಬೋಧನೆ ಮಾಡಿದ್ರು ಫ್ರೆಂಚ್ ಕ್ರಾಂತಿ. ಸೋದರತೆ, ಸಮಾನತೆ ಮತ್ತು ಏನು ಇಕ್ವಾಲಿಟಿ, ಫ್ರೆಟರ್ನಿಟಿ ಅಂಡ್ ಇನ್ನೊಂದು ಏನು ಸೋದರ ಭಾವವನ್ನ ತಂದುಕೊಡುವಲ್ಲಿ ಅದು ಮೊಟ್ಟ ಮೊದಲಿಗೆ ಆ ನಿಟ್ಟಿನಲ್ಲಿ ಕ್ರಾಂತಿ ಆಗಿರ್ತದೆ. ಅದು ಭಾರತೀಯರಿಗೆ ಸ್ವತಂತ್ರತೆ, ಸಮಾನತೆ ಮತ್ತು ಭಾತೃತ್ವ, ಸ್ವತಂತ್ರತೆ, ಸಮಾನತೆ ಮತ್ತು ಭಾತೃತ್ವ ಭಾವನೆಗಳು ಭಾರತೀಯರಲ್ಲಿ ತರಬೇಕು ಅಂತಂದ್ರೆ ಅದು ಹೊರದೇಶದ ಚರಿತ್ರೆಯನ್ನು ಓದಿದಾಗ ನಮಗೆ ಗೊತ್ತಾಗೋದು. ಅದಕ್ಕೆ ಪ್ರೋತ್ಸಾಹ ನೀಡ್ತಾರೆ. ಈ ಸ್ವತಂತ್ರತೆ, ಸಮಾನತೆ, ಭಾತೃತ್ವ ತತ್ವಗಳನ್ನ ಪ್ರತಿಪಾದನೆ ಮಾಡ್ತಾರೆ. ಯುರೋಪಿನ ಉದಾರವಾದಿಗಳ ತತ್ವಗಳನ್ನ ಭಾರತೀಯರಿಗೆ ಪರಿಚಯಿಸ್ತಾರೆ. ಅವುಗಳು ಭಾರತೀಯರ ಮೇಲೆ ಸಾಕಷ್ಟು ಪ್ರಭಾವ ಬೀರ್ತವೆ. ಈ ಕೆಮಾಲ್ ಪಾಷನ್ ನೇತೃತ್ವದಲ್ಲಿ ನಡೆದಿರ್ತಕ್ಕಂತ ಚಳವಳಿ ನಮ್ಮ ದೇಶದವರು ಕೂಡ ಹೋಗಿ ಬೇರೆ ಬೇರೆ ಈ ಪ್ರಥಮ ಜಾಗತಿಕ ಯುದ್ಧ ಇರ್ಬೋದು, ದ್ವಿತೀಯ ಜಾಗತಿಕ ಯುದ್ಧ ನಮ್ಮವರು ಹೋಗಿ ಪಾಲ್ಗೊಂಡಿದ್ರು. ಅಲ್ಲಿಂದ ಹೊಸ ವಿಚಾರಧಾರೆಗಳನ್ನ ಒತ್ತು ತಂದ್ರು ಅಂತ ಓದ್ತೀವಿ. ಆದ್ರೆ ಭಾರತದಲ್ಲೇ ಈ ಹೊಸ ವಿಚಾರಧಾರೆಗೆ ಒಂದು ಏನು ವೇದಿಕೆಯನ್ನ ಸೃಷ್ಟಿ ಮಾಡಿ ಕೊಟ್ಟಿರ್ತಕ್ಕಂತ ಶ್ರೇಯಸ್ಸು ಯಾರಿಗಾದ್ರೂ ತಲುಪ್ತದೆ ಅಂತಂದ್ರೆ ಅದು ರಾಜಾ ರಾಮ್ ಮೋಹನ್ ರಾಯ್ ಅವರಿಗೆ. ಅದಕ್ಕೆ ಬ್ರಿಟಿಷರ ಆರ್ಥಿಕ ಅವರು ಶೋಷಣಾ ನೀತಿ ಅಂತಾನೆ ಕರಿತೀವಿ ಅದನ್ನ. ಈ ಶೋಷಣಾ ನೀತಿಯನ್ನ ಖಂಡನೆ ಮಾಡ್ತಾರೆ ಅವರು. ಒಪ್ಕೋತಾರೆ. ಅವ್ರ ತತ್ವಶಾಸ್ತ್ರವನ್ನು ಒಪ್ಕೊಂಡ್ರು ಕೂಡ ಭಾರತದಲ್ಲಿ ಬ್ರಿಟಿಷರಿಂದ ಆಗ್ತಿರ್ತಕ್ಕಂತ ಶೋಷಣೆ ವಿರುದ್ಧ ಸೆಡೆದು ನಿಲ್ತಾರೆ ಇವರು. ಅದಕ್ಕೆ ಇವರು ಏನ್ ಮಾಡ್ತಾರೆ ಅಂತಂದ್ರೆ ಒಟ್ಟು 19ನೇ ಶತಮಾನದಲ್ಲಿ ಸಂಪೂರ್ಣ ಪುನರುಜ್ಜೀವನ ಚಳವಳಿಯನ್ನ ಪ್ರಾರಂಭ ಮಾಡ್ತಾರೆ. ಅದು ಪಾಶ್ಚಿಮಾತ್ಯ ಉದಾರ ತತ್ವಗಳನ್ನ ಆಧರಿಸಿ ಹೇಳೋದಾಗ್ಲಿ ಅಥವಾ ಬ್ರಹ್ಮ ಸಮಾಜದ ಮೂಲಕ, ಪ್ರಾರ್ಥನಾ ಸಮಾಜದ ಮೂಲಕ, ಮತ್ತೆ ಇವರು ಮುಸ್ಲಿಮರು ಕೂಡ ಅಲಿಗಢ್ ಚಳವಳಿಯನ್ನು ಮಾಡ್ತಾರೆ. ಅವರು ತಮ್ಮ ತತ್ವ ಬೋಧನೆಗಳನ್ನು ಮಾಡ್ಕೋದಕ್ಕೆ ಅಲಿಗಢ್ ಚಳವಳಿ ಆಗಿರ್ತಕ್ಕಂಥದ್ದು. ಅದು ಇಲ್ಲಿ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಹಾಗೆ ಪುರಾತನ ವೈದಿಕ ಸಂಸ್ಕೃತಿ ಆಧಾರದ ಮೇಲಿಂದ ಭಾರತೀಯ ಸಮಾಜವನ್ನ ಸುಧಾರಿಸುವುದು, ಮತ್ತೆ ಅಲ್ಲಿ ಹೊಸ ಆಶಾಕಿರಣವನ್ನ ಮೂಡಿಸೋದು. ಅದಕ್ಕೆ ಇವರು ಬೇರೆ ಬೇರೆಯವರೆಲ್ಲ ಪ್ರಯತ್ನ ಮಾಡ್ತಾರೆ, ಅದೆಲ್ಲ ಗೊತ್ತಿದೆ. ಸಮಾಜವಾದಿ ಚಿಂತಕರಾಗಿರ್ತಕ್ಕಂತ ರಾಜಾರಾಮ್ ಮೋಹನ್ ರಾಯ್ ಅವರು ಈ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯಗಳನ್ನ ಮಾಡ್ತಾರೆ. ಹಾಗಾಗಿ ಘನವೆತ್ತ ವ್ಯಕ್ತಿ ಅಂತ ಅವರನ್ನ ಪರಿಗಣಿಸಲಾಗತ್ತೆ. ಇವರ ವ್ಯಕ್ತಿತ್ವದ ಬಗ್ಗೆ ನಿಮ್ಗೆ ಈಗಾಗಲೇ ಪುನರುಜ್ಜೀವನದ ಚಳವಳಿಯಲ್ಲಿ ಸಾಕಷ್ಟು ಒಂದು ಧ್ರುವತಾರಿಯಾಗಿ ಉಳಿದಂತಹ ವ್ಯಕ್ತಿ ಅಂತಂದ್ರೆ ರಾಜಾರಾಮ್ ಮೋಹನ್ ರಾಯ್ ಅವರು. ಮತ್ತೆ ಅದನ್ನೇ ಹೇಳ್ಬೇಕಾಗತ್ತೆ, ಬಹುಪತ್ನಿತ್ವ ಮತ್ತೆ ಈ ಏನು ಇವರು ಸ್ತ್ರೀ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ರು. ಇದೆಲ್ಲ ಆದ ಮೇಲೆ ಅವ್ರಿಗೆ ಭಾರತೀಯ ಇತಿಹಾಸಕಾರರೇ ಒಂದು ಉನ್ನತ ಸ್ಥಾನವನ್ನು ಕೊಟ್ಟಿದ್ದಾರೆ. ಇವ್ರಿಗೆ ಏನು ಅಂತಂದ್ರೆ ಶ್ರೇಷ್ಠ ಸ್ಥಾನ ಅವರಿಗೆ ಲಭ್ಯವಾಗಿದೆ. ಆಧುನಿಕ ಭಾರತದ ಪಿತಾಮಹ, ಭಾರತೀಯ ಪುನರುಜ್ಜೀವನದ ಚಳವಳಿಯ ಧ್ರುವತಾರೆ, ಭಾರತದ ರಾಷ್ಟ್ರೀಯತೆಯ ಪಿತಾಮಹ, ಭಾರತದ ಪತ್ರಿಕೋದ್ಯಮದ ಪರಿವರ್ತನಾಕಾರ, ಭಾರತೀಯ ಸಮಾಜೋದ್ಧಾರಕ ಚಳವಳಿಯ ಪ್ರವರ್ತಕ ಮತ್ತು ಜಗತ್ತಿನ ಮೊಟ್ಟ ಮೊದಲ ಸರ್ವಧರ್ಮ ಸಮನ್ವಯಾಚಾರ್ಯ
ಅಂತ ಇವರನ್ನ ಕರೀತಾರೆ. ಆಮೇಲೆ ಆಧುನಿಕ ಹಿಂದುತ್ವದ ಪಿತಾಮಹ ಅಂತಲೂ ಕೂಡ ಕರೀತಾರೆ. ನವಯುಗದ ಪ್ರವರ್ತನಕಾರ ಅಂತ ಇವ್ರನ್ನ ಕರೆಯಲಾಗಿದೆ. ಅಂದ್ರೆ ಇತಿಹಾಸದಲ್ಲಿ ತಮ್ಮ ಕಾರ್ಯಚಟುವಟಿಕೆಗಳ ಮೂಲಕ ಅತ್ಯಂತ ಶ್ರೇಷ್ಠ ಸ್ಥಾನವನ್ನ ಪಡೆದಿರತಕ್ಕಂತ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ರಾಜಾ ರಾಮ್ ಮೋಹನ್ ರಾಯ್ ಅವರು. ಇನ್ನು ಈಗಾಗಲೇ ನಿಮ್ಗೆ ಹೇಳಿದೆ ನಾನು, 33ರಲ್ಲಿ ಅವರು ಬ್ರಿಸ್ಟಲ್ ನಲ್ಲಿ ಅಲ್ಲಿ ಮರಣ ಹೊಂತಾರೆ. ಅಲ್ಲೇ ಅವ್ರ ಸಮಾಧಿಯನ್ನ ಮಾಡ್ಲಾಗ್ತದೆ. ಆ ಸಮಾಧಿಯನ್ನ ಮಾಡಿದ ನಂತರ ಇದನ್ನ 1845ರಲ್ಲಿ ಅವರ ಅವಶೇಷಗಳನ್ನ ತಂದು ಅವರ ಸಹೋದರ ಸಂಬಂಧಿ ರಾಯ್ ಎಂತ ಶೈರಾಯ್ ರಾಯ್ ಅಂತ ಒಬ್ರು, ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಇದನ್ನ ತಂದು ಭಾರತದಲ್ಲಿ ಒಂದು ಸಮಾಧಿಯನ್ನ ಮಾಡ್ತಾರೆ. ಕೋಲ್ಕತ್ತಾ ಹತ್ರ 28 ಜನವರಿ 1846ರಲ್ಲಿ ಈ ಸಮಾಧಿಯನ್ನು ಮಾಡ್ಲಾಗ್ತದೆ. ಈ ರಾಯ್ ಅವರ ಏನು ಸಹೋದರ ಸಂಬಂಧಿ ಅವರು ಏನ್ ಮಾಡ್ತಾರೆ ಅಂತಂದ್ರೆ ದ್ವಾರಕಾನಾಥರ ಒಂದು ಇದು ತಗೋತಾರೆ, ಬೆಂಬಲ ತಗೊಂಡು ಅವರ ಸಹಾಯದಿಂದ ಇದನ್ನ ಮಾಡ್ತಾರೆ. ಸೊ ದ್ವಾರಕಾನಾಥರು ಇವ್ರಿಗೆ ಅವರ ಸಮಾಧಿ ಮೇಲೆ ಒಂದು ಅಂತಿಮ ಬರಹ ಬರೀತಾರೆ. ಆ ಬರಹ ಏನು ಅಂತಂದ್ರೆ, ಆ ವಾಕ್ಯ ಏನು ಅಂತಂದ್ರೆ ನಾನು ಇಲ್ಲಿ ಓದ್ತೀನಿ. ತಮ್ಮ ಅದ್ಭುತ ಪ್ರತಿಭೆಯಿಂದಾಗಿ ಹಲವಾರು ಭಾಷೆಗಳ ಏಕತೆಯ ಪಾಂಡಿತ್ಯದಿಂದ ಅವರ ಕಾಲಘಟ್ಟದಲ್ಲಿ ಒಬ್ಬ ಮಹಾನ್ ಪಂಡಿತರಾಗಿ ಅವರು ನಿಲ್ಲುತ್ತಾರೆ. ಸಾಮಾಜಿಕ, ಭೌತಿಕ, ನೈತಿಕ ನಡತೆಯ ಬದಲಾವಣೆ, ಸುಧಾರಣೆಗೆ ಭಾರತದ ಜನರಲ್ಲಿ ಅವರು ಬದಲಾವಣೆ ತರಲಿಕ್ಕೆ ಅವಿಶ್ರಾಂತವಾಗಿ ದುಡಿತಾರೆ. ಮೂರ್ತಿ ಪೂಜೆಯನ್ನ, ಸತಿ ಪದ್ಧತಿ, ಅನಿಷ್ಟ ಪದ್ಧತಿಯನ್ನು ಹತ್ತಿಕ್ಕಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾರೆ. ಅವರ ನೈಪುಣ್ಯತೆಯಿಂದಾಗಿ ದೈವತ್ವದ ಏನು ಭವ್ಯತೆ ಹಾಗೂ ಮನುಷ್ಯನ ಹಿತಾಸಕ್ತಿಗಾಗಿ ಏನು ದುಡಿದಂತ ಇವರು, ನೀವು ದೇಶದ ಒಂದು ಮಹಾ ಹೆಮ್ಮೆ ಅನ್ನೋದನ್ನ ಅವರು ಬರೀತಾರೆ. ಹಾಗಾಗಿ ನನಗೆ ತಿಳಿದ ಮಟ್ಟಿಗೆ ನನ್ಗೇನ್ ಸಾಧ್ಯವಾಯ್ತೋ ಅಷ್ಟನ್ನ ಪ್ರಚುರಪಡಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಬಹುಶಃ ನಾನು ಜಾಸ್ತಿ ಟೈಮ್ ತಗೊಂಡೆ ಅನಿಸ್ತದೆ. ನನಗೆ ಈ ಅವಕಾಶ ಕೊಟ್ಟದ್ದಕ್ಕಾಗಿ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಅತ್ಯಂತ ಸಮರ್ಪಕವಾಗಿ ಬಹುಮುಖ ಪ್ರತಿಭೆ, ಸಮಾಜೋದ್ಧಾರಕ, ಸಮಾಜದ ಅಂದಿನ ಸಮಾಜ 18-19ನೇ ಶತಮಾನದಲ್ಲಿ ಭಾರತದ ಪರಿಸ್ಥಿತಿಗೆ ಭಾರತೀಯತೆ ಮತ್ತೆ ಅಂದಿನ ಆಚರಣೆಗಳು ಅಥವಾ ಏನೋ ಹಲವಾರು ಶೋಚನೀಯ ಆಚರಣೆಗಳು, ಅಂಧ ಆಚರಣೆಗಳ ಬಗ್ಗೆ ತಿಳಿದಿದ್ದು ಭಾರತಕ್ಕೆ ಅದರ ಮೂಲ ಅರಿವನ್ನ ಮಾಡ್ತಾ ಮತ್ತೆ ಯುರೋಪಿಯನ್ ಸಂಸ್ಕೃತಿ ಅಥವಾ ಇಂಗ್ಲಿಷ್ ಸಂಸ್ಕೃತಿಯಿಂದ ಜ್ಞಾನವನ್ನ ಪಡ್ಕೊಂಡು ಅಂದಿನ ಭಾರತಕ್ಕೆ ಎಷ್ಟು ಮಹನೀಯ ಕೊಡುಗೆಯನ್ನ ಕೊಟ್ಟಂತ ಶ್ರೀ ರಾಜಾರಾಮ್ ಮೋಹನ್ ರಾಯ್ ಅವರ ವಿಸ್ತಾರವಾದ ಪರಿಚಯವನ್ನ ಮಾಡಿಕೊಟ್ಟಿದ್ದೀರಿ. ಅಂತ ದೊಡ್ಡ ಪ್ರತಿಭೆ, ಅದನ್ನ ನೀವು 1 ಗಂಟೆ 10 ನಿಮಿಷದಲ್ಲಿ ನಮ್ಗೆಲ್ಲರಿಗೂ ಗುಣಪಡಿಸ್ತೀರಿ. ನಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ ಕಾರ್ಯಕ್ರಮದ ಸಂವಾದಕ್ಕೆ ಇಂದ ಶುರುವಾಗ್ತದೆ. ಎಂದಿನಂತೆ ಪಟ್ಟಣ್ ಸರ್ ತಮ್ಮ ಅನಿಸಿಕೆಗಳನ್ನ ಸರ್ ಧನ್ಯವಾದಗಳು. ನಾನು ಮೊದಲಿಗೆ ಡಾಕ್ಟರ್ ತಾರಾ ಮೇಡಮ್ ಅವರಿಗೆ ಅನಂತ ಭಕ್ತಿಪೂರ್ವ ಸರ್ ಸ್ವಿಚ್ ಆಫ್ ಮಾಡಿಬಿಡು ಸರ್. ಬಹಳಷ್ಟು ವಿಶಾಲವಾದ ರಾಜಾರಾಮ್ ಮೋಹನ್ ರವರ ಎಲ್ಲ ಬದುಕಿನ ಎಲ್ಲ ಡೈಮೆನ್ಷನ್ಸ್ ಪರಿಚಯ ಮಾಡಿ ಒಬ್ಬ ದಿಟ್ಟ 18-19ನೇ ಶತಮಾನದ ದಿಟ್ಟ ಸಮಾಜ ಸುಧಾರಕರನ್ನ ಬಿರಾದರ್ ಸರ್ ನೀವೆಲ್ಲರೂ ಸ್ವಿಚ್ ಆಫ್ ಮಾಡಿ. RS ಬಿರಾದರ್ ಒಬ್ಬ ಸಾಮಾಜಿಕ ಚಿಂತಕನನ್ನ ರಾಜಾರಾಮ್ ಮೋಹನ್ ರಾಯರು ಇವತ್ತು ರಾಜ್ಯ ಶಾಸ್ತ್ರ ಅಂದ್ರೆ ಪೊಲಿಟಿಕಲ್ ಸೈನ್ಸ್ ಒಳಗ, ಸೋಷಿಯಾಲಜಿ ಒಳಗ, ಸಮಾಜಶಾಸ್ತ್ರ ಒಳಗ, ಇತಿಹಾಸದೊಳಗ ಮತ್ತು ಕನ್ನಡದೊಳಗೂ ಕೂಡ ಭಾರತೀಯ ಚರಿತ್ರೆ ಒಳಗೆ ಕಾಣ್ತಕ್ಕಂಥ ಒಬ್ಬ ವೈವಿಧ್ಯಮಯವಾದಂಥ ಬಹಳಷ್ಟು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿ ಇಡೀ ಒಂದು ಸನಾತನ ವ್ಯವಸ್ಥೆಗೆ ಅವರು ಹೊಸ
ಮಾರ್ಗವನ್ನ ಕೊಟ್ಟರು ರಾಜಾ ರಾಮಮೋಹನ್ ರಾಯ್ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅವರ ಬದುಕಿನ ಒಂದು ಸಂಘರ್ಷ. ಅವರು ಎಷ್ಟೊಂದು ಹೇಳಿದ್ರ ಬಾಲ್ಯ ವಿವಾಹ, ಸತಿ ಪದ್ಧತಿ ಅವನು ಮತ್ತೆ ಮತ್ತೆ ರಿಪೀಟ್ ಮಾಡಕ್ ಆಗಂಗಿಲ್ಲ. ಎಷ್ಟೊಂದು ಅಂತಂದ್ರೆ ಒಂದು ಆಂಗ್ಲ ಶಿಕ್ಷಣವನ್ನೂ ಕೂಡ ಅವರು ಪ್ರೇರಣೆಯಾಗಿ ಕೊಟ್ಟರು. ಸೊ ಹಿಂಗಾಗಿ ರಾಜಾ ರಾಮಮೋಹನ್ ರಾಯರ ಒಂದು ಸಮಗ್ರ ಕ್ರಾಂತಿ ಇತ್ತೀಚಿನ ದಿನದೊಳಗ ಮರೆಮಾಸ್ತಾ ಇದೆ. ಎಲ್ಲಿಯೋ ಒಂದು ಹಂತಕ್ಕೆ ನಾವು ಇಂಥ ಆರ್ಯ ಸಮಾಜವನ್ನ, ಬ್ರಹ್ಮ ಸಮಾಜವನ್ನ, ಪ್ರಾರ್ಥನಾ ಸಮಾಜವನ್ನ, ಈಶ್ವರ್ಚಂದ್ರ ವಿದ್ಯಾಸಾಗರ್ ಆಗಲಿ, ಆತ್ಮಾರಾಮ್ ಪಾಂಡುರಂಗ್ ಆಗಲಿ, ಅಥವಾ ಈ ರಾಜಾ ರಾಮಮೋಹನ್ ರಾಯರನ್ನ ನಮ್ಮ ಭಾರತೀಯ ಇತಿಹಾಸದಿಂದ ಅಥವಾ ಚಿಂತನೆ, ಸಾಮಾಜಿಕ ಚಿಂತನೆಯಿಂದ ನಾವು ದೂರ ಮಾಡ್ತಾ ಇದೀವಿ ಅಂತಕ್ಕಂಥ ಒಂದು ನೋವು. ಆ ಹಿನ್ನೆಲೆ ಒಳಗೆ ಬಸವಾದಿ ಶರಣರ ಚಿಂತನೆ ನಾನು ತಗ್ಗಿ ಮೇಡಮ್ ಅವ್ರಿಗೆ ಕೇಳಿದೆ. ಅದು ಆಂತರಿಕ ಬದಲಾವಣೆಗಳು ಅಥವಾ ಚೇಂಜಸ್ ಆಯ್ತು. ಅವರ ತಾಯಿಯ ತಂದೆ ತಾಯಿಗಳ ಮತ್ತು ತಾಯಿಗಳ ಉಪನ್ಯಾಸಕ್ಕೆ ಶರಣರ ಬಗ್ಗೆ ಇಟ್ಟಿದ್ರು. ಆರಂಭದೊಳಗೆ ನಿನ್ನೆ ನಡೆದಂತ ನವಲಗುಂದ ನಾಗಲಿಂಗಜ್ಜ, ಅದರ ಕೊನೆಗಳಿಗೆ ಡಾಕ್ಟರ್ ನಿರ್ಮಲಾ ಅವರು ಆಂತರಿಕವಾಗಿ ಬದಲಾವಣೆ ಕೇಳ್ಕೊಂಡ್ರು. ಬದಲಾವಣೆ ಆದಾಗ ಡಾಕ್ಟರ್ ತಾರಾ ಮೇಡಮ್ ನಾ ಸಂಡೇ ಮಾಡ್ತೀನಿ ಸರ್ ಅಂತ ಒಪ್ಕೊಂಡ್ರು. ಡಾಕ್ಟರ್ ತಾರಾ ಅವ್ರ ಮೇಡಮ್ ಅವರು ಕೂಡ ಬಹಳಷ್ಟು ವಿಷಯಗಳನ್ನ ಇವತ್ತು ಹೇಳಿದ್ರು. ಅವರು ಬಹುಶಃ ಕೋವಿಡ್ ಸಂದರ್ಭದೊಳಗೆ ಅವರು 3 ತಿಂಗಳ ನಿರಂತರವಾಗಿ ತಮ್ಮ ಸ್ವಂತ ಖರ್ಚಿನಿಂದ ಬಡಬಗ್ಗರಿಗೆ, ಸುತ್ತಲಿನ ದಲಿತ ಕೊಳಗೇರಿ ಮಕ್ಕಳಿಗೆ ಹಣ್ಣು, ಆಹಾರ, ತರಕಾರಿ, ಆಹಾರ ಸಾಮಗ್ರಿಯನ್ನ ನಿರಂತರವಾಗಿ ಕೊಟ್ಟವರು. ಆದ್ರೆ ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ಪ್ರಚಾರಕ್ಕಿಲ್ಲ. ಮತ್ತೆ ಅಷ್ಟೇ ಧನ್ಯತಾಭಾವ. ಅವರ ದಾನಮ್ಮ ಅವ್ರು ಮಾಡ್ಬೇಕಾದ್ರೆ, ಅವರ ಪರಿಚಯ ಮಾಡ್ಬೇಕಾದ್ರೆ ನಾನು ಹೇಳಿದೆ, ಈ ವಾರ ಬೇಕಾದ್ರೆ ಪರಿಚಯ ಮಾಡೋಣ್ರಿ, ಮುಂದಿನ ವಾರ ನೀವು ನಿಮ್ಮ ಉಪನ್ಯಾಸ ಮಾಡ್ರಿ ಅಂತ. ಅಷ್ಟೊಂದು ಪ್ರಾಮಾಣಿಕ ಪ್ರಯತ್ನ, ಸಂಘರ್ಷ, ಅವರ ಜೀವನದಿಂದಕ್ಕೂ ಒಂದು ಸಂಘರ್ಷವನ್ನ ಪ್ರಧಾನವಾಗಿ ಇಟ್ಕೊಂಡು ಬಂದವರು. ಅಕ್ಕನ ಅರಿವೆ ಮತ್ತು ಬಸವಾದಿ ಶರಣ ಚಿಂತನಾ ವೇದಿಕೆಯ ಅಜೀವ ಸದಸ್ಯರು, ದತ್ತಿದಾಸೋಹಿಗಳು. ಇವರು ನಿರಂತರವಾಗಿ ಯಾವುದೇ ಒಂದು ಉಪನ್ಯಾಸ ಕೊಟ್ಟು ಅದಕ್ಕೆ ಪೂರ್ಣ ಪ್ರಮಾಣದ ಕಾರ್ಯವನ್ನು ಮಾಡಿದ್ದಾರೆ. ಅದೇ ರೀತಿ ನಮ್ಮ ಅಕ್ಕಮಹಾದೇವಿ ತೆಗ್ಗಿಯವರು, ತಾಯಿ ಹೆಸರಲ್ಲಿ ಅವರು ಕೊಡುಗೆ ಧ್ವನಿಗ ದಾರಿಗಳು, ಲಿಂಗಾಯತ ಸಂಘಟನೆ ಇರಲಿ, ಮಹಿಳಾ ಸಂಘಟನೆಗಳಿರಲಿ, ಎಲ್ಲಾದರೂ ಇದ್ರು ಕೂಡ ಅವರು ತಮ್ಮ ಯಾವುದನ್ನೂ ಲೆಕ್ಕಿಸದೆ, ಅವರಲ್ಲಿ ಕೋಲಾಟ ಇರಲಿ, ಏಕಪಾತ್ರಾಭಿನಯ ಇರಲಿ, ಉಪನ್ಯಾಸ ಇರಲಿ, ಲೇಖನ ಇರಲಿ, ಕವನ ಇರಲಿ, ಯಾವುದಕ್ಕೂ ಮಾಡಲಾರದೆ ದಿಟ್ಟವಾಗಿ ಬರೀತಾರೆ. ಅವ್ರಿಗೂ ಕೂಡ ನಾನು ಅನಂತ ಶರಣಾರ್ಥಿಗಳನ್ನ ಹೇಳ್ತಾ, ಬದಲಾವಣೆ ಮತ್ತು ಪರಿವರ್ತನೆ ಈ ಸಮಾಜದ ಸೃಷ್ಟಿಯ ನಿಯಮ. ನಾವೆಲ್ಲರೂ ಕೂಡ ಇಂಥ ವಿಚಾರಗಳನ್ನ ಪಡಿಬೇಕು. ನನಗಂತೂ ಇವತ್ತ ರಾಜಾ ರಾಮಮೋಹನ್ ರಾಯ್ ಈ ಮೂಲಕ ನಮ್ಮ ಜ್ಞಾನವನ್ನ ನಾವು ವಿಸ್ತಾರಗೊಳಿಸ್ಲಿಕ್ಕೆ ಮತ್ತು ಅದನ್ನ ಅಪ್ಡೇಟ್ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ. ಈಗಾಗಲೇ ನಮ್ಮ ರುದ್ರಮೂರ್ತಿಯವರು ಹೇಳಿದಾಗೆ ನಮ್ಮ ತಂಡದ ಒಬ್ಬ ಸಕ್ರಿಯ ಸದಸ್ಯ ಕುಮಾರ ರಾಜಣ್ಣ, ಅವ್ರ ತಂದೆಯವರು ನಿನ್ನೆ ಅಕಾಲಿಕ ಮರಣಕ್ಕೆ ಹೋದಾಗ ನಾನು ಇವತ್ತು ಬೆಳಗ್ಗೆ ಮಾತಾಡಿದೆ. ಭಾಳ ನೋವು ಆಯ್ತು ನನಗೆ. ಇಂಥ ಒಬ್ಬ ಜರ್ಮನ್ದಾಗಿದ್ದಾಗಲೂ ಕೂಡ 2 ವರ್ಷ 3 ವರ್ಷ ನಿರಂತರವಾಗಿ ನಮಗೆ ಟೈಮ್ ಕೊಡ್ತಿದ್ರು, ನನಗೆ ಮತ್ತು ರುದ್ರಮೂರ್ತಿಯವರಿಗೆ. ಹಿಂಗಾಗಿ ಅವರ ತಂದೆಯವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೀವಿ. ನಾವೆಲ್ಲರೂ ಕೂಡ್ಕೊಂಡು ಬಸವಣ್ಣನವರ ಕನಸು, ಶರಣರ ಕನಸನ್ನ ಮಾಡಬೇಕು. ಕಾಯಕ ಮತ್ತು ದಾಸೋಹ, ನಾವು ಕಾಯಕ ಮಾಡ್ತೀವಿ, ಆದಾಯ ತಗೊಂತೀವಿ, ಆ ಆದಾಯದಿಂದ ನಾವು ಶೇಖರಣೆ ಮಾಡ್ತೀವಿ. ಅದರ ಕೊಂಚ ಮಟ್ಟಕ್ಕೆ ನಾವೇನಾದ್ರೂ ಸಮಾಜಕ್ಕೆ ಕೊಟ್ಟರೆ ಸಮಾಜ ಅದರ 10 ಪಟ್ಟು ನಮಗೆ ಹೊಳ್ಳಿ ಕೊಡ್ತೈತಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಶರಣಾರ್ಥಿ. ಸರ್ ಅಕ್ಕಮಹಾದೇವಿ ತೆಗ್ಗಿ ಅವ್ರನ್ನ ಕರೀರಿ ಸರ್, ದತ್ತಿದಾಸಗಳು. ಹಲವಾರು ಅಕ್ಕಮಹಾದೇವಿ ತೆಗ್ಗಿ ಮೇಡಮ್ ಅನಿಸಿಕೆ, ಚಿಂತನೆ ಬಗ್ಗೆ ಅನಿಸಿಕೆ, ಮತ್ತೇನಾದ್ರು ಉಪನ್ಯಾಸಕ್ಕೆ ಸಂಬಂಧಿಸಿದಂತೆ, ಸಂವಾದ ಸಂಬಂಧಿಸಿದ ಏನಾದ್ರು ಹೊಸ ಹೊಳವುಗಳಿದ್ರೆ ರಾಜಾ ರಾಮಮೋಹನ್ ರಾಯ್ ಒಂದು ಸುಮಾರು ಒಂದು ಪುಟ ಇವತ್ತು ತುಂಬಾ ವಿಸ್ತಾರವಾಗಿ ಹಲವು ನಜಲುಗಳಲ್ಲಿ ರಾಜಾ ಸರ್ ತೆಗ್ಗಿ ಮೇಡಮ್ ಕರಿಬೇಕು ಸರ್, ತೆಗ್ಗಿ ಮೇಡಮ್ ಕೇಳ್ಬೇಕು. ತೆಗ್ಗಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಆಯ್ತು ಸರ್. ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಇಂದು ನಮ್ಮ ತಾಯಿಯವರಾದಂತ ಸಿದ್ಧಲಿಂಗವ್ವ ಮಲ್ಲಪ್ಪ ತೆಗ್ಗಿ ಲೋಕಾಪುರ್ ಹಾಗೂ ತಂದೆಯವರಾದಂತ ಮಲ್ಲಪ್ಪ ಗುರುಪಾದಪ್ಪ ತೆಗ್ಗಿ ಲೋಕಾಪುರ್ ಇವರ ಸ್ಮರಣಾರ್ಥವಾಗಿ 280ನೇ ಸಾಮೂಹಿಕ ಸಂವಾದ ಚಿಂತನೆ ಇಟ್ಕೊಂಡಿದ್ದಾರೆ. ಈ ಗೂಗಲ್ ಮೀಟ್ ನಲ್ಲಿ ಪ್ರತಿ ವಾರ
ಶನಿವಾರ ಮತ್ತು ರವಿವಾರ 2 ದಿವಸನೂ ನಿರಂತರವಾಗಿ ಕಾರ್ಯವನ್ನು ಹಮ್ಮಿಕೊಂಡಿದ್ದು ಈ ವೇದಿಕೆಯ ರೂವಾರಿಯಾದಂತ ಶಶಿಕಾಂತ್ ಪಟ್ಟಣ್ ಸರ್ ಅವರು ಕವಿಗಳು, ಲೇಖಕರು, ಬಸವಾದಿ ಶರಣರು ಹಾಗೂ ಅವರ ಕಾರ್ಯವೈಖರಿ ಶ್ಲಾಘನೀಯವಾದದ್ದು. ಈ ಮುಂದಿನ ಪೀಳಿಗೆಗೆ ಶರಣ ತತ್ವಗಳನ್ನು ಬಿತ್ತರಿಸುವುದು ಹಾಗೂ ಸಮಾಜ ಸುಧಾರಕರನ್ನ ಪರಿಚಯಿಸುವುದು, ಅವರ ಕಾರ್ಯಗಳನ್ನ ಎಲ್ಲರಿಗೂ ತಿಳಿಸುವುದು ಅವರ ಮುಖ್ಯ ಆಶಯವಾಗಿದೆ. ಅವರಿಗೆ ನಾವೆಲ್ಲರೂ ಅವರ ಆಶಯಕ್ಕೆ ನಾವು ಕೈ ಜೋಡಿಸೋಣ. ಇವತ್ತು ನನಗೆ ಈ ಕಡೆ ಸಂತೋಷನೂ ಅನಿಸ್ತದೆ, ಈ ಕಡೆ ಸ್ವಲ್ಪ ದುಃಖನೂ ಅನಿಸ್ತದೆ. ಯಾಕಂದ್ರ ನಮ್ಮ ತಾಯಿಯವ್ರನ್ನ ಕಳ್ಕೊಂಡು ಇವತ್ತು 12 ವರ್ಷವಾಯ್ತು. ಆ ದಿವಸಗಳು ಅವ್ರು ಹೆಚ್ಚಾಗಿ ಬೆಳಗಾವದಲ್ಲೇ ಇರ್ತಿದ್ರು. ಯಾಕಂದ್ರೆ ನಮ್ಮನ್ನು ಮನೆಯಲ್ಲೇನೆ ಕೊಟ್ಟಿದ್ದಾರೆ ಸೋದರ ಮಾವಗೆ. ಹೀಗಾಗಿ ಅವರು ಇಲ್ಲೇನೆ ಹೆಚ್ಚು 2 ತಿಂಗಳು 3 ತಿಂಗಳು ಇರ್ತಾ ಇದ್ರು. ನನಗೆ ಬಹಳ ಅನುಕೂಲ ಆಗ್ತಿತ್ತು. ನೀ ಸರ್ವಿಸ್ ಮಾಡಕ್ಕೂ ನಾ ಇಲ್ಲೇ ಇರ್ತೀನಿ, ಎಲ್ಲಾ ಮಾಡ್ತೀನಿ ಅಂತ. ಅದಕ್ಕೆ ತಾಯಿಯ ವರ್ಣನೆ ಎಷ್ಟು ಹೇಳಿದ್ರು ಕಡಿಮೆ. ಮದರ್ ಈಸ್ ಮದರ್, ನಾಟ್ ಕಂಪೇರ್ಡ್ ವಿತ್ ಎನಿ ಅದರ್ಸ್. ತಾಯಿಯನ್ನು ಇತರರಿಗೆ ಹೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ತಾಯಿಗೆ ಸಾಠಿ ಆಗುತ್ತಾರೆ. ದೇವರಿಂದ ಮಿಗಿಲಾದವರು ತಾಯಿ. ಅವ್ವ ಅಂದರೆ ವಾತ್ಸಲ್ಯ, ಅವ್ವ ಅಂದರೆ ಚೈತನ್ಯ. ಆ ಚೈತನ್ಯವು ಅನಾವರ್ತ ಉಳಿಸಲೆಂದು ಭಕ್ತಿಯಿಂದ ನಾನು ನಮ್ಮ ತಾಯಿಯನ್ನ ಮನಸಾರೆ ನಾನು ಬೇಡಿಕೊಳ್ಳುತ್ತೇನೆ. ಅವ್ವ ಎಂಬ ಶಬ್ದ ಎಷ್ಟು ಅಪ್ಯಾಯಮಾನವಾಗಿದೆ. ಅವ್ವ ಅಂದ್ರೆ ಸಾಕು, ಭಾವನೆಗಳೆಲ್ಲ ಉಕ್ಕಿ ಬರ್ತವೆ. ಅವ್ವ ಉಣಿಸಿದ ತುತ್ತು, ಅವ್ವ ತೊಡಿಸಿದ ಬಟ್ಟೆ, ಅವ್ವ ಕಲಿಸಿದ ಮಾತು, ಅವ್ವ ಕಲಿಸಿದ ನಡೆ, ಇವೆಲ್ಲವೂ ಅವರು ನಮ್ಮನ್ನು ಇಷ್ಟು ಚೆನ್ನಾಗಿ ಬೆಳೆಸಿದ್ರೆ ನಾವು ಇಲ್ಲಿ ಸಮಾಜದಲ್ಲಿ ಇಷ್ಟೊಂದು ಗೌರವವಾಗಿ ನಡೀತಾ ಇರಲಿಲ್ಲ. ನಮ್ಮ ತಂದೆಯವರು ಅಷ್ಟೇ ನಮಗೆ ವಿದ್ಯೆ ಕಲಿಸಿ ಎಲ್ಲರನ್ನು ಶಿಕ್ಷಕರನ್ನಾಗಿ ಮಾಡಿದ್ದಾರೆ. ಅವರಿಗೂ ಈ ಶಿಕ್ಷಕರನ್ನು ಮಾಡಿದ್ದು ಶ್ರೇಯಸ್ಸು ನಮ್ಮ ತಂದೆಯವರಿಗೆ ಸಲ್ಲಿಸದೆ. ಈ ಲೋಕಾಪುರ ಊರಲ್ಲೇನೆ ನಾವ್ ಹೆಚ್ಚು ಜನ ಶಿಕ್ಷಣ ಕಲಿತು ಎಲ್ಲಾ ಗ್ರಾಜ್ಯುಯೇಟ್ ಆಗಿ ಮಾಡಿದವರು ಮೊಟ್ಟ ಮೊದಲು ಅಂದ್ರ ಈ ನಮ್ ತೆಗ್ಗಿ ಮನೆತನ. ಇಂದಿಗೂ ಸಹ ಲೋಕಾಪುರದಲ್ಲಿ ಕೇಳ್ರಿ, ತೆಗ್ಗಿ ಮನೆತನ ಅಂದ್ರ ಅಷ್ಟೊಂದು ಶ್ರೇಷ್ಠವಾಗಿದೆ. ಇದಕ್ಕೆಲ್ಲ ನಮ್ಮ ತಂದೆ ತಾಯಿಯವರು ಪರಿಶ್ರಮ. ಅವರು ಆಧ್ಯಾತ್ಮಿಗಳು ಮತ್ತು ದೀನ ದಲಿತರಿಗೆ ಬಹಳ ಸಹಾಯ ಮಾಡ್ತಿದ್ರು. ನಮ್ಮ ತಂದೆಯವರು ಬಾಂಡ್ ರೈಟರು. ಅವರು ನಮ್ಮ ಮನೆಗೆ ಇದು ಡೈವರ್ಸ್ ಪೇಪರು, ಹೊಲ ಖರೀದಿ, ಮನಿ ಖರೀದಿ, ಮಕ್ಕಳದು ಏನೋ ನ್ಯಾಯ ಇದ್ರು ಇಲ್ಲಿ ಬರ್ತಾ ಇದ್ರು. ಒಂದು ಕೋರ್ಟ್ ಇದ್ದಂಗ, ಒಂದು ಸುಪ್ರೀಂ ಕೋರ್ಟ್ ಇದ್ದಂಗ. ಅವ್ರಿಗೆಲ್ಲ ಅಡ್ಗೆನು ನಮ್ಮ ತಾಯಿನೇ ಮಾಡಾಕ್ತಿದ್ರು. ಪಾಪ ಬಾಳ ಹಳ್ಳಿಯಿಂದ ಬಂದಾರ, ಬಾಳ ಬಡವರಿದ್ದಾರ ಅಂತ ಹೇಳಿ ಅವ್ರಿಗೆ ಕೊಡ್ಲಿಕ್ಕೆ ಬಾಂಡ್ ಬರೋದಕ್ಕೆ ಕೊಡ್ಲಿಕ್ಕೆ ದುಡ್ಡು ಇಲ್ಲಿರೋ ಸತ್ಯಾಗ ನಮ್ಮ ತಂದೆಯವರು ಫ್ರೀ ಆಗಿ ಅವರಿಗೆ ಕೊಡ್ತಾ ಇದ್ರು. ಮತ್ತು ಎಲ್ಲ ದೀನ ದಲಿತರ ಕಂಡ್ರು ಬಹಳ ಅವರು ಕನಿಕರ ಪಟ್ಕೊಳ್ತಾ ಇದ್ರು. ಅಲ್ಲೊಬ್ರು ನಮ್ಮ ಮನೆ ಹತ್ರ ಒಬ್ರು ಅಜ್ಜಿ ಇದ್ರು, ಯಾರೂ ಇರ್ಲಿಲ್ಲ. ದಿವ್ಸ ಎದ್ದು ಕೂಡಲೇ ಅವ್ರಿಗೆ ಒಂದ್ ಬಿಸಿನೀರು ಕಪ್ ಚಾ ನಮಗ್ ಕೊಟ್ಟು ಬಾ ಅಂತಿದ್ರು. ನಾವು ಕೊಡ್ತಾ ಇರ್ಲಿಲ್ಲ. ಎಲ್ಲಿ ಹೋಗೋದು ಬಿಡಪ್ಪ ಅಂತಿದ್ರು. ತಾವೇ ಹೋಗಿ ಆಕೆ ಮುಖ ತೊಳಸಿ ಚಾ ಕೊಟ್ಟು ಬರ್ತಿದ್ರು. ಆಕೆ ಸಾಯುವವರೆಗೂ ಅವ್ರು ಸೇವೆ ಮಾಡಿದ್ರು. ಆ ಸೇವೆಯೇ ಇನ್ನು ನಮಗೆಲ್ಲರಿಗೂ ಲಭಿಸಿದೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬಹುದು. ಹಾಗೆ ನನ್ನ ತಾಯಿಯವರು ಲಿಂಗೈಕ್ಯ 12 ವರ್ಷ ಆಯ್ತು ಅಂತ ಹೇಳಿದ್ರ, ಅದ್ 12 ವರ್ಷ ಹೇಗಾಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಅವ್ರ ನೆನಪು ಕ್ಷಣಕ್ಕೂ ನಮಗೆ ಸ್ಫೂರ್ತಿದಾಯಕವಾಗಿದೆ. ಅವರು ಸದಾ ನಮ್ಮೆಲ್ಲರ ಮನಸ್ಸಿನಲ್ಲಿ ಇರುತ್ತಾರೆ. ಹಾಗೆ ಯಾವಾಗಲೂ ದೂರದಿಂದಲೇ ನಮಗೆ ಎಲ್ಲ ಆಶೀರ್ವಾದವನ್ನು ಮಾಡುತ್ತಾರೆ. ಭೌತಿಕವಾಗಿ ಇಲ್ಲದಿರಬಹುದು, ಅದರ ಅಂತರಾತ್ಮದಲ್ಲಿ ಅವರೇ ತುಂಬಿದ್ದಾರೆ. ಅವರನ್ನು ನೆನೆಸಿದ ದಿನಗಳಿಲ್ಲ, ಸದಾ ಸ್ಮರಣೀಯರಾಗಿದ್ದರು. ಇಂದು ಅವರ ಸ್ಮರಣಾರ್ಥವಾಗಿ ಈ ದತ್ತಿ ದಾಸೋಹ ಚಿಂತನೆ ಏರ್ಪಡಿಸಿದ್ದು ಸಂಘಟಕರಿಗೆಲ್ಲ ಅಭಿನಂದನೆಗಳು. ಮತ್ತು ಈ ಎಲ್ಲ ಸಂಘಟನೆಗಾರರು ಎಲ್ಲ ಅತ್ಯುತ್ತಮ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ಅವರೆಲ್ಲ ಕಾರ್ಯಗಳನ್ನ ಎಲ್ಲರಿಗೂ ಹಬ್ತಾ ಇದ್ದಾರೆ. ಇನ್ನಂತೆ ಎಷ್ಟು ಜನರು ದತ್ತಿದಾಸಗಳನ್ನು ಮಾಡಿದ್ದಕ್ಕೆ ನಾನು ಸಾರ್ಥಕವಾಯಿತು ಅಂತ ಹೇಳ್ತೇನೆ. ಎಲ್ಲರೂ ನಮ್ಮ ಮನೆತನದವರೆಲ್ಲರೂ ಈ ದತ್ತಿದಾಸವನ್ನು ಒಪ್ಕೊಂಡಿದ್ದಾರೆ. ಅವರು ಸಹ ಮಾಡಲು ಇದ್ದಾರೆ. ಈ ಸಂದರ್ಭದಲ್ಲಿ ಈ ಪ್ರವರ್ತಕರಾದಂಥ ರಾಜಾರಾಮ್ ಮೋಹನರು, ಚಿಂತಕರಾದಂಥ ರಾಜಾರಾಮ್ ಮೋಹನರು ನಾವು ಇತಿಹಾಸದಲ್ಲಿ ಸ್ವಲ್ಪ ಮಾತ್ರ ಓದಿದ್ದೀವಿ. ಆದರೆ ತಾರಾ ಮೇಡಮ್ ಅವರು ಬಹಳ ಚೆನ್ನಾಗಿ ವಿವರವಾಗಿ ಹೇಳಿದರು. ಅವರು ಇತಿಹಾಸ ವಿಭಾಗದ ಕೇಲಿ ಸಂಸ್ಥೆಯ ಶ್ರೀ ಮೃತ್ಯುಂಜಯ ಮಹಾವಿದ್ಯಾಲಯ ಧಾರವಾಡ. ಇವರಿಗೂ ಸಹ ನಾನು ಭಕ್ತಿ ಶರಣಾರ್ಥಿಗಳನ್ನ ಸಲ್ಲಿಸ್ತೇನೆ. ಅದ್ಭುತವಾದ ಉಪನ್ಯಾಸ ನೀಡಿ ನಮ್ಮ ಮನಸ್ಸಿಗೆ ಆನಂದವನ್ನು ತಂದ್ರೆ ಅಷ್ಟೇ ಅಲ್ಲದೆ ನಾ ದತ್ತಿ ಉಪನ್ಯಾಸ ಮಾಡಿ ಸಾರ್ಥಕವಾಯ್ತು. ನಮ್ಮ ತಂದೆ ತಾಯಿಗೂ ಸಹ ಮೇಲಿನಿಂದಲೇ ಎಲ್ಲರಿಗೂ ಆಶೀರ್ವಾದ ಮಾಡ್ತಿದ್ದಾರೆ.
ಹೀಗೆ ಇದ್ದ ಅದೇ ಹೇಳ್ತಾರಲ್ಲ, ಸತಿಪತಿಗಳ ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ, ಸತಿಪತಿಗಳ ಒಂದಾಗದ ಭಕ್ತಿ ಅಮೃತದಲ್ಲಿ ವಿಷ ಬರುತ್ತಂತೆ ಕೂಡಲ ಸಂಗಮ ದೇವ. ಅಪ್ಪನವರ ವಚನ ನಮಗ ಪ್ರತಿ ದಿವಸ ವಚನಗಳನ್ನೇ ಹೇಳಿ ಮಲಗಿಸ್ತಾ ಇದ್ರು. ಅವಾಗ ಏನ್ ಹೇಳ್ತಾ ಇರ್ಬೋದು, ಅವ್ರೆಲ್ಲೋ ಕೆಲ್ಸಕ್ಕೆ ಹೋದಾಗ ನಾವ್ ಮಲ್ಕೊಂಡ್ಬಿಡ್ತೀವಿ, ಆದ್ರೂ ನಮ್ಮನ್ನ ಎಬ್ಬಿಸಿ ನಿಲ್ಲಿಸಿ 2 ವಚನ ದಿನ ಹೇಳಲೇಬೇಕು. ಹೇಳದಿದ್ರೆ ನಮ್ ತಾಯಿ ಇಲ್ಲ ಬಿಡು ಆರಾಮಿಲ್ಲ ಮಲ್ಕೊಂಡಿದ್ದಾರೆ ಅಂದ್ರೆ ಕೇಳ್ತಾ ಇರ್ಲಿಲ್ಲ. 2 ವಚನ ಹೇಳೇಬೇಕು. ಪ್ರತಿ ದಿವಸ ಅವರು ದೇವರಿಗೆ ಭಕ್ತಿಯಿಂದ, ಲೋಕಾಪುರದ ಹಳ್ಳಿ ಹರಿತಿತ್ತು, ಲೋಕೇಶ್ವರ ಅಂತ ಗುಡಿ ಇಲ್ಲ, ಲೋಕಾಪುರ ಅಂತ ಊರಿಲ್ಲ ಅಂತ ಹೇಳ್ತಾರಲ್ಲ, ಅಲ್ಲಿ ದಿನನಿತ್ಯ ಅಲ್ಲಿ ಗಿಡಗಳನ್ನು ಬೆಳೆಸಾಕ ಬೆಳಗಾವಿ ಬಂದಾಗ ಹೂವಿನ ಗಿಡಗಳನ್ನ ಅಲ್ಲಿ ಹೂವಿನ ಬೀಜಗಳನ್ನ ಓದಿ ಮತ್ತ ತರಕಾರಿಗಳನ್ನ ಓದಿ ತೆಗೆದುಕೊಂಡು ಹೋಗಿ ಅಲ್ಲಿ ಗಿಡಗಳನ್ನ ನೆಡ್ಸಿದ್ರು. ಸಮಾಜ ಸೇವೆ ಅಂತಂದ್ರ ನಮ್ಮಲ್ಲಿ ಹುಟ್ಟು ಗುಣ ಆಗ್ಬಿಟ್ಟೆ. ನಮ್ಮ ತಂದೆಯವರಿಗೆ, ಅಜ್ಜ ಅವರು ಅಷ್ಟೇ. ಎಲ್ಲರ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಶರಣರ ಹೆಸರುಗಳನ್ನ ಇಟ್ಟಿದ್ದಾರೆ. ಯಾಕಂದ್ರೆ ಶರಣರನ್ನ ನೆನೆಸಿದ ಹಾಗೆ ಆಗುತ್ತದೆ ಅಂತ. ಅದೇ ಇನ್ನೊಂದು ಹೇಳ್ತಾರಲ್ರಿ, ಸತಿ ಪುರುಷರಿಬ್ಬರು ಪ್ರತಿದೃಷ್ಟಿಯಾಗಿ ಮಾಡಬಲ್ಲದೆ ಅದೇ ಮಾಟ ಕೂಡಲ ಸಂಗಮ ದೇವರ ಕೂಟ ಅಂತ ಹೇಳಿ. ಹೀಗೆ ಸತಿಪತಿಯರಿಬ್ಬರು ಒಂದಾಗಿ ಎಲ್ಲ ಮಕ್ಕಳನ್ನ ಸಮಾಜದಲ್ಲಿ ಸುಧಾರಣೆ ತೆಗೆದುಕೊಂಡು ಬಂದು ಮತ್ತು ಎಲ್ಲರಿಗೂ ಇನ್ನುವರೆಗೂ ಪ್ರೀತಿ ಪಾತ್ರರಾಗಿ ನಾವೆಲ್ಲ ಇಷ್ಟು ಮುಂದೆ ಬರ್ಬೇಕಾದ್ರೆ ನಮ್ಮ ತಂದೆ ತಾಯಿಗಳೇ ಕಾರಣ. ಇಂಥ ದಿವ್ಯ ಚೈತನ್ಯಗಳಿಗೆ ನಾನು ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತೇನೆ. ಈ ಎಲ್ಲ ಕಾರ್ಯಕ್ರಮವನ್ನು ಸಾಂಗವಾಗಿ ಎಲ್ಲ ಚೆನ್ನಾಗಿ ಮಾಡೋದಕ್ಕೆ ಮತ್ತು ಸಂಘಟನೆಗಾರರಿಗೆ ಮತ್ತು ಈ ಸಂಘಟಕರಾದಂಥ ರೂವಾರಿಗಳಾದಂಥ ಶಶಿಕಾಂತ್ ಪಟ್ಟಣ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅವ್ವ ಎಂಬುದು ಮರೆತರೆ ನಾವು ಎಲ್ಲಾದ್ರೂ ಬಿದ್ರೆ ಮಾಡಿದ್ರೆ ಅವ್ವ ಅಂತಾನೆ ಹೇಳ್ತೀವಿ. ಅವ್ವ ಎಂಬ ಶಬ್ದ ಎಷ್ಟು ಅಪ್ಯಾಯಮಾನವಾಗಿದೆ. ತಂದೆ ತಾಯಿ ಇಬ್ಬರು ಚೆನ್ನಾಗಿದ್ರೆ ಮಕ್ಕಳು ಚೆನ್ನಾಗಿ ಬೆಳಿತಾರೆ ಅನ್ನೋದು ನಮ್ಮ ಎಲ್ಲರ ಉದಾಹರಣೆ. ಅದಕ್ಕಾಗಿ ತಂದೆ ತಾಯಿಯನ್ನು ಪಡಿಬೇಕಾದ್ರೆ, ಇಂಥ ತಂದೆ ತಾಯಿಯನ್ನು ಪಡಿಬೇಕಾದ್ರೆ ನಾವು ಪುಣ್ಯ ಮಾಡಿದ್ದೀವಿ ಮತ್ತು ಅವರ ಮಾರ್ಗದರ್ಶನದಲ್ಲಿ ನಾವು ಎಂದೆಂದಿಗೂ ನಡೆಯುತ್ತೇವೆ ಅಂತ ಹೇಳಿ ನನ್ನ 2 ಮಾತುಗಳನ್ನು ಅಪ್ಪ ಬಸವಣ್ಣನ ಪಾದಕ್ಕೆ ಅರ್ಪಿಸುತ್ತೇನೆ. ಎಲ್ಲರಿಗೂ ಭಕ್ತಿಯ ಶರಣಾರ್ಥಿ. ಶರಣಾರ್ಥಿಮ. ಅವ್ವ ತಾಯಿ ಅಂದ್ರೆ ಅಷ್ಟು ಸಮನಾದ ಪದ, ಸಮನಾದ ಭಾವ ಬರಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಪರಿವಾರದವರೆಲ್ಲ ಒಟ್ಟಿಗೆ ಒಪ್ಪಿ ಈ ದತ್ತಿಯನ್ನ ನಡೆಸ್ಕೊಟ್ಟಿದ್ದೀರಿ. ನಮ್ಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ, ಸಮಯ ಆಗ್ಲೇ ಮುಗಿತಾ ಬಂದ್ರೆ ಆದ್ರೂ ಕೂಡ ಇನ್ನು ಯಾರಾದ್ರೂ ಉಪನ್ಯಾಸದ ಬಗ್ಗೆ ಅಥವಾ ಇನ್ನೇನಾದ್ರೂ ಸೇರಿಸೋದಿದ್ರೆ ಚೊಕ್ಕವಾಗಿ ಹ್ಯಾಂಡ್ ರೈಸ್ ಮಾಡಿದ್ರೆ ಅವ್ರಿಗೆ ಅನುಕೂಲ ಇದೆ. ದಯವಿಟ್ಟು ಮಾತಾಡ್ಬೋದು. ಸರ್ ಮಾತಾಡಿ ಸರ್. ಲಿಂಗಪ್ಪಣ್ಣ ಸರ್. ಹಲೋ, ಈ ಹ್ಯಾಂಡ್ ರೈಸ್ ಮಾಡಿ ನೋಡೋಣ. ಲಿಂಗಪ್ಪಣ್ಣ ಸರ್ ಮಾತಾಡಿ ಸರ್. ಯಾರು ಮಾತಾಡ್ಬೇಕು? ನಾನು ಬೇರೆ ಯಾರೋ ಮಾತಾಡ್ತಿದ್ದಾರೆ. ಇಲ್ಲ, ಆಮೇಲೆ ಮಾಡ್ತಾರೆ ಸರ್. ಮೊದಲೇ ಮಾತಾಡ್ರಿ. ಸಾಲಕ್ಕಿ ಅವರು ಬಿರೋದ್ರ ಆಮೇಲೆ ಮಾತಾಡ್ತಾರೆ. ಹೌದೇನ್ರಿ? ಓಕೆ, ಸರಿ ಸರ್. ಓಕೆ, ಎಲ್ಲರಿಗೂ ಶರಣಾರ್ಥಿಗಳು. ನಮ್ಮ ತಾರಾ ಮೇಡಮ್ ಅವರು 1 ತಾಸು 15-20 ನಿಮಿಷ ನಿರರ್ಗಳವಾಗಿ ಈ ರಾಜಾರಾಮ್ ಮೋಹನ್ ರಾಯರ ಬಗ್ಗೆ ಸಾಕಷ್ಟು ವಿಚಾರ ತಿಳಿಸಿದ್ರು. ಅದು ಮತ್ತೆ ಇಲ್ಲಿ ರಿಪೀಟ್ ಮಾಡ್ಲಿಕ್ಕೆ ನನಗೆ ಮನಸ್ಸಿಲ್ಲ. ಆದ್ರೆ ನಮಗೆ ಗೊತ್ತಿದ್ದು ಏನಂದ್ರೆ ಸತಿ ಸಹಗಮನ ಮತ್ತು ಬ್ರಹ್ಮ ಸಮಾಜ ಹುಟ್ಟಿತ್ತು, ಇಷ್ಟೇ ಗೊತ್ತಿತ್ತು ನಮಗೆ. ಬಟ್ ಇವತ್ತು ಈ ಕಾರ್ಯಕ್ರಮ ನಮ್ಮ ಪಟ್ನ ಸರ್ ಅವರು ಇದು ಮಾರ್ಗದರ್ಶನದಲ್ಲಿ ಮತ್ತು ಅವರ ವಿಚಾರದಂತೆ ಇದು ಇವತ್ತಿನ ಇದು ಕಾರ್ಯಕ್ರಮ ನಡೆದಿದ್ದು ತುಂಬಾ ನಮಗೆ ಹೆಚ್ಚು ಮಾಹಿತಿ ಗೊತ್ತಿತ್ತು. ಇಷ್ಟು ಗೊತ್ತಿದ್ದಿಲ್ಲ ಮೊದಲು. ಈ ತಾರಾ ಮೇಡಮ್ ಅವರ ವಿಚಾರದಿಂದ ನಮಗೆ ಸಾಕಷ್ಟು ತಿಳಿದು ಬಂತು. ಸೊ ಅವರಿಗೂ ಧನ್ಯವಾದಗಳು. ಮತ್ತು ಇವತ್ತಿನ ಗೂಗಲ್ ಮೀಟ್ ಅರೇಂಜ್ ಮಾಡಿದ ಎಲ್ಲರಿಗೂ ಶರಣಾರ್ಥಿಗಳು. ರುದ್ರಪ್ಪ ಬಿರಾದರ್ ಸರ್, ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಸರ್. ರುದ್ರಪ್ಪ ಬಿರಾದರ್ ಅವರು. ಹಾ, ಕೇಳಿಸ್ತೇವೆ ಸರ್ ಎಲ್ಲರಿಗೂ? ಕೇಳ್ತಿದೆ ಸರ್, ಮಾತಾಡಿ. ಬಸವಾದಿ ಶರಣರಿಗೂ ಶರಣಾರ್ಥಿಗಳು.
ಇದು 1988, 89, 89, 90ರಲ್ಲಿ ತಾರಾ ಮೇಡಮ್ ಅವರು ಮತ್ತು ನಾನು ಕ್ಲಾಸ್ಮೇಟ್ MA ಅವ್ರದ್ದು ಇತಿಹಾಸ, ನಂದು ಇತಿಹಾಸ. ತಾರಾ ಮೇಡಮ್ ಅವ್ರ ಬಗ್ಗೆ ಇತಿಹಾಸ, ನಾನು ಇತಿಹಾಸಕಾರನಾಗಿ ಏನ್ ನನಗೆ ಅಷ್ಟು ವಿಶೇಷ ಅಲ್ಲ, ಬಟ್ ಒಂದು ವಿಷಯ ಅವ್ರ ಕಡೆಯಿಂದ ಬಹಳ ಸ್ಪಷ್ಟವಾಗಿ ಬಂತು. ಆ ವಿಷಯ ಇತಿಹಾಸ ಓದಿದವ್ರಿಗೆ ಹೆಚ್ಚು ಪ್ರಸ್ತಾಪ ಮಾಡ್ಲಿಕ್ಕೆ ಸಾಧ್ಯತೆ ಆಗ್ತದೆ ಅನ್ನುವಂಥದ್ದನ್ನು ಅವ್ರು ತೋರಿಸಿಕೊಟ್ರು. ಉದಾಹರಣೆಗೆ ಅನೇಕ ಆಯಾಮಗಳನ್ನು, ರಾಜಾರಾಮ್ ಮೋಹನ್ ರಾಯರ ಅನೇಕ ಆಯಾಮಗಳನ್ನು ಹೇಳಿದ್ರು. ಅದರಲ್ಲಿ ಸತಿ ಸಹಗಮನ ಪದ್ಧತಿ ನನಗೆ ಈಗಲೂ ಅವ್ರು ಹೇಳೋದ್ರಿಂದಲೂ ಕಣ್ಣಿನ ಇಂಚಿಲ ನೀರು ಬಂತು. ಯಾಕೆಂತಂದ್ರೆ ನಾನು ಹಾಗೇನೆ ನಾನು ವಿದ್ಯಾರ್ಥಿಗಳಿಗೆ ಬೋಧಿಸ್ತಿದ್ನಿ. ಇಲ್ಲಿ ಒಂದು ವಿಷಯ ಅಂತಂದ್ರೆ, ಆ ಹಿಂದಿಂದು ಎಂದೋ ಗತಿಸಿ ಹೋದಂತಹ ವಸ್ತು, ಈಗ ಅಶೋಕಂದ ಅಲ್ಲಿ ಇದ್ನ್ಯಾವ್ರದೇ ಅಲ್ಲಿ, ಆ ವಸ್ತು ಅಥವಾ ಆ ವಿಷಯವನ್ನ ಈಗ ಕಣ್ಣು ಎದುರುಗಡೆ ತೆರೆ ಮೇಲೆ ನಡೆಯುವಂತೆ ಚಿತ್ರಿಸುವುದೇ ಇತಿಹಾಸಕಾರನ ಅಥವಾ ಇತಿಹಾಸ ಪ್ರೊಫೆಷನ್ ಒಂದು ಮಹತ್ವದ ಗುರಿ ಅನ್ನುವಂಥದ್ದು. ಆ ಒಂದು ವಿಚಾರ ಅಥವಾ ಆ ಒಂದು ಸಂಗತಿ ತಾರಾ ಮೇಡಮ್ ಅವರು ಕರಗತ ಮಾಡ್ಕೊಂಡಿದ್ರು ಅನ್ನುವಂಥದ್ದು ತಮ್ಮ ಇತಿಹಾಸದಲ್ಲಿ ಈ ರೀತಿ ಇಂಪ್ಯಾಕ್ಟ್ ಆಗೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಈಗ ಹೇಳಿದ್ರು ನಮ್ಮ ಕಣ್ಣು ಮುಂದೆ ಒಂದು 2000 ವರ್ಷಗಳ ಹಿಂದಿಂದೂ ಕೂಡ ನಾವು ಹೇಳ್ಬೋದು. ಅದನ್ನೇ ಉದಾಹರಣೆಗೆ ನಾನು ಅಶೋಕನ ಕಳಿಂಗ ಯುದ್ಧ ಅನ್ನುವಂಥದ್ದು ಅವಾಗ ಹೆಂಗ್ ನಡೀತು, ಹೆಂಗ್ ಬಿದ್ದಿದ್ರು, ಹೆಂಗ್ ಕತ್ತಿ ಬಿದ್ದಿತ್ತು, ಹೆಂಗ್ ರಕ್ತ ಹರಿತಿತ್ತು, ಯಾವ ರೀತಿ ಅದನ್ನ ಚಿತ್ರಣ ನಾವು ಮುಂದಿಟ್ಟಾಗ, ಈ ಪ್ರೆಸೆಂಟ್ ಆಗಿ ಮುಂದಿಟ್ಟಾಗ ಅದರ ಅರ್ಥ ಸಂಪೂರ್ಣವಾಗಿ ಆಗ್ತದೆ. ಅಂತ ರೀತಿಯಲ್ಲಿ ತಾರಾ ಮೇಡಮ್ ಅವರು ಆ ರೀತಿ ಅರ್ಥ ಮಾಡಿಸಿದ್ರು. ನನ್ನ ಕ್ಲಾಸ್ಮೇಟ್ ಇಂಥ ಒಬ್ಬ ಅರ್ಥ ಮಾಡಿಸಿದ್ರು. ನಮ್ಗೆ ಆಗಲೇ ಗೊತ್ತಿತ್ತು, ಆದ್ರೂ ಇಲ್ಲಿನೂ ಕೂಡ ಮಾಡಿಸಿದ್ರು. ಅದು ನನಗೆ ಮರುಕಳಿಸಿತ್ತು. ಸೊ ಸಂತೋಷ ಆಯ್ತು. ಇವರಿಂದ ಸಾಕಷ್ಟು ವಿದ್ಯಾರ್ಥಿಗಳು ಮುಂದೆ ಬಂದಿದ್ದಾರೆ, ಏನೇನೋ ಆಗಿ ಹೋಗಿದಾರ ಅನ್ನೋದನ್ನು ನನಗೆ ಸಂತೋಷ ಹೋಗ್ತಾ ಇದೆ. ಅಂತ ಒಬ್ಬ ಪ್ರೊಫೆಸರ್ ಆಯ್ಕೆ ಮಾಡಿದಂತಹ ನಮ್ಮ ಈ ಕಮಿಟಿಯವರಿಗೂ ಮತ್ತು ಅವರಿಗೂ ಮತ್ತೆ ಈ ನಮ್ಮ ಪಟ್ಟಣ ಸರಿಗೂ ಎಲ್ಲರಿಗೂ ನನ್ನ ಶರಣಾರ್ಥಿಗಳು. ಸರ್ ಗಂಗಾಧರ್ ಅವರು ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಸರ್. ಗಂಗಾಧರ್ ಸಾಲಗ್ಟಿ ಅವರು. ಓಂ ಗುರು ಬಸವಲಿಂಗಾಯ ನಮಃ. ಅವ್ವ ಮತ್ತು ಸತಿಯೊಡನೆ ಸಹಗಮನಕ್ಕೆ ಸಂಪೂರ್ಣವಾಗಿ ತಿಲಾಂಜಲಿ ಇಟ್ಟ ರಾಜಾರಾಮ್ ಮೋಹನ್ ರಾಯರ ಎರಡೂ ಉಪನ್ಯಾಸ, ಎರಡೂ ವಿಷಯಗಳು ಇವತ್ತ ಬಹಳ ಅದ್ಭುತವಾಗಿದೆ. ಅವ್ವ ಒಬ್ಬ ಮಹಿಳೆಯ ಬಗ್ಗೆ ಎಷ್ಟು ಗೌರವವನ್ನು ನಾವು ಈ ಒಂದು ನಮ್ಮ ಸಂಘಟನೆ ಹೊಂದಿದೆ ಅನ್ನೋದು ಬಹಳ ಹೆಮ್ಮೆಯ ವಿಷಯ. ಇಂಥ ಮೌಢ್ಯಗಳಿಗೆ, ವಿಶೇಷವಾಗಿ ಮಹಿಳೆಯರಿಗೆ ಶೋಷಣೆಯನ್ನು ಪ್ರಥಮವಾಗಿ ಸಂಪೂರ್ಣವಾಗಿ ತೆರೆಯಲಿಕ್ಕೆ ಪ್ರಯತ್ನ ಮಾಡಿದವರು ಬಸವಾದಿ ಶರಣರು, ಎರಡನೇ ಮಾತೇ ಇಲ್ಲ. ಅದೇ ದಾರಿಯಲ್ಲಿ ರಾಜಾರಾಮ್ ಮೋಹನ್ ರಾಯರು ಬಹುಶಃ ವಿಶ್ವದ ಪ್ರಥಮ ಸಮಾಜ ಸುಧಾರಕ ಅನ್ನಬಹುದು. ಆ ಒಂದು ಅದರಲ್ಲಿ ನನಗೊಂದು ಅನಿಸ್ತಿವತ್ತು, ಈ ಒಂದು ತಾರಾ ಮೇಡಮ್ ಅವರ ಉಪನ್ಯಾಸದಲ್ಲಿ ಬಹುಶಃ 2 ಅಥವಾ 3 PhD ಪ್ರಬಂಧ ಆಗಬಹುದು. ಅದು ಒಂದು ಬಹಳ ಇದರಿಂದ ಹೇಳ್ತೇನೆ. ಐ ಆಮ್ ಪ್ರೌಡ್ ಆಫ್ ಎಂಡೋರ್ಸ್ ಆಲ್ ದೀಸ್ ಥಿಂಗ್ಸ್. ಈ ನೆಲೆಯಲ್ಲಿ ಒಟ್ಟಾರೆ ಎಂತ ಶೋಷಣೆಗೆ ನಮ್ಮ ಮಹಿಳೆಯರು ಸಿಲುಕಿದ್ರು ಅನ್ನುವಂಥದ್ದು ನಾವು ಇತಿಹಾಸ ನೋಡಿದ್ರೆ ಬಹಳ ದುಃಖ ಅನಿಸ್ತದೆ. ಇವತ್ತು ಸಂಪೂರ್ಣವಾಗಿ ಮಹಿಳೆ ತಮ್ಮ ಒಂದು ಸ್ವತಂತ್ರದಲ್ಲಿ ಇದ್ದಿದ್ದು ಇಂಥ ಒಂದು ಉಪನ್ಯಾಸ, ಇಂಥ ಒಂದು ಸತ್ಸಂಗ, ಇದ್ರ ಮುಖಾಂತರ ಅನ್ನೋದು ನಾವು ಒಪ್ಲೇಬೇಕಾಗ್ತದೆ. ಇದರ ನೆಲೆಯಲ್ಲಿ ಈ ಮೂಲವಾದ ಬಸವಾದಿ ಪ್ರಮುಖರನ್ನ ನಾವು ನೆನೆಸ್ಬೇಕು. ಸಮಾಜ ಸುಧಾರಕರು ನಾವು ಅಂತೂ ಬಸವಾದಿ ಶರಣರನ್ನು ಬಿಟ್ಟು ಉಳಿದ ಸಮಾಜ ಸುಧಾರಕರು, ದೊಡ್ಡ ಕವಿಗಳು, ಆ ದಾರ್ಶನಿಕರ ಕಡೆ ನಮ್ಮ ದೃಷ್ಟಿ ಹೋಗ್ತಿದೆ. ಅದಕ್ಕಾಗಿ ಈ ಒಂದು ಇಂಥ ಪ್ರಬಂಧ ಬಹಳ ದೊಡ್ಡದಿತ್ತು, ಭಯಂಕರ ಡೀಪ್ ಹೋಗಿದ್ರು. ಶಶಿಕಾಂತ್ ಎಷ್ಟು ಒಳ್ಳೆ ಒಂದು ವಿಷಯಗಳನ್ನ ತೆಗೆದಾರ. ಇವತ್ತು ರಾಜಾರಾಮ್ ಮೋಹನ್ ಬಹಳ ಪ್ರಸ್ತುತ. ಎಂತ ಕಟ್ರಿ ಸತಿಯೊಡನೆ ಸಹಗಮನ. ಇನ್ನೊಂದ್ ಏನೋ ಹೇಳಿದ್ರು, ಗಂಡ ಎಲೆ ತೀರ್ಕೊಂಡಿದ್ರು ಹೆಂಡತಿ ಮತ್ತೊಂದ್ ಕಡೆ ಹೋಗಿದ್ದು ಆಗ್ಬೇಕು. ಇಂಥ ಒಂದು ಕೆಟ್ಟ ಪರಿಸ್ಥಿತಿಯಿಂದ ನಾವು ಹೊರಗೆ ಬಂದಿವಿ ಅಂದ್ರೆ ಇದಕ್ಕ ಸ್ವಾತಂತ್ರ್ಯದ ಒಂದು ಸಾಕಷ್ಟು ಕೊಡುಗೆ ಐತಿ. ಆ ನೆಲೆಯಲ್ಲಿ ಇಂಥ ಸತ್ಸಂಗಗಳು ಇವತ್ತ ನಮ್ಮ ಲಿಂಗಣ್ಣ ನ್ಯೂಜಿಲೆಂಡ್ ನಾಗಿದ್ದು ಬಹಳ ಖುಷಿಯಿಂದ ಈ ವಿಷಯನ ಹಂಚ್ಕೊಳತ್ತಾರ. ಲಿಂಗಣ್ಣ ಇಂಥ ದೊಡ್ಡ ಇದರಲ್ಲಿ ಸಾಗರದ ಆಚೆಯೂ ಕೂಡ ಇದರ ಒಂದು ಪ್ರತಿಭೆ ಹೋಗ್ತಿದೆ ಅನ್ನೋದು ನಾವು ಮೆಚ್ಚಲೇಬೇಕಂತೂ. ಇದರ ಬಗ್ಗೆ ಆಸಕ್ತಿ ಇನ್ನಷ್ಟು ಹೆಚ್ಚಲಿ. ಇನ್ನೊಂದು ನಾನು 2 ಸಲ ಹೇಳ್ತೀನಿ, ಯುವಕರು ನಮ್ಮ ವೇದಿಕೆಗೆ ಬರೋಲ್ರಿ.
ಸಂಘಟನೆಯಲ್ಲಿ ಯಾವ ರೀತಿ ಮಾಡ್ತಿರುವ ಶಶಿಕಾಂತ್ ಪಟ್ಟಣವ್ರು ಏನೋ ಮಾಡಿ ಯುವಕರನ್ನ ಜಗಬೇಕಾಗಿದೆ. ನಾವು ಎಲ್ಲರೂ 50-60 ವಯಸ್ಸಿನ ಮೇಲ್ಪಟ್ಟ ಯುವ ಪೀಳಿಗೆ ಬರೋಲ್ಲ. ಸಮಾಜ ಸುಧಾರಣೆ ಇಂಥವೆಲ್ಲ ವಿಷಯಗಳು ಅವ್ರಿಗೆ ಅವಶ್ಯಕತೆ ಇದೆ. ಮಹಿಳೆಯರು ಬರ್ಬೋದು, ಆದ್ರೆ ಗಂಡು ಮಕ್ಕಳು ಯಾರು ಬರೋಲ್ಲ ಈಗ. ಅದಕ್ಕಾಗಿ ಆ ನೆಲೆಯಲ್ಲಿ ನಾವು ವಿಚಾರ ಮಾಡಬೇಕು, ಪ್ರಯತ್ನ ಮಾಡಬೇಕು. ಮತ್ತೊಮ್ಮೆ ತಾರಾ ಮೇಡಮ್ ಅವ್ರಿಗೂ ಮತ್ತು ಅವ್ವನ ಬಗ್ಗೆ ಒಂದು ಈ ದತ್ತಿ ಉಪನ್ಯಾಸ ಸಹೋದರಿಯರ ಬಗ್ಗೆ ನನ್ನ ಅಭಿನಂದನೆ. ಮತ್ತೊಮ್ಮೆ ಶರಣಾರ್ಥಿ. ಥ್ಯಾಂಕ್ ಯು ಸೋ ಮಚ್ ಸರ್. ಕೊನೆಯದಾಗಿ ಅನಿಶಾ ಅಂಗಡಿ ಅವರು ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಎಲ್ಲರಿಗೂ ಶರಣಾರ್ಥಿ. ಇಂದು ನಾನು ಸ್ವಲ್ಪ ಲೇಟಾಗಿ ಬಂದೆ, ಆದ್ರೂ ನನಗೆ ಜ್ಞಾನ ದಾಸೋಹಿ ಪರಮ ಜ್ಞಾನಿ ತಾರಾ ಅವರ ಒಂದು ಶಬ್ದವನ್ನು ಬಿಟ್ಟು ಅಳಗಾಡದಂತೆ ಕಟ್ಟಿ ಹಾಕಿದ ಮಾತುಗಳು. ನಮ್ಗೆಲ್ಲ ಬರೀ ವಿಧವಾ ಇದ್ರ ಬಗ್ಗೆ ಮತ್ತ ಅವರ ಬ್ರಹ್ಮ ಸಮಾಜ ಕಟ್ಟಿದ ಬಗ್ಗೆ ಅಷ್ಟೇ ಗೊತ್ತಿತ್ತು ನಾವು ಸ್ಕೂಲಲ್ಲೆಲ್ಲ ಓದಿ. ಆದ್ರೆ ಇವತ್ತು ಅವರು ತಿಳಿಪಡಿಸಿದ ಆ ಇತಿಹಾಸದ ಸಂಪೂರ್ಣ ಇದನ್ ಕೇಳಿದಾಗ ಅವ್ರು ಹೇಳುವಾಗ ನಾನು ಗಮನಿಸಿದೆ, ಅವರಿಗೆ ಏನು ಅವರಲ್ಲಿ ಜ್ಞಾನ ಇದೆ ಅದನ್ನೆಲ್ಲ ದಾರಿ ಎರಿಬೇಕು ಅನ್ನೋ ಉತ್ಸಾಹ ಇತ್ತು ಅವ್ರ ಹತ್ರ. ಆ ಒಂದು ಪರಮ ಜ್ಞಾನ ದಾಸೋಹಿ ಅಂತ ನಾನು ಅನ್ಕೊಂಡೆ. ಬಹಳ ವಿಷಯಗಳು ಗೊತ್ತಾದವು. ಮತ್ತೆ ಬಸವಣ್ಣನನ್ನು ಮತ್ತೆ ನೋಡ್ದಂಗ ಆಯ್ತು ನಮಗೆ. ರಾಜಾರಾಮ್ ಮೋಹನ್ ರಾಯರಲ್ಲಿ ಬಸವಣ್ಣವ್ರನ್ನ ಮತ್ತೆ ನೋಡ್ದಂಗ ಆಯ್ತು. ನಾವು 80ರ ದಶಕದಲ್ಲಿ ಬೆಂಗಳೂರಲ್ಲಿ ಇದ್ದಾಗ ರೂಪಾ ಅನ್ನೋ ಒಬ್ಬ ಗುಜರಾತ್ ಮಹಿಳೆಯನ್ನ 1980ರ ದಶಕದಲ್ಲಿ ರೂಪಾ ಕನ್ವರ್ ಅವಳು ಇದು ಮಾಡಿದಾಗ ನಾನು ಇವರು ಸುದರ್ಶನ್ ದೇಸಾಯಿ ಮಾನಸ ಸರೋವರ ಬರೆದಂತ ಸುದರ್ಶನ ದೇಸಾಯಿ ಅವರ ಜೊತೆ ನಮ್ಮ ಸಂಬಂಧಿಕರ ಜೊತೆ ಊರ್ ಕಡೆ ಹೋಗ್ತಾ ಇದ್ದೆ. ಅವಾಗ ನಂಗೆ ಬಾಳ್ ಕೆಟ್ಟನಿಸಿ ಹೇಳ್ದೆ, ನೀವು ಇದನ್ನ ಒಂದು ಕಾದಂಬರಿ ಯಾಕೆ ಬರೋದು ಅಥವಾ ಇದನ್ನ ಮಾಡಬಾರ್ದು, ನೀವೆಲ್ಲ ಇವರು ಸೇರಿ ಪತ್ರಕರ್ತರು ಸಾಹಿತಿಗಳು ಅಂತ ಹೇಳಿದಾಗ, ಯಾಕೆ ನೀವೇ ಯಾಕೆ ಬರಿಬಾರ್ದು, ದಿನಕ್ಕೆ ಒಂದೊಂದು ಇದನ್ ಬರೀರಿ, ನೀವು ದಿನ ಒಂದೊಂದು ಪುಟ ಬರೀರಿ ಸಾಕು, ನೀವೇ ಬರಿಬೋದು ಇದನ್ನ ಅಂತ ಹೇಳಿದ್ರು. ಬಹಳ ನನಗೆ ಕೆಟ್ಟ ಅನ್ಸಿತ್ತು ಅವಾಗ. ಇಂಥ ಆಧುನಿಕ ಕಾಲದಲ್ಲೂ ಇದೆಲ್ಲ ಹೋದ್ಮೇಲೂ ಈ ತರ ಆ ಹುಡುಗಿನ ಸುಟ್ಟು ಹಾಕಿದ್ರಲ್ಲ ಅನ್ನೋ ಒಂದು ಕಳಕಳಿ ಇತ್ತು. ಆದ್ರೆ ಅವ್ರು ಮಾಡದೇ ಇದ್ರೆ ಇನ್ನೂ ಎಷ್ಟು ಆಹುತಿಗಳಾಗ್ತಿದ್ವು ಅಂತ ನೆನೆಸ್ಕೊಂಡಾಗ ಭಯ ಆಗ್ತೈತ್ ನಮ್ಗೆ. ಆ ರಾಜಾರಾಮ್ ಮೋಹನ್ ರಾಯರು ಇಂಥ ಒಂದು ಕಾನೂನನ್ನು ತರದೇ ಇದ್ರೆ ಇನ್ನೆಷ್ಟು ಹೆಣ್ಣು ಮಕ್ಕಳು ಅದಕ್ಕೆ ಬಲಿ ಆಗ್ತಿದ್ರು ಅಂತ ಒಂದು ಆತಂಕ ನಮ್ಗಾಗ್ತತಿ. ಅದನ್ನೆಲ್ಲ ತಿಳಿಪಡಿಸಿದ ಮತ್ತು ಈ ತಿಳಿಪಡಿಸಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಬಸವಣ್ಣ ನಮ್ಮ ಸೋದರ ಶಶಿಕಾಂತ್ ಪಟ್ಟಣ್ ಅವ್ರಿಗೂ ಹಾಗೂ ತಾರಾದೇವಿಯವ್ರಿಗೂ ನನ್ನ ಅನಂತ ಶರಣಾರ್ಥಿಗಳು. ಇಂಥ ಒಂದು ಉಪನ್ಯಾಸ ನಿಜವಾಗ್ಲೂ ಅದ್ಭುತವಾಗಿತ್ತು. ಶರಣಾರ್ಥಿಗಳು. ಧನ್ಯವಾದಗಳು ಮೇಡಮ್. ಮೊದಲಾಗಿ ಮಹಾದೇವಿ ತೆಗ್ಗಿ ಮೇಡಮ್ ಮತ್ತು ಅವರ ಪರಿವಾರ, ಅವ್ವ, ಈ ನಮ್ಮ 281ನೇ ಸಂವಾದ ಮತ್ತು ಚಿಂತನೆಯಲ್ಲಿ ಕೈ ಜೋಡಿಸಿ ನಮ್ಮ ಸಂಘಟನೆಯೊಂದಿಗೆ ಈ ದಿನದ ದಾಸೋಹವನ್ನ ನಡೆಸಿಕೊಟ್ಟಿದ್ದಕ್ಕೆ ಪರಿವಾರಕ್ಕೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಅರ್ಪಿಸ್ತಾ, ಎಂದಿನಂತೆ ತಾರಾ ಮೇಡಮ್ ತಮ್ಮ ಅನುಭಾವಿಕ ವಿದ್ವತ್ತಿನಿಂದ ರಾಜಾರಾಮ್ ಮೋಹನ್ ರಾಯ್, ನನ್ನಂತ ಹಲವರು ರಾಜಾರಾಮ್ ಮೋಹನ್ ರಾಯ್ ಬಗ್ಗೆ ಅತ್ಯಲ್ಪವೇ ಹಲವಾರು ಕಲ್ಬುಲಿ ಸರ್ ಹೇಳಿದ್ರು, ರುದ್ರಪ್ಪ ಬಿರಾದರ್ ಅವರು ಹೇಳಿದ್ರು, ನಮಗೆ ಸತಿ ಅಥವಾ ನಮ್ಮ ಸಮಾಜದ ಚಿಂತನೆಗಳನ್ನು ಬಿಟ್ಟು ಬೇರೆ ನಿಟ್ಟಿನಲ್ಲಿ ಅವರ ಸಾಧನೆ ಮತ್ತೆ ದೇಶಕ್ಕೆ ಮತ್ತು ಅಂದಿನ ಸಮಾಜಕ್ಕೆ ಅವರ ಕೊಡುಗೆಗಳ ಅತ್ಯಂತ ಅರ್ಥಪೂರ್ಣವಾಗಿ, ಅತ್ಯಂತ ಚೈತನ್ಯವಾಗಿ ಇವತ್ತು ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಭಕ್ತಿಪೂರ್ವಕ ಶರಣಗಳನ್ನು ಅರ್ಪಿಸ್ತಾ, ನಮ್ಮ 281ನೇ ಸಂವಾದ ಮತ್ತು ಚಿಂತನೆಯಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಶರಣಾರ್ಥಿಗಳನ್ನು ಅರ್ಪಿಸ್ತಾ
ಮೃತ್ಯುಂಜಯ ಶೆಟ್ಟರ್ ಸರ್ ಪ್ರಾರ್ಥನೆ ಮತ್ತು ಜ್ಯೋತಿ ಕೆಲವರವರು ಮಂಗಳವನ್ನು ನಡೆಸಿಕೊಂಡಿದ್ದಾರೆ. ಅವರಿಗೂ ವೇದಿಕೆ ಪರವಾಗಿ ಭಕ್ತಿಪೂರ್ವಕ ಚಹಾತಿಗಳ ಅರ್ಪಿಸ್ತಾ, ಎಂದಿನಂತೆ ಪ್ರತಿ ಶನಿವಾರ ಮತ್ತು ಭಾನುವಾರ ನಮ್ಮ ವೇದಿಕೆಯ ಚಿಂತನ ಮತ್ತು ಸಂವಾದ ಕಾರ್ಯಕ್ರಮಗಳು ನಿರಂತರವಾಗಿ ನಡೆದುಕೊಂಡು ಬಂದಿದೆ. ಎಂದಿನಂತೆ ಎಲ್ಲರೂ ತಮ್ಮ ಸಹಕಾರ ಮತ್ತೆ ಚಿಂತನೆಗಳನ್ನು ನಮ್ಮೊಂದಿಗೆ ಇಟ್ಕೊಂಡು ಅಥವಾ ಅನಿಸಿಕೆಗಳನ್ನು ಹಂಚಿಕೊಂಡು ಇಂಥ ಸಮಾಜ ಮುಖಿ ಕಾರ್ಯಕ್ರಮಗಳಲ್ಲಿ ನಮ್ಮ ಜೊತೆ ಕೈಗೂಡಿಸಬೇಕು ಅಂತ ಕೇಳ್ಕೊಳ್ತಾ, ಈ 281ನೇ ಸಂವಾದಕ್ಕೆ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಹಾಗೂ ವಚನ ಮಂಗಳವನ್ನ ಶರಣ ಜ್ಯೋತಿ ಕೆಲವರವರು ನಡ್ಕೊಡ್ಬೇಕು ಅಂತ ಕೇಳ್ಕೊಳ್ಬೋದು. ಎಲ್ಲರಿಗೂ ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬೆಳೆವ ಭೂಮಿಯಲ್ಲಿ ಬಂದು ಪ್ರಳಯದ ಕಸ ಹುಟ್ಟಿ, ಬೆಳೆವ ಭೂಮಿಯಲ್ಲಿ ಬಂದು ಪ್ರಳಯದ ಕಸ ಹುಟ್ಟಿ, ತಿಳಿಯಲಿಯದು ಎಚ್ಚರಾಲಿಯದು, ತಿಳಿಯಲಿಯದು ಎಚ್ಚರಾಲಿಯದು. ಬೆಳೆವ ಭೂಮಿಯಲ್ಲಿ ಬಂದು ಪ್ರಳಯದ ಕಸ ಹುಟ್ಟಿ, ಬೆಳೆವ ಭೂಮಿಯಲ್ಲಿ ಬಂದು ಪ್ರಳಯದ ಕಸ ಹುಟ್ಟಿ, ತಿಳಿಯಲಿಯದು ಎಚ್ಚರಾಲಿಯದು, ತಿಳಿಯಲಿಯದು ಎಚ್ಚರಾಲಿಯದು. ಎನ್ನ ಅವಗುಣವೆಂಬ ಕಸವ ಕಿತ್ತು ಸಲಹಯ್ಯ ಲಿಂಗ ತಂದೆ, ಎನ್ನ ಅವಗುಣವೆಂಬ ಕಸವ ಕಿತ್ತು ಸಲಹಯ್ಯ ಲಿಂಗ ತಂದೆ. ಸುಳಿದೆಗೆದು ಬೆಳೆವೆನು, ಸುಳಿದೆಗೆದು ಬೆಳೆವೆನು, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಬೆಳೆವ ಭೂಮಿಯಲ್ಲಿ ಬಂದು ಪ್ರಳಯದ ಕಸ ಹುಟ್ಟಿ, ಬೆಳೆವ ಭೂಮಿಯಲ್ಲಿ ಬಂದು ಪ್ರಳಯದ ಕಸ ಹುಟ್ಟಿ, ತಿಳಿಯಲಿಯದು ಎಚ್ಚರಾಲಿಯದು, ತಿಳಿಯಲಿಯದು ಎಚ್ಚರಾಲಿಯದು, ತಿಳಿಯಲಿಯದು ಎಚ್ಚರಾಲಿಯದು. ಎಲ್ಲರಿಗೂ ಶರಣಾರ್ಥಿ. ಬೇಸಿಕಲಿ ನಾ ಆಂಧ್ರ, ದಟ್ಸ್ ವೈ ನಾನು ಅದ್ರೊಳಗೆ ನನ್ನ ಪ್ರೊನೌನ್ಸಿಯೇಷನ್ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬೇಕಂತ ಹೇಳಿ ನಿಮ್ಮನ್ನೆಲ್ಲರನ್ನೂ ಕೇಳ್ಕೊಂತಿದ್ದೀನಿ. ಶರಣಾರ್ಥಿ ಸರ್. ಅಂದ್ರೆ ಐ ಆಮ್ ಸ್ಟಡಿಂಗ್ ಫ್ರಮ್ ಆಂಧ್ರ, ನೋ ದಟ್ಸ್ ವೈ ನಂದು ಕನ್ನಡ ಒಂದ್ ಸ್ವಲ್ಪ ಏನಾದ್ರು ಮಿಸ್ಟೇಕ್ಸ್ ಆಗಿದ್ರೆ ದಯವಿಟ್ಟು ಎಲ್ಲಾರನ್ನೂ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಭಕ್ತಿಪೂರ್ವಕ ಶರಣಾರ್ಥಿಗಳು.